ಹಲೋ ಎವ್ರಿವನ್, ವೆಲ್ಕಮ್ ಟು SMS ಟ್ಯುಟೋರಿಯಲ್ಸ್. ಈ ವಿಡಿಯೋದಲ್ಲಿ ನಾವು SSLCಯಲ್ಲಿ ಬರುವಂತಹ ಕಂಪ್ಲೀಟ್ ಕೆಮಿಸ್ಟ್ರಿ ಪಾರ್ಟ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಬಿಗಿನಿಂಗ್ ವಿತ್ ದ ಫಸ್ಟ್ ಚಾಪ್ಟರ್ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್. ಇದರಲ್ಲಿ ನಾನು ಕಂಪ್ಲೀಟ್ ಕಾನ್ಸೆಪ್ಟ್ಸ್ ಜೊತೆಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಏನೇನಿದೆ ಅದನ್ನು ಸಹಿತ ಹೇಳ್ತಾ ಇದ್ದೀನಿ. ಜೊತೆಗೆ ಓವರಾಲ್ ನಿಮ್ಮ ಫೈನಲ್ ನೋಟ್ಸ್ ಈ ಥರ ಇರಬೇಕು ಅಂತ ನಾನು ಇವಾಗ ತೋರ್ಸೋಕ್ಕೆ ಹೊರಟಿದ್ದೀನಿ. ಐ ಥಿಂಕ್ ಡೆಫಿನೆಟ್ಲಿ ಸಖತ್ ಯೂಸ್ಫುಲ್ ಅಂತ ಹೇಳ್ಬೋದು. ಏನಾದರೂ ಡೌಟ್ ಬಂತಂದರೆ, ಏನಾದರೂ ಕ್ವೈರೀಸ್, ಏನಾದರೂ ಲೈಕ್ ಎನಿಥಿಂಗ್, ಇಫ್ ಯು ವಾಂಟ್ ಟು ಆ್ಯಡ್ ಎನಿಥಿಂಗ್, ಸೊ ಜಸ್ಟ್ ಟ್ರೈ ಟು ಕಾಂಟ್ಯಾಕ್ಟ್ ಮೀ. 8660910896 ಇಸ್ ಮೈ ನಂಬರ್. ಡಿಸ್ಕ್ರಿಪ್ಷನಲ್ಲೂ ಆ್ಯಡ್ ಮಾಡಿರ್ತೀನಿ. ಯು ಕ್ಯಾನ್ ಜಾಯಿನ್ ಅವರ್ ಟೆಲಿಗ್ರಾಮ್ ಗ್ರೂಪ್ ಆ್ಯಸ್ ವೆಲ್. ಅದನ್ನು ಸಹಿತ ನಾನು ಗ್ರೂಪ್ನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಟ್ರೈ ಟು ಜಾಯಿನ್. So let us start our chemical reactions and equation chapter. So properties of chemical change. ಐಡಿಯಾ ಇದೆ ನಮ್ಗೆ ಆಲ್ರೆಡಿ. ಕೆಮಿಕಲ್ ಚೇಂಜ್ ಫಿಸಿಕಲ್ ಚೇಂಜ್ನ ಒಂದು ವ್ಯತ್ಯಾಸ ಗೊತ್ತಿದೆ. ಯಾವಾಗ ಕೆಮಿಕಲ್ ಚೇಂಜ್ ಅಂತ ಹೇಳ್ತೀವಿ, ಒಂದು ಸ್ಟೇಟ್ನಲ್ಲಿ, ಸ್ಥಿತಿಯಲ್ಲಿ ಬದಲಾವಣೆ ಆದರೆ, ಸ್ಟೇಟ್ ಫಿಸಿಕಲ್, ಲೈಕ್ ಸಾಲಿಡಿಂದ ಲಿಕ್ವಿಡಿಂದ ಗ್ಯಾಸ್, ವಾಟ್ ಎವರ್ ಸ್ಟೇಟ್ನಲ್ಲಿ ಚೇಂಜಸ್ ಆದರೆ, ಹಾಗೆ ಕಲರ್ನಲ್ಲಿ ಚೇಂಜಸ್, ಗ್ಯಾಸ್ ಏನಾದರೂ ಎವಲ್ಯೂಷನ್ ಆಯಿತು ಅಂದರೆ, ಹಾಗೆ ಟೆಂಪ್ರೇಚರ್ನಲ್ಲಿ ಚೇಂಜ್ ಆದರೆ, ಟೆಂಪ್ರೇಚರ್ ಡಿಕ್ರೀಸ್ ಆರ್ ಇನ್ಕ್ರೀಸ್ ವಾಟ್ ಎವರ್, ಬಟ್ ಟೆಂಪ್ರೇಚರ್ ಚೇಂಜ್ ಆದ್ರೂ ಸಹಿತ ನಾವೇನಂತ ಕರಿತೀವಿ, ಕೆಮಿಕಲ್ ಚೇಂಜ್ ಅಂತ ಹೇಳಿ ಕರಿತೀವಿ. ಕೆಮಿಕಲ್ ರಿಯಾಕ್ಷನ್ ಅಂದರೆ ಹೇಗಿರಬೇಕು, ಏನಂತೀವಿ, ಕೆಮಿಕಲ್ ಈಕ್ವೇಷನ್ ಅಂದ್ರೇನು, ಜಸ್ಟ್ ಐಡಿಯಾ ಇರಲಿ ಅಂತ ಹೇಳಿ ನೋಟ್ಸ್ ಮಾಡಿದ್ದೀನಿ. ಐ ಆಮ್ ನಾಟ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ದೀಸ್ ಸಿಂಪಲ್ಸ್ ಟಾಪಿಕ್. ಓಕೆ, ಸೊ ಈಕ್ವೇಷನ್ ಅಂದರೆ ಅದರಲ್ಲಿ ಏನಿರುತ್ತೆ, ಒಂದು ರಿಯಾಕ್ಟೆಂಟ್ ಇರುತ್ತೆ, ಲೈಕ್ ರಿಯಾಕ್ಟೆಂಟ್ ಪಾರ್ಟ್ ಇರುತ್ತೆ, ಪ್ರಾಡಕ್ಟ್ ಪಾರ್ಟ್ ಇರುತ್ತೆ, ಆ್ಯಂಡ್ ಅದಕ್ಕೆ ಮಧ್ಯದಲ್ಲಿ ನಾವೇನು ಮಾಡಿರ್ತೀವಿ, ಕಂಡೀಷನ್ ಫಾರ್ ದ ರಿಯಾಕ್ಷನ್ಸನ್ನು ಬರೆದಿರ್ತೀವಿ. ಆ್ಯಂಡ್ ಅಲಾಂಗ್ ವಿತ್ ದಟ್ ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಅಂದಾಗ ನಾವು ಅದರ ಫಿಸಿಕಲ್ ಸ್ಟೇಟ್ಗಳನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ವೆದರ್ ಇಟ್ ಈಸ್ ಇನ್ ಅ ಗ್ಯಾಸ್ ಫಾರ್ಮ್ ಆರ್ ಲಿಕ್ವಿಡ್ ಫಾರ್ಮ್ ಆರ್ ಏಕ್ವೇಸ್ ಫಾರ್ಮ್ ಆರ್ ಸಾಲಿಡ್ ಫಾರ್ಮ್ ಅನ್ನೋದನ್ನು ಮೆನ್ಷನ್ ಮಾಡಿರ್ತೀವಿ. ಸೊ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್, ಬ್ಯಾಲೆನ್ಸ್ಡ್ ಕೆಮಿಕಲ್ ರಿಯಾಕ್ಷನ್ಸ್ಗಳು ನಿಮಗೆ ಗೊತ್ತಿರೋ ಹಾಗೆ ಎವ್ರಿ ಇಯರ್ ನಾವು ಕ್ವೆಶನನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಇಟ್ ಈಸ್ ಡನ್ ಟು ಫಾಲೋ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ಸೊ ನಮಗೆ ಗೊತ್ತಿರೋ ಹಾಗೆ ಕನ್ಸರ್ವೇಷನ್ ಆಫ್ ಮಾಸ್ ಅನ್ನೋದು ಯೂನಿವರ್ಸಲ್ ಆ್ಯಂಡ್ ಇದು ಎಲ್ಲ ರಿಯಾಕ್ಷನ್ಸ್ಗಳಲ್ಲೂ ಆಗುತ್ತೆ. ಆ್ಯಂಡ್ ಕೆಮಿಕಲ್ ರಿಯಾಕ್ಷನ್ಸ್ಗಳನ್ನು ಬರೆಯುವಂಥ ಉದ್ದೇಶ ಅಥವಾ ಯಾವುದ್ರ ಬೇಸ್ ಮೇಲೆ ಬರೀತಿದ್ದೀವಿ ಅಂತ ಕೇಳಿದ್ರೆ, ಇಟ್ ಈಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಷ್ಟೇ. ಸೊ ಹಾಗಿದ್ರೆ ನೋಡೋಣ ಒಂದು ಎಕ್ಸಾಂಪಲ್ ಹೇಗೆ ಮಾಡೋದು ಅಂಥೇಳಿ. ನಿಮ್ಮ ಎಕ್ಸಾಮಲ್ಲಿ ಈ ಥರ ಒಂದು ಕ್ವಶನ್ ಕೊಟ್ಬಿಟ್ಟು ಬ್ಯಾಲೆನ್ಸ್ ಮಾಡಿ ಅಂತ ಕೊಟ್ಟಿದ್ದಾರೆ ಅಂದಾಗ, ಫಸ್ಟ್ ರೈಟ್ ದ ರಿಯಾಕ್ಟೆಂಟ್ ಸೈಡ್ ಆ್ಯಂಡ್ ಪ್ರಾಡಕ್ಟ್ ಸೈಡ್. ಯಾವ್ಯಾವ ಎಲಿಮೆಂಟ್ಸ್ ಇದ್ವು ಅಂತ ಬರೀರಿ. ಆ ಎಲಿಮೆಂಟ್ಸ್ಗಳು ಎಷ್ಟಿದ್ದಾವೆ, ಅಲ್ಯೂಮಿನಿಯಂ ರಿಯಾಕ್ಟೆಂಟ್ ಸೈಡಲ್ಲಿ 1 ಇದೆ ಆ್ಯಂಡ್ ಪ್ರಾಡಕ್ಟ್ ಸೈಡಲ್ಲಿ ಎಷ್ಟಿದೆ, ಎರಡೂ ಈಕ್ವಲ್ ಆಗಿದ್ದರೆ ಇಟ್ ಈಸ್ ಬ್ಯಾಲೆನ್ಸ್ಡ್ ಅಂತ ಬರೆದ್ಬಿಡ್ತೀರಾ. ಈಗ ಇದರಲ್ಲಿ ಏನಾಗಿದೆ, ಬ್ಯಾಲೆನ್ಸ್ ಆಗಿಲ್ಲ. ಇಲ್ಲಿ 1 3 3 ಇದೆ, ಇಲ್ಲಿ 2 4 2 ಇದೆ. ಇಟ್ ಈಸ್ ನಾಟ್ ಬ್ಯಾಲೆನ್ಸ್ಡ್. ಸೊ ವಿ ಆರ್ ಗೋಯಿಂಗ್ ಟು ಬ್ಯಾಲೆನ್ಸ್ ಇಟ್. ನಿಮಗೆ ನಾನು ಕೊಡುವಂಥ ಒಂದು ಟಿಪ್ಸ್ ಏನಪ್ಪ ಅಂತಂದರೆ, ಟ್ರೈ ಟು ಬ್ಯಾಲೆನ್ಸ್ ಆಕ್ಸಿಜನ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಲೈಕ್ ಇಟ್ಸ್ ಎ ಬಿಗಿನಿಂಗ್ ಆ್ಯಂಡ್ ಈಸಿ ಸ್ಟೆಪ್. ಆಕ್ಸಿಜನ್ ಬ್ಯಾಲೆನ್ಸ್ ಆಗಿಬಿಟ್ಟಿದೆ ಅಂತಂದರೆ ದೆನ್ ಗೋ ಫಾರ್ ಹೈಡ್ರೋಜನ್. ನಿಮ್ಮ ಒಂದು ಈಕ್ವೇಷನಲ್ಲಿ ಹೈಡ್ರೋಜನ್ ಇತ್ತು ಅಂದರೆ ಹೈಡ್ರೋಜನ್ ಬ್ಯಾಲೆನ್ಸ್ ಮಾಡಿ. ಇವೆರಡನ್ನು ನೀವೇನಾದರೂ ಬ್ಯಾಲೆನ್ಸ್ ಮಾಡಿದ್ರಿ ಅಂದರೆ ಆಲ್ಮೋಸ್ಟ್ ಆ ಇಕ್ವೇಷನ್ನೇ ಬ್ಯಾಲೆನ್ಸ್ ಆಗೋಗಿರುತ್ತೆ. ಯಾವುದನ್ನು ಬ್ಯಾಲೆನ್ಸ್ ಮಾಡಲಿ, ಇಲ್ಲಿ ಅಲ್ಯೂಮಿನಿಯಂ ಬ್ಯಾಲೆನ್ಸ್ ಮಾಡಲೋ, ಆಕ್ಸಿಜನ್ ಮಾಡಲೋ, ಹೈಡ್ರೋಜನ್ ಮಾಡಲೋ, ಯಾವ್ದು ಮಾಡಬೇಕಪ್ಪ ದೇವರೇ ಅಂತ ಅಂದ್ಕೊಳ್ಳೋದಕ್ಕಿಂತನೂ ಟ್ರೈ ಟು ಬ್ಯಾಲೆನ್ಸ್ ಆಕ್ಸಿಜನ್. ಸೊ ನಮಗೆ ಗೊತ್ತಿರೋ ಹಾಗೆ ಇಲ್ಲಿ 3 ಇದೆ, ಇಲ್ಲಿ 4 ಇದೆ. ಸೊ ಹಾಗಿದ್ರೆ ಏನು ಮಾಡಬೇಕು, ನಾನು ಫಸ್ಟ್ ಆಕ್ಸಿಜನನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂತಂದರೆ ಜಸ್ಟ್ ರೈಟ್. ಇಲ್ಲಿ ನನಗೆ 3 ಇದೆ. ಸೊ ಹಾಗಿದ್ರೆ ಇಲ್ಲಿ 3 ಆ್ಯಂಡ್ 3 6 ಇದೆ. ಐ ಥಿಂಕ್ ಐ ಹ್ಯಾವ್ ಆ್ಯಡೆಡ್ ಇಟ್. ಇಲ್ಲ 1 ಅಲ್ವಾ ಇದು, ಓಕೆ. ಸೊ ಇಲ್ಲಿ 3 ಇದೆ, ಇಲ್ಲಿ 1 ಇದೆ, ಸೊ 4 ಇದೆ, ಇಲ್ಲಿ 3 ಇದೆ, ಕರೆಕ್ಟಾ? ಸೊ ನಾವೇನು ಮಾಡ್ತಿದ್ದೀವಿ ಇವಾಗ, ಬ್ಯಾಲೆನ್ಸ್ ಮಾಡೋ ಉದ್ದೇಶದಿಂದ ಇಲ್ಲಿ 3 ಹಾಕ್ಕೊಳ್ತೀವಿ. ಆ್ಯಕ್ಚುಲಿ ಏನಾಗುತ್ತೆ ಗೊತ್ತಾ, ಫಸ್ಟ್ ನಾನಲ್ಲಿ 2 ಹಾಕ್ಕೊಬಿಡ್ತೀನಿ. ಸೊ 2 3s 6 ಆಯಿತು. ಇಲ್ಲಿ 3 + 1 ಇದೆ. ನಾನು ಇಲ್ಲಿ 2 ಆ್ಯಡ್ ಮಾಡೋಕ್ಕೆ ಹೋದರೆ 6 ಆಯಿತು, +7 ಆಗಿಬಿಡುತ್ತೆ. ಸೊ ಏನು ಮಾಡೋಕ್ಕೆ ಹೋಗ್ತೀವಿ, ಹಾಗಿದ್ರೆ ಇಲ್ಲೇ ನಾನು 3 ಹಾಕ್ಕೊಂಡು 3 1s ಲೈಕ್ 3 ಆಗುತ್ತೆ. ಸೊ 3 + 3 is 6, 3 + 3 is 6. ಇಷ್ಟೇ ನಾನು ಮಾಡಿರೋದು. ನೋಡಿ ಹೈಡ್ರೋಜನ್ ನೋಡ್ಕೊಳ್ಳಿ ಇವಾಗ. ಸೊ 2 3s 6, ಹೈಡ್ರೋಜನ್ ಇಲ್ಲಿ 3 2s 6. ನೋಡಿ, ಆಕ್ಸಿಜನನ್ನು ಬ್ಯಾಲೆನ್ಸ್ ಮಾಡೋದೇ ನಿಮ್ಮ ಉದ್ದೇಶ ಆಗಿರಲಿ. ಫಸ್ಟ್ ಸ್ಟೆಪ್ ಆಕ್ಸಿಜನ್ ಬ್ಯಾಲೆನ್ಸ್ ಮಾಡಬೇಕು. ಉಳಿದಿದ್ದು ಯಾವುದು, ನೆಕ್ಸ್ಟ್ ಹೈಡ್ರೋಜನ್. ಇಫ್ ಇನ್ನೂ ಬ್ಯಾಲೆನ್ಸ್ ಆಗಿಲ್ಲ ಅಂದರೆ ಓಕೆ. ಸೊ ದೆನ್ ಲಾಸ್ಟ್ ಸ್ಟೇಟ್ಮೆಂಟ್ ಇರಲಿ, ದ ಇಕ್ವೇಷನ್ ಈಸ್ ಬ್ಯಾಲೆನ್ಸ್ಡ್ ಅಂತ ಹೇಳಿ. ಸೊ ನಾವು ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್. ಸೊ ಕಾಂಬಿನೇಷನ್, ಡಿಕಂಪೋಸಿಷನ್, ಡಿಸ್ಪ್ಲೇಸ್ಮೆಂಟ್, ಡಬಲ್ ಡಿಸ್ಪ್ಲೇಸ್ಮೆಂಟ್. ಸೊ ಹಾಗಂದ್ರೇನು, ಸಿಂಗಲ್ ಪ್ರಾಡಕ್ಟನ್ನು ಫಾರ್ಮ್ ಮಾಡ್ಕೊಳ್ಳುತ್ತೆ ಕಾಂಬಿನೇಷನ್ ರಿಯಾಕ್ಷನಲ್ಲಿ. ಇಲ್ಲಿ ರಿಯಾಕ್ಟೆಂಟ್ 2 or more ರಿಯಾಕ್ಟೆಂಟ್ ಇರುತ್ತೆ. ಸಿಂಬಾಲಿಕಲ್ ಜನರಲ್ ಫಾರ್ಮುಲಾ ನಾವು ಹೇಳೋದಾದರೆ, ಜನರಲ್ ಫಾರ್ಮ್ ಆಫ್ ಕಾಂಬಿನೇಷನ್ ರಿಯಾಕ್ಷನ್ ಹೇಳೋದಾದರೆ A + B ಗಿವ್ಸ್ ರೈಸ್ ಟು C ಪ್ರಾಡಕ್ಟನ್ನು ಕೊಡುತ್ತೆ.
ಅದಕ್ಕೆ ನಾನು ನಿಮಗೆ ಎಲ್ಲರಿಗೂ ಸಜೆಸ್ಟ್ ಮಾಡೋದೇನಂತಂದರೆ ಅಟ್ಲೀಸ್ಟ್ 3 ರಿಯಾಕ್ಷನ್ಸ್ಗಳನ್ನು ಎಕ್ಸಾಂಪಲಾಗಿ ನೆನ್ಪಿಟ್ಕೋಬೇಕು ನೀವು ಕಾಂಬಿನೇಷನ್ ರಿಯಾಕ್ಷನ್ಗೆ. ಮಸ್ಟ್ ಆ್ಯಂಡ್ ಶುಡ್. ಇಲ್ಲಿ ನೋಡಿ, ಕ್ಯಾಲ್ಶಿಯಂ ಆಕ್ಸೈಡ್ ವಾಟರ್ ಜೊತೆ ರಿಯಾಕ್ಟ್ ಆಗಿ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅಥವಾ ಲೈಮ್ ವಾಟ್ರನ್ನು ಪ್ರಿಪೇರ್ ಮಾಡ್ತಾ ಇದೆ. ಇದನ್ನು ನಾವೇನಾದರೂ ಗೋಡೆಗೆ ಸುಣ್ಣ ಆಗಿ ನಾವೀಗ ಹಚ್ಚಿದ್ದೀವಿ ಅಂತಂದರೆ ಗಾಳಿಯಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆಗಿ ಏನಾಗುತ್ತೆ, ಕ್ಯಾಲ್ಶಿಯಂ ಕಾರ್ಬೊನೇಟ್ ಫಾರ್ಮೇಷನ್ ಆಗುತ್ತೆ. ಇದು ಸಹಿತ ನಿಮಗೆ ಕಾಂಬಿನೇಷನ್ ರಿಯಾಕ್ಷನಲ್ಲೇ ಅಪ್ಲಿಕೇಶನ್ ಕ್ವಶನ್ ಆಗಿ ಬರಬಹುದು. ಒಂದು ಎಕ್ಸ್ಟ್ರಾ ಲೈಕ್ 3 ಎಕ್ಸಾಂಪಲ್ಸನ್ನು ನೆನ್ಪಿಟ್ಕೊಳ್ಳೋದು ಮರಿಬೇಡಿ. ಡಿಕಾಂಪೋಸಿಷನ್ ರಿಯಾಕ್ಷನಿಗೆ ಬಂದ್ವಿ ಅಂತಂದರೆ ಸಿಂಗಲ್ ರಿಯಾಕ್ಟೆಂಟ್ ಏನು ಮಾಡ್ತಿದೆ, ಡಿಕಾಂಪೋಸ್ ಆಗ್ತಾಯಿದೆ ಅಥವಾ ಸ್ಪ್ಲಿಟಪ್ ಆಗ್ತಾಯಿದೆ ಇಂಟು 2 ಪ್ರಾಡಕ್ಟ್ಸ್, 2 or more, ನಾಟ್ ಎಕ್ಸಾಕ್ಟ್ಲಿ 2 or more ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ಸಂವಾಟ್ ಎನರ್ಜಿನ ನಾವು ಕೊಡಬೇಕಾಗ್ತದೆ, ಆಗ ಮಾತ್ರ ಇಲ್ಲೇನಾಗ್ತದೆ ಡಿಕಾಂಪೋಸಿಷನ್ ಆಗಿ ಸಾಧ್ಯ. ಅಲ್ಲಿ ಬಾಂಡನ್ನು ಬ್ರೇಕ್ ಮಾಡಬೇಕು ಅಂತಂದರೆ ವಿ ಹ್ಯಾವ್ ಟು ಗಿವ್ ಸಮ್ ಎನರ್ಜಿ ಅಲ್ವಾ. ಇಟ್ ಈಸ್ ಮೇ ಬಿ ಇನ್ ದ ಫಾರ್ಮ್ ಆಫ್ ಹೀಟ್, ಇಟ್ ಈಸ್ ಮೇ ಬಿ ಇನ್ ದ ಫಾರ್ಮ್ ಆಫ್ ಲೈಟ್ ಆರ್ whatever the energy is. Okay, so I will show you some more examples for decomposition reaction, but ಈ 3 ಎಕ್ಸಾಂಪಲ್ಸ್ ಫಿಕ್ಸ್ ಆಗಿ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಮಸ್ಟ್ ಆ್ಯಂಡ್ ಶುಡ್ ವಿತೌಟ್ ಫೇಲ್. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ನಿಮಗೆ ಗೊತ್ತಿದೆ ಅಂತ ಅಂದ್ಕೊತೀನಿ, ಇದನ್ನು ಫೆರಸ್ ಸಲ್ಫೇಟ್ ಅಂತೀವಿ, ಇದನ್ನು ಐರನ್ ಆಕ್ಸೈಡ್ ಅಂತೀವಿ, ಸಲ್ಫರ್ ಡೈಆಕ್ಸೈಡ್, ಸಲ್ಫರ್ ಟ್ರೈಆಕ್ಸೈಡ್, ಈ ಥರ ಅದನ್ನು ನೀವು ರಿಯಾಕ್ಷನ್ ಎಕ್ಸಾಂಪಲ್ ಆಗಿ ಬರೆದು ಅದ್ರ ಕೆಳಗೆ ಅದರ ಕೆಮಿಕಲ್ ನೇಮನ್ನು ಸಹಿತ ಬರೀಬೇಕು ಎಕ್ಸಾಮಲ್ಲಿ, ಅದರ್ವೈಸ್ ಯು ವಿಲ್ ಲೂಸ್ ದ ಮಾರ್ಕ್ಸ್ ಫಾರ್ ಶ್ಯೂರ್. ಓಕೆ, ಇದು ನನ್ನ ಶಾರ್ಟ್ ನೋಟ್ ಆಗಿರೋದ್ರಿಂದ ನಿಮ್ಮ ರಿವಿಷನ್ ನೋಟ್ಸ್ ಈ ಥರ ಇರಬೇಕು ಅನ್ನೋ ದೃಷ್ಟಿ ನಿಮಗೆ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ನಾನು ಈ ಥರ ಬರೆದಿದ್ದೀನಿ. ಹಾಗಿದ್ರೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ರಿಯಾಕ್ಟೆಂಟ್ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಮೆಟಲ್ ಏನು ಮಾಡಬೇಕು, ಲೆಸ್ ರಿಯಾಕ್ಟಿವ್ ಮೆಟಲನ್ನು ರೀಪ್ಲೇಸ್ ಮಾಡಿ ತಾನು ಹೋಗಿ ಕೂತ್ಕೋಬೇಕು, ರೀಪ್ಲೇಸ್ ಮಾಡಬೇಕು ಅಥವಾ ಡಿಸ್ಪ್ಲೇಸ್ ಮಾಡಬೇಕು. ಡಿಸ್ಪ್ಲೇಸ್ ಅಂದರೆ ಕೂತಿರೋದನ್ನು ತೆಗೆದು ಹಾಕ್ಬಿಡಬೇಕು. ಸೊ ತಾನು ಹೋಗಿ ಕೂತ್ಕೋಬೇಕು. ಅದು ಯಾರಿಗೆ ಸಾಧ್ಯ, ಮೋರ್ ರಿಯಾಕ್ಟಿವ್ ಮೆಟಲ್ಗೆ ಸಾಧ್ಯ. ಹಾಗಾಗಿ ಏನಾಗ್ತದೆ, ಇಲ್ಲಿ ನೋಡಿ, ಈಗ ಹಾಗಿದ್ರೆ Cu + FeSO4 ರಿಯಾಕ್ಟೆಂಟ್ ಕೊಟ್ವಿ ಅಂತಂದರೆ ಪ್ರಾಡಕ್ಟ್ ಏನು ಬರುತ್ತೆ, ದೆರ್ ವಿಲ್ ಬಿ ನೋ ರಿಯಾಕ್ಷನ್ ಬಿಕಾಸ್ ಐರನ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್ ಹಿಯರ್. ಸೊ ಹಾಗಾಗಿ ಅಲ್ಲಿ ಕೂತ್ಕೊಂಡಿದೆ ಅಂದರೆ ಅದನ್ನು ತೆಗೆಯೋಷ್ಟು ಕೆಪಾಸಿಟಿ ಕಾಪರ್ಗಿಲ್ಲ. ದಟ್ಸ್ ವೈ. ಸೊ ಡಬಲ್ ಡಿಸ್ಪ್ಲೇಸ್ಮೆಂಟಿಗೆ ಬಂದ್ವಿ ಅಂತಂದರೆ ಇಲ್ಲಿ 2 ಅಯಾನ್ಸ್ಗಳು ತಮ್ಮ ಪ್ಲೇಸನ್ನು ಡಿಸ್ಪ್ಲೇಸ್ ಮಾಡ್ಕೊಳ್ತಾ ಇದೆ ಬೈ ಎಕ್ಸ್ಚೇಂಜಿಂಗ್ ದೇರ್ ಅಯಾನ್ಸ್. ಸೊ ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಡಬಲ್ ಡಿಸ್ಪ್ಲೇಸ್ಮೆಂಟ್. ಇನ್ ಮೋಸ್ಟ್ ಆಫ್ ದ ರಿಯಾಕ್ಷನ್ ವಿ ಕ್ಯಾನ್ ಸೇ ಡಬಲ್ ಡಿಸ್ಪ್ಲೇಸ್ಮೆಂಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಪ್ರಿಸಿಪಿಟೇಷನ್ ರಿಯಾಕ್ಷನ್. ಯಾಕೆ ಅಂದರೆ ಅಲ್ಲಿ ಒಂದು ವೈಟ್ ಇನ್ಸಾಲ್ಯುಬಲ್ ಸಬ್ಸ್ಟೆನ್ಸ್ ಉಳ್ಕೊಳ್ಳುತ್ತೆ, ಅದು ಲೈಕ್ ಸಾಲ್ಯುಬಲ್ ಆಗೋದಿಲ್ಲ, ಕರಗೋದಿಲ್ಲ. ಹಾಗಾಗಿ ಅದು ಹಾಗೆ ಉಳ್ಕೊಳ್ಳೋದ್ರಿಂದ ಅಲ್ಲೊಂದು ಪ್ರಿಸಿಪಿಟೇಟ್ ಸಾಲಿಡ್ ಫಾರ್ಮಲ್ಲಿ ಸಿಗ್ತಾ ಇದೆ. ದಟ್ಸ್ ವೈ ವಿ ಕಾಲ್ ಇಟ್ ಆಸ್ ಪ್ರಿಸಿಪಿಟೇಟ್. ಸೊ ಇಲ್ಲಿ ಪ್ರಿಸಿಪಿಟೇಟ್ ಫಾರ್ಮ್ ಆಯಿತು, ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಪ್ರಿಸಿಪಿಟೇಷನ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ಸ್ ಇಲ್ಲಿ ನಿಮಗೆ 3 ಸಿಗುತ್ತೆ. ದಯವಿಟ್ಟು ಎಲ್ಲ ರಿಯಾಕ್ಷನ್ಸ್ಗಳಿಗೂ 3 ಎಕ್ಸಾಂಪಲ್ಸನ್ನು ಮಿಸ್ ಮಾಡದೆ ನೆನ್ಪಿಟ್ಕೊಳ್ಳಿ. ಯು ವಿಲ್ ಬಿ ಆನ್ ದ ಸೇಫರ್ ಸೈಡ್. ಸೊ 3 more ಎಕ್ಸಾಂಪಲ್ಸ್ ಫಾರ್ ಡಿಕಾಂಪೋಸಿಷನ್ ರಿಯಾಕ್ಷನ್ ಆ್ಯಸ್ ಐ ಸೆಡ್ ಅರ್ಲಿಯರ್. ಹೀಟ್ ಮೂಲಕ, ಎಲೆಕ್ಟ್ರಿಸಿಟಿ ಮೂಲಕ, ಹಾಗೆ ಲೈಟನ್ನು ಪಾಸ್ ಮಾಡೋದ್ರ ಮೂಲಕನೂ ನಾವು ಎನರ್ಜಿನ ಕೊಟ್ಟು ಡಿಕಾಂಪೋಸ್ ಮಾಡ್ಬೋದು. 3ಕ್ಕೂ ಒಂದೊಂದು ಎಕ್ಸಾಂಪಲ್ ಒಳ್ಳೆಯದು ನೆನ್ಪಿಡ್ಕೊಂಡ್ರೆ. ಹೀಟನ್ನು ಕೊಡೋದು ಇದಕ್ಕೆ ನಿಮಗೆ ಆಗಲೇ ಕಲ್ತಿರ್ತೀರ, ಐರನ್ ಸಲ್ಫೇಟ್ದು ಅದನ್ನೇ ಕಲ್ತ್ಕೊಳ್ಳಿ, ಅಥವಾ ಫೆರಸ್ ಸಲ್ಫೇಟ್ ಅಂತೇನು ಕರಿತೀವಿ ಅದನ್ನೇ ನೆನ್ಪಿಡ್ಕೋಬೋದು. ವಾಟ್ರಿಗೆ ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದಾಗ ಏನಾಗ್ತಿದೆ, ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಗ್ಯಾಸ್ ರಿಲೀಸ್ ಆಗ್ತಾಯಿದೆ. ಹಾಗೆ ಸಿಲ್ವರ್ ಬ್ರೋಮೈಡ್ ಆರ್ ಸಿಲ್ವರ್ ಕ್ಲೋರೈಡ್, ಇದನ್ನು ನಾವು ಬಿಸಿಲಿಗೆ ಜಸ್ಟ್ ಹೀಗೆ ಹಿಡಿದ್ರೆ ಸಾಕು, ಸಿಲ್ವರ್ ಅಂದಾಗ ಏನು ಯಾವ ಕಲರ್ ಅಂತ ಐಡಿಯಾ ಇದೆಯಲ್ವ, ಇದೇನಾಗ್ತಾಯಿದೆ ಗ್ರೇ ಕಲರಾಗಿ ಕನ್ವರ್ಟ್ ಆಗಿಬಿಡುತ್ತೆ. ಸಿಲ್ವರ್ ಅಂದರೆ ಗೊತ್ತಿದೆಯಲ್ಲ, ನಾವು ಯೂಶ್ವಲಿ ಈ ಕಾಲ್ ಚೈನು ಅಥವಾ ಬೆಳ್ಳಿದು ಯೂಸ್ ಮಾಡಿರ್ತೀವಲ್ಲ, ಯಾವ ಕಲರ್ ಇದೆ ಅಂದರೆ ಸಿಲ್ವರ್ ಕಲರ್ ಅಂತಿರ್ತೀವಿ. ಸೊ ಆ ಸಿಲ್ವರ್ ಕಲರ್ ಏನಾಗ್ತದೆ ಗ್ರೇ ಕಲರಾಗಿ ಕನ್ವರ್ಟ್ ಆಗ್ತಿದೆ ಜಸ್ಟ್ ವೆನ್ ವಿ ಪ್ಲೇಸ್ ಇಟ್ ವೆನ್ ವಿ ಪ್ಲೇಸ್ ದೀಸ್ ಸಿಲ್ವರ್ ಬ್ರೋಮೈಡ್ ಇನ್ ದ ಪಾತ್ ಆಫ್ ಲೈಟ್, ಸನ್ಲೈಟ್. HNu ಅಂದರೆ ಏನಿದು ಅಂತಂದರೆ ಇದು ಫೋಟಾನ್ ಅಂತ ಹೇಳಿ ಕರಿತೀವಿ, ಅಥವಾ ಸನ್ಲೈಟ್ ಅಂತ ನೀವು ಈಸಿಯಾಗಿ ನೆನ್ಪಿಡ್ಕೋಬೋದು. ಓಕೆ, ಸೊ ಎಂಡೋಥರ್ಮಿಕ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್ನ ಅಲಾಂಗ್ ವಿತ್ ದ ಡಿಫ್ರೆನ್ಸ್ ಐ ಆಮ್ ರೈಟಿಂಗ್ ಹಿಯರ್. ದ ರಿಯಾಕ್ಷನ್ ಇನ್ ವಿಚ್ ಏನಾಗ್ತಾಯಿದೆ, ಹೀಟ್ ಎವಾಲ್ವ್ ಆಗಬೇಕು, ಇದರಲ್ಲಿ ಹೀಟ್ ಅಬ್ಸಾರ್ಬ್ ಆಗಬೇಕು. ಅಂದರೆ ಇಲ್ಲಿ ಉಲ್ಟಾ ಬರೆದುಬಿಟ್ಟಿದ್ದೀನಿ, ರಿಯಲಿ ಸಾರಿ. ಸೊ ಹೀಟನ್ನು ಹೊರಗಡೆ ಬಿಡಬೇಕು, ಹೀಟನ್ನು ಇದನ್ನು ನಾವು ಕೊಡಬೇಕು. ಹೊರಗಡೆ ಕೊಟ್ಟರೆ ಎನರ್ಜಿನ ನಾವು ರಿಲೀಸ್ ಮಾಡ್ತಾ ಇದ್ದೀವಿ, ಹೀಟ್ ಈಸ್ ಎವಾಲ್ವ್ಡ್. ಸೊ ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಹೀಟನ್ನು ಅಬ್ಸಾರ್ಬ್ ಮಾಡ್ಕೊಂಡು ಡಿಕಾಂಪೋಸಿಷನ್ ರಿಯಾಕ್ಷನಲ್ಲಿ ಏನು ಮಾಡ್ತಿದ್ದೀವಿ, ನಾವು ಹೀಟನ್ನು ಕೊಡ್ತಾ ಇದ್ದೀವಿ. ಸೊ ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಎಂಡೋಥರ್ಮಿಕ್ ರಿಯಾಕ್ಷನ್ ಬಿಕಾಸ್ ಹೀಟ್ ಈಸ್ ಅಬ್ಸಾರ್ಬ್ಡ್ ಇನ್ ದಿಸ್ ಕೇಸ್. ಹಾಗಾಗಿ ಇಲ್ಲಿ ಟೆಂಪರೇಚರ್ ರೈಸ್ ಆಗುತ್ತೆ, ಇದರಲ್ಲಿ ಟೆಂಪರೇಚರ್ ರಿಡ್ಯೂಸ್ ಆಗುತ್ತೆ. ಸಮ್ ಎಕ್ಸಾಂಪಲ್ಸ್ ಫಾರ್ ದಿಸ್ ಎಂಡೋಥರ್ಮಿಕ್ ಆ್ಯಂಡ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ಸ್. ಯಾಕೆ ನಮಗೆ ಫೋಟೋಸಿಂಥಸಿಸ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಅಂದರೆ, ಇಲ್ಲಿ ಸನ್ಲೈಟನ್ನು ಅದು ಯುಟಿಲೈಸ್ ಮಾಡ್ಕೊಂಡು ಏನು ಮಾಡ್ತಾ ಇದೆ, ಒಂದು ಫುಡ್ಡನ್ನು ರೆಡಿ ಮಾಡ್ತಾ ಇದೆ. ಅದೇ ನೀವು ರೆಸ್ಪಿರೇಷನ್ ಮುಖ್ಯ ಉದ್ದೇಶ ಏನು, ಫುಡ್ಡನ್ನು
ಸಬ್ಸ್ಟೆನ್ಸಸನ್ನು ನಮಗೆ ಬ್ರೇಕ್ ಡೌನ್ ಮಾಡಿಬಿಟ್ಟು ಏನು ಮಾಡ್ತಾ ಇದೆ, ಎನರ್ಜಿನ ರಿಲೀಸ್ ಮಾಡೋದು. ಅಂದರೆ ಅರ್ಥ ಎನರ್ಜಿನ ರಿಲೀಸ್ ಮಾಡ್ತಿದೆ ಅಂದರೆ ಅರ್ಥ ಎನರ್ಜಿ ಈಸ್ ಲೈಕ್ ಪ್ರೊಡ್ಯೂಸಿಂಗ್, ರಿಲೀಸ್ ಆಗ್ತಾ ಇದೆ. ಸೊ ಇಟ್ ಈಸ್, ವಿ ಕ್ಯಾನ್ ಸೇ, ಎಂಡೋಥರ್ಮಿಕ್ ರಿಯಾಕ್ಷನ್. ಐ ಥಿಂಕ್ ಐ ರೈಟ್ ಇಟ್ ಇನ್ ಅ ರಾಂಗ್ ಡೈರೆಕ್ಷನ್ ಅಲ್ವಾ? ಸೊ ನೋಡಿ, ತಪ್ಪಾಗಿ ಬರೆದಿದ್ದೀನಿ. ಲೈಕ್ ನೆನಪಲ್ಲಿರಲಿ, ಎನರ್ಜಿ ರಿಲೀಸ್ ಆಗ್ತಾ ಇದೆ ಅಂತಂದರೆ ದಟ್ ಈಸ್ ಕಾಲ್ಡ್ ಆಸ್ ಎಂಡೋಥರ್ಮಿಕ್, ಸಾರಿ ಎಕ್ಸೋಥರ್ಮಿಕ್. ಉಲ್ಟಾ ಬರೆದ್ಬಿಟ್ಟಿದ್ದೀನಿ, ಪ್ಲೀಸ್ ಮೇಕ್ ಇಟ್ ಎ ಕರೆಕ್ಷನ್. ಸೊ ಇಲ್ಲಿ ಎನರ್ಜಿನ ನಾವು ಕೊಡ್ತಾ ಇದ್ದೀವಿ, ಸೊ ದಟ್ಸ್ ವೈ ಇಟ್ ಈಸ್ ಎಂಡೋಥರ್ಮಿಕ್. ಐ ಹೋಪ್ ಐ ಹ್ಯಾವ್ ಗಿವನ್ ದ ಕ್ಲಾರಿಟಿ ಆ್ಯಸ್ ವೆಲ್. ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನಿಗೆ ಬಂದ್ವಿ ಅಂತಂದರೆ ಸಿಂಪಲಾಗಿ ಗೊತ್ತಿರಲಿ, ಆಕ್ಸಿಜನ್ ಆ್ಯಡ್ ಆಗ್ತಿದೆ ಅಂತಂದರೆ ಅಥವಾ ಹೈಡ್ರೋಜನ್ ರಿಮೂವ್ ಆಗ್ತಿದೆ ಅಂದರೆ ಅದನ್ನು ಆಕ್ಸಿಡೇಷನ್ ಅಂತ ಕರಿತೀವಿ. ಅಟ್ ದ ಸೇಮ್ ಟೈಮ್ ಉಲ್ಟಾ, ಆಕ್ಸಿಜನ್ ರಿಮೂವ್ ಆಗ್ತಿದೆ, ಹೈಡ್ರೋಜನ್ ಆ್ಯಡ್ ಆಗ್ತಿದೆ ಅಂತಂದರೆ ಅದು ರಿಡಕ್ಷನ್ ಆಗುತ್ತೆ. ಇನ್ನೊಂದು ರೀತಿಯಲ್ಲಿ ನಾವು ಡಿಫೈನ್ ಮಾಡ್ಬೋದು, ಲಾಸ್ ಆಫ್ ಎಲೆಕ್ಟ್ರಾನ್ ಈಸ್ ಕಾಲ್ಡ್ ಆಸ್ ಆಕ್ಸಿಡೇಷನ್. ಲಿಯೋ, ಸಿಂಹರಾಶಿಗೆ ಲಿಯೋ ಅಂತ ಕರಿತೀವಲ್ವ, ಸೊ ಲಾಸ್ ಆಫ್ ಎಲೆಕ್ಟ್ರಾನ್ ಈಸ್ ಕಾಲ್ಡ್ ಆಸ್ ಆಕ್ಸಿಡೇಷನ್ ಅನ್ನೋದನ್ನು ಹೇಳ್ಬೋದು. ಇಲ್ಲಿ ಆಕ್ಸಿಜನ್ ಆ್ಯಡ್ ಆಗ್ತಿದೆ, ದಟ್ಸ್ ವೈ ಇಟ್ ಈಸ್ ಕಾಪರ್ ಈಸ್ ಗೆಟಿಂಗ್ ಆಕ್ಸಿಡೈಸ್ಡ್ ಅಂತೀವಿ. ಇಲ್ಲಿ ಹೈಡ್ರೋಜನ್ ಈಸ್ ಗೆಟಿಂಗ್ ರಿಡ್ಯೂಸ್ಡ್ ಅಂತ ಹೇಳ್ಬೋದು. ಹೈಡ್ರೋಜನ್ ದಿಸ್ ಫ್ಲೋರಿನ್ ಈಸ್ ಗೆಟಿಂಗ್ ರಿಡ್ಯೂಸ್ಡ್ ಅಂತ ಹೇಳ್ಬೋದು, ಯಾಕಂದರೆ ಹೈಡ್ರೋಜನ್ ಆ್ಯಡ್ ಆಗ್ತಾ ಇದೆ. ದಟ್ಸ್ ವೈ ರಿಡಾಕ್ಸ್ ಅಂತಂದರೆ ಅಲ್ಲಿ ಆಕ್ಸಿಡೇಷನು ಆಗಬೇಕು, ರಿಡಕ್ಷನು ಆಗಬೇಕು. ಹಾಗಿದ್ರೆ ಆಕ್ಸಿಜನ್ ರಿಮೂವ್ ಆಗ್ತಿದೆ, ಇಟ್ ಮೀನ್ಸ್ ರಿಡಕ್ಷನ್. ಆಕ್ಸಿಜನ್ ಆ್ಯಡ್ ಆಗ್ತಾ ಇದೆ, ಆಕ್ಸಿಡೇಷನ್. ಅಥವಾ ಇನ್ನೊಂದು ರೀತಿಲಿ ಹೇಳ್ಬೋದಾ, ಆಕ್ಸಿಜನ್ ರಿಮೂವ್ ಆಗ್ತಿದೆ, ಓಕೆ, ಇಲ್ಲಿ ನೋಡಿರಿ ಹೈಡ್ರೋಜನ್ ಈಸ್ ರಿಮೂವಿಂಗ್, ಹೈಡ್ರೋಜನ್ ಈಸ್ ರಿಮೂವಿಂಗ್, ಇಟ್ ಮೀನ್ಸ್ ಆಕ್ಸಿಜನ್ ಈಸ್ ಆ್ಯಡಿಂಗ್, ಎರಡೂ ಒಂದೇ ಅಲ್ವಾ? ಸೊ ಇದೇನು ಆಕ್ಸಿಡೇಷನ್ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ. ಒಂದು ಇಷ್ಟು ಗೊತ್ತಾಯಿತು, ಇದು ನೀವು ಆಲ್ರೆಡಿ ಕಲ್ತಿರ್ತೀರ. ಆದರೆ ಆಕ್ಸಿಡೈಸಿಂಗ್ ಏಜೆಂಟ್ ಮತ್ತು ರಿಡ್ಯೂಸಿಂಗ್ ಏಜೆಂಟು ಸಹಿತ ನಿಮಗೆ ತಿಳ್ಕೊಳ್ಬೇಕಾಗಿರೋದು ಅತ್ಯವಶ್ಯಕ. ಯಾವುದು ಆಕ್ಸಿಜನ್ನ ಕಳ್ಕೊಳ್ತಾ ಇದೆ, ರಿಡಕ್ಷನ್ ಯಾವುದು ಆಗ್ತಾ ಇದೆ ದಟ್ ಈಸ್ ಆಕ್ಸಿಡೈಸಿಂಗ್ ಏಜೆಂಟ್. ಯಾವ ಒಂದು ಸಬ್ಸ್ಟೆನ್ಸು ರಿಡ್ಯೂಸ್ ಆಗಿ ತನ್ನನ್ನು ತಾನು ರಿಡ್ಯೂಸ್ ಮಾಡ್ಕೊಳ್ಳುತ್ತೋ ಅದು ಆಕ್ಸಿಡೈಸಿಂಗ್ ಏಜೆಂಟ್. ಯಾವ ಒಂದು ಸಬ್ಸ್ಟೆನ್ಸು ಆಕ್ಸಿಡೈಸ್ ಆಗ್ತಾ ಇದೆ, ತನ್ನನ್ನು ತಾನು ಆಕ್ಸಿಡೈಸ್ ಮಾಡ್ಕೊಳ್ತಿದೆ, ಬಟ್ ಜೊತೆಲಿರೋರನ್ನ ಏನು ಮಾಡ್ತಾಯಿದೆ ಅಂದರೆ ಅರ್ಥ ಏನು ಅಂದರೆ ಇದು ಇಟ್ ಸೆಲ್ಫ್ ಆಕ್ಸಿಡೈಸ್ ಆಗುತ್ತೆ, ಬಟ್ ತನ್ನ ಜೊತೆಲಿರೋರ್ನಿಗೆ ಏನು ಮಾಡುತ್ತೆ, ಇಲ್ಲಿ ರಿಡ್ಯೂಸ್ ಮಾಡ್ತಾ ಇದೆ. ಅಂದರೆ ಇನ್ ದಿಸ್ ರಿಯಾಕ್ಷನ್ ಕಾರ್ಬನ್ ಆ್ಯಕ್ಟ್ ಆಸ್ ಎ ರಿಡ್ಯೂಸಿಂಗ್ ಏಜೆಂಟ್. ಯಾರನ್ನು ರಿಡ್ಯೂಸ್ ಮಾಡ್ತಿದೆ? ಜಿಂಕ್ ಆಕ್ಸೈಡನ್ನು ರಿಡ್ಯೂಸ್ ಮಾಡ್ತಾ ಇದೆ. ಸೊ ಏಜೆಂಟಾಗಿ ಹೆಲ್ಪ್ ಮಾಡ್ತಿದೆ ಇದು ಅಂತ ಅಷ್ಟೇ, ಸಿಂಪಲ್ ಆ್ಯಂಡ್ ಈಸಿ. ಕಾರ್ಬನ್ನು ಆಕ್ಸಿಡೇಷನ್ ಆಗ್ತಾ ಇದೆ, ಇಟ್ ಸೆಲ್ಫ್ ಗೆಟಿಂಗ್ ಆಕ್ಸಿಡೈಸ್ಡ್, ಬಟ್ ಇಟ್ ಈಸ್ ರಿಡ್ಯೂಸಿಂಗ್ ಜಿಂಕ್ ಆಕ್ಸೈಡ್. ಅಥವಾ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅಂತಂದರೆ ಈಸಿಯಾಗಿ ಹೇಗೆ ಬಿಡ್ಕೋಬೋದು, ಆಕ್ಸಿಡೇಷನ್ ಯಾವುದಾಗ್ತಿದೆ, ರಿಡಕ್ಷನ್ ಯಾವುದಾಗ್ತಿದೆ ಅಂತ ತಿಳ್ಕೊಂಡ್ರೆ ಆಕ್ಸಿಡೇಷನ್ ಆಗ್ತಿದೆಯಾ ಇದು, ಸೊ ದಿಸ್ ಈಸ್ ಕಾಲ್ಡ್ ಆಸ್ ರಿಡ್ಯೂಸಿಂಗ್ ಏಜೆಂಟ್. ಸಿಂಪಲಾಗಿ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ ಸ್ವಲ್ಪ ದಿನ, ಆಗ ನಿಮಗೆ ನೋಡಿ ಕಾನ್ಸೆಪ್ಟ್ಸ್ ಈಸಿ ಆಗ್ತಾ ಬರುತ್ತೆ. ಇದರಲ್ಲೂ ನೀವು ನೋಡ್ಕೋಬೋದು ಆಕ್ಸಿಡೈಸಿಂಗ್ ಏಜೆಂಟ್ ಯಾವುದು, ರಿಡ್ಯೂಸಿಂಗ್ ಏಜೆಂಟ್ ಯಾವುದು ಅಂತ. ಹಾಗಿದ್ರೆ ಆಕ್ಸಿಡೇಷನ್ ಆಗೋದ್ರಲ್ಲಿ ಸಮ್ ಎಫೆಕ್ಟ್ಸ್ ಆರ್ ದೇರ್, ಕೊರೋಷನ್ ಮತ್ತು ರ್ಯಾನ್ಸಿಡಿಟಿ ವಿ ಹ್ಯಾವ್ ಇನ್ ಅವರ್ ಟೆಕ್ಸ್ಟ್ ಬುಕ್. ಸೊ ಯಾವಾಗ ಮೆಟಲ್ ಮಾಯ್ಸ್ಟ್ ಏರ್ ಜೊತೆಗೆ ಕೆಮಿಕಲ್ಸ್ ಜೊತೆಗೆ ಅಂದರೆ ಲೈಕ್ ಆ್ಯಸಿಡ್ ವಾಟರ್ ಜೊತೆಗೆ ರಿಯಾಕ್ಟ್ ಆಗುತ್ತೋ ಆಗ ಅದು ಕರೋಡ್ ಆಗ್ತಾ ಇದೆ ಅಂತ ಹೇಳಿ ಕರಿತೀವಿ, ಅದನ್ನು ಕೊರೋಷನ್ ಅಂತ ಹೇಳ್ಬೋದು. ಐರನ್ ರಸ್ಟ್ ಆಗೋದು ತುಕ್ಕಿಡಿಯೋದಾಗಿರ್ಬೋದು, ಸಿಲ್ವರ್ ಕಪ್ ಆಗೋದಾಗಿರ್ಬೋದು, ಕಾಪರ್ ಪ್ಲೇಟ್ ತಾಮ್ರ ಹಸಿರಾಗಿ ನಮ್ಮ ದೇವ್ರ ಮನೇಲಿರುವಂಥ ಪಾತ್ರೆಗಳು ಏನಾಗ್ತದೆ ಒಂಥರ ಕಪ್ಪಾಗಿ ಅಥವಾ ಡಾರ್ಕ್ ಹಸಿರಾಗಿ ಕಾಣಿಸ್ತಾ ಇರುತ್ತೆ. ಇದಕ್ಕೆ ಕಾರಣನೇ ಏನು, ಆಕ್ಸಿಡೇಷನ್ ಅಂತ ನಾವು ಹೇಳ್ಬೋದು. ಸೊ ಹಾಗಿದ್ರೆ ಹೇಗೆ ಪ್ರಿವೆನ್ಷನ್ ಮಾಡ್ಬೋದು ಅಂತಂದರೆ ಪೇಂಟ್ಸನ್ನು ಹಾಕೋದ್ರಿಂದ, ಆಯಿಲ್ಸ್ ಅದಕ್ಕೆ ಹಚ್ಚೋದ್ರಿಂದ, ಗ್ರೀಸನ್ನು ಹಚ್ಚೋದ್ರಿಂದ ಅಂದರೆ ತೇವಾಂಶ ಇಡೋದ್ರಿಂದ ಅಂತ, ಅಥವಾ ಅದ್ರ ಮೇಲೆ ಜಿಂಕ್ ಕೋಟಿಂಗ್ ಕೊಡೋದ್ರಿಂದ ಅಥವಾ ಗ್ಯಾಲ್ವನೈಸಿಂಗ್ ಅಂತ ಹೇಳ್ತೀವಿ, ಎಲೆಕ್ಟ್ರೋಪ್ಲೇಟಿಂಗ್ ಯಾವುದಾದ್ರೂ ಒಂದು ಮೆಟಲನ್ನು ಅದ್ರ ಮೇಲೆ ಕೋಟ್ ಮಾಡೋದಾಗಿರ್ಬೋದು, ಅಥವಾ ಇನ್ನೊಂದು ಮೆಟಲ್ ಜೊತೆ ಅಥವಾ ಇನ್ನೊಂದು ನಾನ್ ಮೆಟಲ್ ಜೊತೆ ಅದನ್ನು ಮಿಕ್ಸ್ ಮಾಡೋದು, ಅದನ್ನು ನಾವು ಅಲಾಯಿಂಗ್ ಅಂತ ಕರಿತೀವಿ. ಅಲಾಯಿಂಗ್ ಅಂತ ಅಂದರೆ ಅಲಾಯಿಸ್ ಅಂತ ಅಂದರೆ ಇಟ್ ಈಸ್ ಅ ಮಿಕ್ಸ್ಚರ್ ಆಫ್ ಮೆಟಲ್ ವಿತ್ ಮೆಟಲ್ ಆಗಿರ್ಬೋದು ಅಥವಾ ಮೆಟಲ್ ವಿತ್ ನಾನ್ ಮೆಟಲ್ ಆಗಿರ್ಬೋದು. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಅಲಾಯಿಂಗ್. ಹಾಗಿದ್ರೆ ಅದೇ ಥರ ಅನಡೈಸಿಂಗ್ ಸಹಿತ ಕೊಡ್ಬೋದು, ಅಲ್ಲಿ ಅಲ್ಯೂಮಿನಿಯಂ ಕೋಟಿಂಗನ್ನು ನಾವು ಕೊಡ್ತಾ ಹೋಗ್ತೀವಿ. ದೀಸ್ ಆರ್ ದ ಪ್ರಿವೆನ್ಷನ್ ಫಾರ್ ಕೊರೋಷನ್. ಸೊ ಇನ್ನೊಂದು ಉಳ್ಕೊಳ್ತು ನಮಗೆ ರ್ಯಾನ್ಸಿಡಿಟಿ. ನಮ್ಮ ಫುಡ್ಡಲ್ಲಿರುವಂತಹ ಫ್ಯಾಟ್ಸ್ ಅಥವಾ ಆಯಿಲ್ಸ್ ಏನಾಗ್ತಾ ಇದೆ, ಆಕ್ಸಿಡೈಸ್ ಆಗಿಬಿಟ್ಟು ಗಾಳಿಯಲ್ಲಿರೋ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ಆಕ್ಸಿಡೈಸ್ ಆಗಿಬಿಟ್ಟು ಏನು ಮಾಡ್ತಿದೆ, ಟೇಸ್ಟಲ್ಲಿ ಮತ್ತು ಸ್ಮೆಲ್ನಲ್ಲಿ ಚೇಂಜಸ್ ಆಗ್ತಿದೆ ಅಥವಾ ಫೌಲ್ ಸ್ಮೆಲ್ ಬರ್ತಾ ಇದೆ. ದಿಸ್ ಈಸ್ ಕಾಲ್ಡ್ ಆಸ್ ರ್ಯಾನ್ಸಿಡ್. ಫುಡ್ ರ್ಯಾನ್ಸಿಡ್ ಆಯಿತು ಅಂತೀವಿ, ಅಥವಾ ಆ ಪ್ರೋಸೆಸನ್ನು ರ್ಯಾನ್ಸಿಡಿಟಿ ಅಂತ ಹೇಳಿ ಕರಿತೀವಿ. ಹೀಗಾಗಿನೇ ಚಿಪ್ಸ್ ಜೊತೆಗೆ ಚಿಪ್ಸ್ ಪ್ಯಾಕೆಟ್ನಲ್ಲಿ ಆಕ್ಸಿಜನ್ನ ಫಿಲ್ ಮಾಡಿದ್ರೆ ರ್ಯಾನ್ಸಿಡ್ ಆಗೋಗುತ್ತೆ ಅಂಥೇಳಿ ನೈಟ್ರೋಜನ್ ಗ್ಯಾಸನ್ನು ನಾವೇನು ಮಾಡ್ತೀವಿ, ಫಿಲ್ ಮಾಡ್ತೀವಿ. ಸೊ ಪ್ರಿವೆನ್ಷನ್ ಹೇಗೆ, ಆಕ್ಸಿಡೈಸ್ ಆಗಬಾರ್ದು ಅಂದರೆ ಆಕ್ಸಿಜನ್ ಇಲ್ಲದೇ ಇರೋದು ಅಂದರೆ ಆ್ಯಂಟಿ ಆಕ್ಸಿಡೆಂಟ್ಸ್ಗಳನ್ನು ಇಡೋದು, ವ್ಯಾಕ್ಯೂಮ್ ಪ್ಯಾಕಿಂಗ್,
ಕಂಪ್ಲೀಟ್ ಏರ್ ಇಲ್ದಿರ ನಾವು ಕಟ್ಟೋದು ಅಥವಾ ಪ್ಯಾಕ್ ಮಾಡ್ಕೊಳ್ಳೋದು. ಆಯಿಲ್ ಫುಡ್ಸ್ ಆರ್ ಫ್ಲಶ್ಡ್ ವಿತ್ ಇನರ್ಟ್ ಗ್ಯಾಸ್ ಅಂದರೆ ಅದು ಯಾರ ಜೊತೆಗೂ ರಿಯಾಕ್ಟ್ ಮಾಡಲ್ವಲ್ಲ, ದಟ್ಸ್ ವೈ ಇನರ್ಟ್ ಆಗಿರುತ್ತೆ, ಅದು ಮುಕ್ತಿ ಹೊಂದ್ಬಿಟ್ಟಿರುತ್ತೆ, ಹಾಗಾಗಿ ಯಾರ ಜೊತೆಗೂ ನಾನು ರಿಯಾಕ್ಟ್ ಮಾಡಲ್ಲ ಅಂತ ಹಾಗೆ ಇರುತ್ತೆ. ಹೈಡ್ರೋಜನ್ ಗ್ಯಾಸನ್ನು, ಆಕ್ಸಿಜನ್ ಇಲ್ಲ ಅಂದರೆ ಹೈಡ್ರೋಜನ್ ಹಾಕ್ಕೋಬೋದಲ್ಲ, ದಟ್ಸ್ ವೈ. ಸೊ ರೆಫ್ರಿಜರೇಟ್ ಮಾಡ್ಕೊಳ್ಳೋದು ಅಂದರೆ ಅದರ ಟೆಂಪರೇಚರ್ಗಳನ್ನು ರೆಡ್ಯೂಸ್ ಮಾಡೋದ್ರಿಂದ ಆ ಫುಡ್ ಸ್ಟಫ್ನ ನಾವು ಪ್ರೊಟೆಕ್ಟ್ ಮಾಡ್ಬೋದು ಅಂತ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಚಾಪ್ಟರ್ ಕೆಮಿಕಲ್ ಈಕ್ವೇಷನ್ಸ್ ಆ್ಯಂಡ್ ರಿಯಾಕ್ಷನ್ಸ್. So let us talk about the second chemistry part chapter, acid, bases and salts. So I am going with the difference of these two, so that like ನೋಡಿ ನೋಟ್ಸ್ ಹೇಗಿರಬೇಕಂತಂದರೆ ನೋಡಿ ಎಷ್ಟು ಸಿಂಪಲಾಗಿ ಮಾಡಿದ್ದೀನಿ ನಾನು. 3 ಪೇಜಲ್ಲಿ ಫಸ್ಟ್ ಚಾಪ್ಟರ್ ಮುಗ್ದೇ ಹೋಯಿತು. ನಿಮ್ಮ ರಿವಿಷನ್ ನೋಟ್ಸ್ ಈ ಥರ ಇರಬೇಕು. ಆ್ಯಂಡ್ ಇದನ್ನು ಬುಕ್ಕಲ್ಲಿ ಮಾಡ್ಕೋಬೇಡಿ, A4 ಶೀಟ್ಸ್ ಅಥವಾ ಶೀಟ್ಸ್ಗಳಲ್ಲಿ ಮಾಡ್ಕೊಳ್ಳಿ, ಸೊ ದ್ಯಾಟ್ ಅದನ್ನು ನೀವು ಎಲ್ಲ ಕಡೆಯೂ ತೊಗೊಂಡು ಹೋಗೋ ಥರ ಈಸಿಲಿ ಕ್ಯಾರಿ ಮಾಡಬೇಕು. ಆ ಥರ ನೀಟಾಗಿ ಮೇಂಟೈನ್ ಮಾಡಬೇಕು, ಮಸ್ಟ್ ಆ್ಯಂಡ್ ಶುಡ್. ಸೊ ಇನ್ನೂ ಏನಾದರೂ ನಿಮಗೆ ಈ ಥರ ಈ ಪರ್ಟಿಕ್ಯುಲರ್ ಚಾಪ್ಟರ್ನ ನೋಡಿಸ್ಬೇಕು ಅಂತಂದರೆ ಕಾಂಟ್ಯಾಕ್ಟ್ ಮೀ. ಆ್ಯಂಡ್ ಕ್ವೆಶ್ಚನ್ ಪೇಪರ್ಸ್ ಯಾವುದಾದ್ರೂ ಪರ್ಟಿಕ್ಯುಲರ್ ಚಾಪ್ಟರ್ದು ಅಪ್ಲೈಡ್ ಕ್ವೆಶನ್ಸ್ ಬೇಕು ಅಂತಂದರೆ ಕೇಳಿ ಕಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಸಮ್ ಚಾರ್ಜಸ್ ಅಂತ ಹೇಳಿರುತ್ತೆ ಅಷ್ಟೇ, ಲೈಕ್ ಲಿಟಲ್ ಐ ನೋ ಯು ಆರ್ ದ ಸ್ಟೂಡೆಂಟ್ಸ್ ಅಂತ ಹೇಳಿ. ಸೊ ಲೆಟ್ಸ್ ಗೋ ವಿತ್ ಆ್ಯಸಿಡ್ ಬೇಸಸ್. ಆ್ಯಸಿಡ್ಸ್ ಯೂಶ್ವಲಿ ಏನಾಗಿರುತ್ತೆ, ಹುಳಿ ಆಗಿರುತ್ತೆ, ಸೌರ್. ಹಾಗೆ ಲಿಟ್ಮಸನ್ನು ಇದು ಬ್ಲೂ ಕಲರನ್ನು ರೆಡ್ ಕಲರಾಗಿ ಕನ್ವರ್ಟ್ ಮಾಡುತ್ತೆ. ಏಕ್ವೇಸ್ ಸೊಲ್ಯೂಷನಲ್ಲಿ ಅಂದರೆ ನೀರಿನಲ್ಲಿ ಏನಾಗುತ್ತೆ, ಆ್ಯಸಿಡ್ ಏನಾಗ್ತದೆ, ಬ್ರೇಕ್ ಆಗ್ತದೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಪಾರ್ಟ್ ಆಗಿ. ಸೊ ಪಾಸಿಟಿವ್ ಪಾರ್ಟ್ ಯೂಶ್ವಲಿ ಯಾವುದಾಗಿರುತ್ತೆ ಅಂತಂದರೆ ಅದು H+ ಆಗಿರುತ್ತೆ. ದಿಸ್ ಈಸ್ ದ ರೀಸನ್ ಫಾರ್ ದ ಆ್ಯಸಿಡಿಕ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಸಿಮಿಲರ್ಲಿ ಬೇಸಸಲ್ಲಿ ನೋಡಿದ್ರೆ ಇದು ಬಿಟರ್ ಪ್ರಾಪರ್ಟಿ ಆಗಿರುತ್ತೆ, ಜೊತೆಗೆ ನೊರೆ ಬರುತ್ತೆ ಅಂತಲೂ ಸಹಿತ ನಾವು ಹೇಳ್ತೀವಿ. ರೆಡ್ ಲಿಟ್ಮಸನ್ನು ಬ್ಲೂ ಆಗಿ ಕನ್ವರ್ಟ್ ಮಾಡುತ್ತೆ. ಏಕ್ವೇಸ್ ಸೊಲ್ಯೂಷನಲ್ಲಿ ಬೇಸಸ್ ಬ್ರೇಕ್ಸ್ ಇಂಟು 2 ಅಯಾನ್ಸ್, ಒಂದು ಪಾಸಿಟಿವ್ ಒಂದು ನೆಗೆಟಿವ್. ಯೂಶ್ವಲಿ ಆ ನೆಗೆಟಿವ್ ಅಯಾನ್ ಯಾವುದಾಗಿರುತ್ತೆ ಅಂದರೆ OH-. ದಿಸ್ ಈಸ್ ದ ರೀಸನ್ ಫಾರ್ ದ ಬೇಸಿಕ್ ಪ್ರಾಪರ್ಟಿ ಅಂತ ಹೇಳ್ಬೋದು. ಸೊ ಈಗ ನೋಡೋಣ ಕೆಲವು ಆ್ಯಸಿಡ್ಗಳನ್ನು ತಗೊಂಡು ಹೇಗೆ ಈಕ್ವಿಸ್ ಸೊಲ್ಯೂಷನಲ್ಲಿ ಅದು ಡಿಸೋಸಿಯೇಟ್ ಆಗುತ್ತೆ ಅಂತ ನೋಡೋಣ. HCl ಇದ್ದಿದ್ದು H+Cl- ಆಗುತ್ತೆ. ಸಲ್ಫ್ಯೂರಿಕ್ ಆ್ಯಸಿಡ್ ಇದ್ದಿದ್ದು ಅಂದರೆ H2SO4 ಇದ್ದಿದ್ದು H+SO4 ಆಗುತ್ತೆ. ನೈಟ್ರಿಕ್ ಆ್ಯಸಿಡ್ ಇದ್ದಿದ್ದು H+NO3- ಆಗುತ್ತೆ. ಕಾರ್ಬೋನಿಕ್ ಆ್ಯಸಿಡ್ ಇದ್ದಿದ್ದು H+CO3 ಆಗುತ್ತೆ. ಅಸಿಟಿಕ್ ಆ್ಯಸಿಡ್ ಲೈಕ್ ನೋಡಿ ಎಲ್ಲ ಆ್ಯಸಿಡಲ್ಲೂ ಏನಾಗ್ತಿದೆ, H+ ಈಸ್ ಕಾಮನ್. ಸೊ ವಿ ಕ್ಯಾನ್ ಸೇ H+ ಈಸ್ ದ ರೀಸನ್ ಫಾರ್ ದ ಅಸಿಡಿಕ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಸಿಮಿಲರ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಬೇಸಿಸಲ್ಲಿ ನೋಡಿದ್ರೆ ಇದು ಏಕ್ವೇಸ್ ಸೊಲ್ಯೂಷನಲ್ಲಿ ಏನಾಗಿರುತ್ತೆ ಅಂದರೆ Na+OH- ಆಗಿರುತ್ತೆ. ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ K+OH- ಆಗಿರುತ್ತೆ. ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಬಂದುಬಿಟ್ಟು ಇದು ಸಹಿತ ಯಾಕೆ ಇದು 2+, ಕೆಲವೊಂದು ಯಾಕೆ ಇದು ಬರೀ 1- ಇದೆ, ಕೆಲವೊಂದು ಯಾಕೆ 3- ಎಲ್ಲ ಇರುತ್ತೆ ಅಂತೇಳಿ ನಿಮಗೆ ರೀಸನ್ ಗೊತ್ತಾಗಬೇಕು ಅಂತಂದರೆ ವಿ ಕಾಲ್ ಸಮ್ ಎಲಿಮೆಂಟ್ಸ್ ಆರ್ ಅಟಮ್ಸ್ ಆ್ಯಸ್ ಡೈಅಟಮಿಕ್, ಮೊನೋಅಟಮಿಕ್ ಅಂತೆಲ್ಲ ಕರಿತೀವಿ. ಯಾಕೆ ಆ ಪ್ರಾಪರ್ಟಿ ಅದಕ್ಕೆ ಬಂತು ಅಂತ ನಿಮಗೆ ಗೊತ್ತಾಗಬೇಕು ಅಂತಂದರೆ ಎಲೆಕ್ಟ್ರಾನಿಕ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಐಡಿಯಾ ಇರಬೇಕು. K-ಶೆಲ್, L-ಶೆಲ್, M-ಶೆಲ್, ಈ ವೇಲೆನ್ಸಿ ಕಾನ್ಸೆಪ್ಟ್ ಗೊತ್ತಿರಬೇಕು. ಇದೆಲ್ಲ ನೀವು 9th ಕಲ್ತಿದ್ದೀರಾ. ಸೊ 9th ಈಸ್ ದ ವೆರಿ ಬೇಸಿಕ್ ಥಿಂಗ್ ಟು ನೋ ಮೋರ್ ಅಬೌಟ್ ದ ಕೆಮಿಸ್ಟ್ರಿ ಕಂಟೆಂಟ್ಸ್ ಆ್ಯಂಡ್ ಆಲ್. ಡೌಟ್ ಇದ್ದರೆ ಪರ್ಸ್ನಲ್ಲಾಗಿ ಕಾಂಟ್ಯಾಕ್ಟ್ ಮಾಡಿ ಹೇಳ್ಕೊಡ್ತೀನಿ. ಸೊ ಹಾಗಿದೆ ಅದು. ಯಾಕಂದರೆ ನೋಡಿ ಇಲ್ಲಿ ALಗೆ 3+ ಬಂದುಬಿಡ್ತು, MGಗೆ 2+ ಬಂತು, ಕೆಲವೊಂದಕ್ಕೆ ಪ್ಲಸ್ ಅಷ್ಟೇ ಇರುತ್ತೆ, ವೈ ಇಟ್ ಈಸ್ ಸೋ ಅಂತ ಹೇಳಿ. ಸೊ ಹಾಗಿದ್ರೆ ಇಂಡಿಕೇಟರ್ಸಿಗೆ ಬರೋಣ. ಆ್ಯಸಿಡ್ ಬೇಸ್ ಅಂತ ಹೇಳಿ ಗೊತ್ತಾಯಿತು. ಎನಿ ಟೈಮ್ ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ಅಸ್ ಟು ಟೇಸ್ಟ್ ಇಟ್ ಅಲ್ವಾ. ಸೊ ಹಾಗಾಗಿ ಏನು ಮಾಡಿದ್ವಿ, ವಿ ಟಾಕ್ ಅಬೌಟ್ ಇಂಡಿಕೇಟರ್ಸ್. ಈ ಇಂಡಿಕೇಟರ್ಸ್ ಕೆಲವೊಂದು ನ್ಯಾಚುರಲ್ ಆಗಿದೆ, ಕೆಲವೊಂದು ಆರ್ಟಿಫಿಷಿಯಲ್ ಇಂಡಿಕೇಟರ್ಸ್ಗಳಿವೆ. ಲಿಟ್ಮಸ್ ಪೇಪರ್, ಟರ್ಮರಿಕ್ ಆಗಿರ್ಬೋದು, ರೆಡ್ ಕ್ಯಾಬೇಜ್ ಆ್ಯಕ್ಟ್ ಆಸ್ ಅ ನ್ಯಾಚುರಲ್ ಇಂಡಿಕೇಟರ್ಸ್, ಅಂದರೆ ಇದು ನೇಚರಲ್ಲಿ ನಮಗೆ ಡೈರೆಕ್ಟಾಗಿ ಸಿಗ್ತಾ ಇದೆ. ಬಟ್ ಫಿನಾಫ್ಥಲಿನ್, ಮೀಥೈಲ್ ಆರೆಂಜ್ ಏನಾಗ್ತಾಯಿದೆ, ವಿ ಆರ್ ಪ್ರಿಪೇರಿಂಗ್ ಇಟ್ ಇನ್ ಅ ಲ್ಯಾಬ್ ಮೇಡ್ ಬೈ ಮ್ಯಾನ್, ಹಾಗಾಗಿ ಇದನ್ನು ಆರ್ಟಿಫಿಷಿಯಲ್ ಇಂಡಿಕೇಟರ್ಸ್ ಅಂತ ಹೇಳ್ತೀವಿ. ಸೊ ವಿ ಹ್ಯಾವ್ ಒನ್ ಮೋರ್ ಕಾಲ್ಡ್ ಆಸ್ ಲೈಕ್ ಅಪಾರ್ಟ್ ಫ್ರಮ್ ಟೇಸ್ಟ್ ವಿ ಹ್ಯಾವ್ ಒನ್ ಮೋರ್ ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್. ಇದರಲ್ಲಿ ನಾವು ಸ್ಮೆಲ್ ಮಾಡೋದ್ರ ಮೂಲಕ ಏನು ಮಾಡ್ಬೋದು, ಇದು ಆ್ಯಸಿಡ್ ಆರ್ ಬೇಸ್ ಅಂತ ಹೇಳ್ಬೋದು. ಎಕ್ಸಾಂಪಲ್ ಆನಿಯನ್, ವೆನಿಲಾ, ಕ್ಲೋವ್ ಅಂತ ಹೇಳಿ ತಗೋಬೋದು. ಈಗ ನೋಡೋಣ. ಹಾಗಿದ್ರೆ ರೆಡ್ ಲಿಟ್ಮಸ್ ಏನಾಗ್ತದೆ, ಆ್ಯಸಿಡಲ್ಲಿ ಚೇಂಜಸನ್ನು ತೋರಿಸಲ್ಲ. ಆ್ಯಸಿಡಲ್ಲಿ ರೆಡ್ ಲಿಟ್ಮಸ್ ಆಗೇ ಇರುತ್ತೆ. ಅದೇ ಬೇಸಲ್ಲಿ ಏನಾಗ್ತದೆ, ಬ್ಲೂ ಕಲರಾಗಿ ಚೇಂಜ್ ಆಗುತ್ತೆ. ಬ್ಲೂ ಲಿಟ್ಮಸ್ ಇದ್ದಿದ್ದು ಆ್ಯಸಿಡಲ್ಲಿ ರೆಡ್ ಆಗುತ್ತೆ, ಬೇಸಲ್ಲಿ ಹಾಗೆ ಇರುತ್ತೆ. ಟರ್ಮರಿಕ್ ಆ್ಯಸಿಡಲ್ಲಿ ಯೆಲ್ಲೋ ಕಲರೇ ಇರುತ್ತೆ, ಬಟ್ ಬೇಸಲ್ಲಿ ರೆಡ್ ಕಲರಾಗಿ ಚೇಂಜ್ ಆಗುತ್ತೆ. ಫಿನಾಫ್ಥಲಿನ್ ಇದ್ದಿದ್ದು ಕಲರ್ಲೆಸ್ ಇರುತ್ತೆ, ಆ್ಯಸಿಡಲ್ಲಿ ಬೇಸಲ್ಲಿ ಪಿಂಕ್ ಆಗುತ್ತೆ. ಮೀಥೈಲ್ ಆರೆಂಜ್ ಬಂದುಬಿಟ್ಟು ಆ್ಯಸಿಡಲ್ಲಿ ರೆಡ್ ಆ್ಯಂಡ್ ಬೇಸಲ್ಲಿ ಯೆಲ್ಲೋ. ಈ ಚಾರ್ಟ್ ನಿಮಗೆ 1 ಮಾರ್ಕ್ 2 ಮಾರ್ಕ್ ಕ್ವೆಶನ್ಸ್ಗಳಲ್ಲಿ ಡೆಫಿನೆಟ್ಲಿ ಯೂಸ್ಫುಲ್ ಆಗುತ್ತೆ. ಸೊ ರಿಯಾಕ್ಷನ್ಸ್ ಆಫ್ ಆ್ಯಸಿಡ್. ಈಗ ಕೆಮಿಕಲ್ ಪ್ರಾಪರ್ಟೀಸ್ಗಳ ಬಗ್ಗೆ ಮಾತಾಡ್ತೀವಿ. ಆ್ಯಸಿಡ್ ಮೆಟಲ್ ಜೊತೆ ರಿಯಾಕ್ಟ್ ಆದಾಗ ನಮಗೆ ಗೊತ್ತಿದೆ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ, ಪಾಪ್ ಸೌಂಡ್ ಬರುತ್ತೆ ಅಂತ ಹೇಳಿ. ಸೊ ದ್ಯಾಟ್ಸ್ ವೈ ವಿ ಆರ್ ನಾಟ್ ಗೋಯಿಂಗ್ ಟು ಪ್ಲೇಸ್ ದೀಸ್ ಲೈಕ್
ಬ್ರಾಸಲ್ಲಿ, ಬ್ರಾನ್ಸ್ ಮೆಟಲ್ಸ್ಗಳಲ್ಲಿ ಏನಾಗ್ತದೆ, ಕರ್ಡನ್ನು, ಸೌರ್ ಮೆಟಲ್ಸ್ಗಳನ್ನು, ಯಾವುದನ್ನು ಈಟಬಲ್ಸ್ ಅಂತೀವಿ, ಯಾವುದನ್ನು ನಾವು ತಿನ್ನೋಕ್ಕಾಗುತ್ತೋ ಅಂಥವನ್ನೆಲ್ಲ ನಾವು ಬ್ರಾಸ್ ಅಥವಾ ಕಾಪರ್ ವೆಸಲ್ಸ್ಗಳಲ್ಲಿ ಇಡಲ್ಲ. ಇದೇ ರೀಸನ್, ಯಾಕಂದರೆ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ, ಜೊತೆಗೆ ಪಾಯ್ಸನಸ್ ಸಾಲ್ಟ್ ಪ್ರೊಡ್ಯೂಸ್ ಆಗುತ್ತೆ ಅನ್ನೋ ಉದ್ದೇಶದಿಂದ. ಇದು ಸಹಿತ ನಿಮಗೆ ಕ್ವೆಶನ್ ಸಹಿತ ರಿಪೀಟೆಡ್ ಆಗಿದೆ, ಕೇಳೋ ಸಾಧ್ಯತೆಯೂ ಇದೆ. ಒಂದು ಎಕ್ಸಾಂಪಲ್ ನೋಡಿಕೊಂಡ್ರೆ ಸಾಕು. ಆ್ಯಂಡ್ ಆ್ಯಸ್ ಯು ನೋ, ದಿಸ್ ಡಯಾಗ್ರಾಮ್ ಈಸ್ ವೆರಿ ಯೂಸ್ಫುಲ್, ವೆರಿ ಇಂಪಾರ್ಟೆಂಟ್ ಫಾರ್ ಎವ್ರಿ, ಪ್ರತಿ ವರ್ಷವೂ ಸಹಿತ ಕೇಳಬಹುದಾದಂಥ ಒಂದು ಡ್ರಾಯಿಂಗ್ ಇದು. ಕೇಳ್ತಾರೆ, ದಯವಿಟ್ಟು ಪ್ರಿಪೇರ್ ಆಗಿ, ದಯವಿಟ್ಟು ಕಲ್ತ್ಕೊಳ್ಳಿ ಮಿಸ್ ಇಲ್ಲದೆ. ಏನು ಹೇಳ್ತಾ ಇರೋದಪ್ಪ ಇದರಲ್ಲಿ ಅಂತಂದರೆ, ಆ್ಯಸಿಡ್ ಜೊತೆಗೆ ರಿಯಾಕ್ಟ್ ಆದಾಗ ಏನಾಗುತ್ತೆ, ಮೆಟಲ್ ಕಾರ್ಬೊನೇಟು ಆ್ಯಸಿಡ್ ಜೊತೆ ರಿಯಾಕ್ಟ್ ಆದಾಗ ಸಾಲ್ಟ್ ಬರುತ್ತೆ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ, ವಾಟರ್ ಫಾರ್ಮ್ ಆಗ್ತಾಯಿದೆ. ಹಾಗಿದ್ರೆ ಮೆಟಲ್ ಕಾರ್ಬೊನೇಟ್ ಆಗಿರ್ಬೋದು ಅಥವಾ ಮೆಟಲ್ ಹೈಡ್ರೋಜನ್ ಕಾರ್ಬೊನೇಟ್ ಆಗಿರ್ಬೋದು. ಇಲ್ಲಿ ಕಾರ್ಬೊನೇಟನ್ನು ಎಕ್ಸಾಂಪಲ್ ತೊಗೊಂಡು ಹೇಳೋದಾದರೆ, ಇಲ್ಲೊಂದು ಸಾಲ್ಟ್ NaCl ಸಾಲ್ಟ್ ಪ್ರೊಡ್ಯೂಸ್ ಆಯಿತು, CO2 H2O. ಹೇಗೆ ನೆನ್ಪಿಡ್ಕೋಬೇಕು ಇದನ್ನು? ಸೋಡಿಯಂ ಕಾರ್ಬೊನೇಟ್ ಅಂದರೆ ಇದೊಂದು ಮೆಟಲ್ ಕಾರ್ಬೊನೇಟ್. HCl ಅನ್ನೋದು ಆ್ಯಸಿಡ್. ಮೆಟಲ್ ಕಾರ್ಬೊನೇಟ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಆದಾಗ ನನಗೆ ಗೊತ್ತಿದೆ CO2 H2O ಲಿಬ್ರೇಟ್ ಆಗುತ್ತೆ. ಉಳಿದಿದ್ದು Na ಮತ್ತು Cl, ಇವೆರಡನ್ನು ಜೋಡಿಸಿಟ್ರೆ ಆಗೋಯ್ತು. ಹಾಗಿದ್ರೆ ಇಲ್ಲಿ CO2 ಫಾರ್ಮ್ ಆಗಿದೆ ಅನ್ನೋದಕ್ಕೆ ವಿ ಹ್ಯಾವ್ ಟು ಟೆಸ್ಟ್ ಕನ್ಫರ್ಮೇಷನ್ಗೆ. ಕೆಲವು ಸಿಚುಯೇಷನಲ್ಲಿ ಏನಾಗುತ್ತೆ ಅಂತಂದರೆ, ನನಗಿಲ್ಲಿ ಯಾವುದೋ ಗ್ಯಾಸ್ ಫಾರ್ಮ್ ಆಗಿದೆ, ಬಟ್ ಯಾವುದು ಅಂತ ನಂಗೆ ಗೊತ್ತಿಲ್ಲ. ನನಗಿಲ್ಲಿ ಹೇಳ್ತಿದ್ದೀನಿ ನಾನು ಕಾರ್ಬನ್ ಡೈಆಕ್ಸೈಡ್ ಅಂತ, ಬಟ್ ಹೌ ಯು ಆರ್ ಗೋಯಿಂಗ್ ಟು ಪ್ರೂವ್ ಇಟ್ ವಿತ್ ದಟ್ ಟು ಟೆಸ್ಟ್ ಹಿಯರ್? ಕಾರ್ಬನ್ ಡೈಆಕ್ಸೈಡ್ ಏನು ಮಾಡುತ್ತೆ, ಫೈರನ್ನು ಎಕ್ಸ್ಟಿಂಗಿಷ್ ಮಾಡುತ್ತೆ. ಅದನ್ನು ಫೈರ್ ಹತ್ರ ತಂದುಬಿಟ್ಟು ಆರೋಗ್ತಿದೆಯಾ ಫೈರ್ ಅನ್ನೋದನ್ನು ಚೆಕ್ ಮಾಡ್ಬೋದು. ಅಥವಾ ಇದನ್ನು ನಾವೇನಾದರೂ ಲೈಮ್ ವಾಟ್ರ್ ಮೂಲಕ ಪಾಸ್ ಮಾಡಿದ್ವಿ ಅಂದರೆ, ಆ ಲೈಮ್ ವಾಟ್ರ್ ಏನಾಗಬೇಕು, ಮಿಲ್ಕಿಯಾಗಿ ಕನ್ವರ್ಟ್ ಆಗಬೇಕು. ದೆನ್ ವಿ ಕ್ಯಾನ್ ಕನ್ಫರ್ಮ್ ಇಟ್, ಎಸ್ ಇಟ್ ಈಸ್ ವಾಟ್ ಕಾರ್ಬನ್ ಡೈಆಕ್ಸೈಡ್ ಅಂತ. ನಾವು ಕಾಂಬಿನೇಷನ್ ರಿಯಾಕ್ಷನಲ್ಲಿ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡನ್ನು ಹೇಗೆ ಫಾರ್ಮ್ ಮಾಡೋದು ಅಥವಾ ಲೈಮ್ ವಾಟ್ರನ್ನು ಹೇಗೆ ಫಾರ್ಮ್ ಮಾಡೋದು ಅನ್ನೋದನ್ನು ಓದಿದ್ವಿ ಅಲ್ವಾ. ಈಗ ಅದನ್ನು ನಾನೊಂದು ಅಪ್ಲಿಕೇಶನ್ ಹೇಳಿದ್ದೆ. ಗೋಡೆಗೆ ನಾವೇನಾದರೂ ಇದನ್ನು ಸುಣ್ಣದ ತಿಳಿ ಅಂತ ಹೇಳಿ ಗೋಡೆಗೆ ಹೊಡೆದ್ವಿ ಅಂತ ಅಂದರೆ, ಆಗ ಅದು ಗಾಳಿಯಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಜೊತೆ ರಿಯಾಕ್ಟ್ ಆಗಿ ಏನಾಗ್ತದೆ, ಕ್ಯಾಲ್ಶಿಯಂ ಕಾರ್ಬೊನೇಟನ್ನು ಫಾರ್ಮ್ ಮಾಡ್ತಿದೆ ಅನ್ನೋದನ್ನು ನಾವು ತಿಳ್ಕೊಂಡಿದ್ವಿ. ಸೊ ಸೇಮ್ ಟು ಸೇಮ್ ಕಾನ್ಸೆಪ್ಟ್. ಆ್ಯಸಿಡ್ ಬೇಸ್ ಜೊತೆಗೆ ನ್ಯೂಟ್ರಲೈಸೇಷನ್ ರಿಯಾಕ್ಷನ್, ಇದಂತೂ ಸೆವೆಂತಲ್ಲೇ ಓದಿದ್ದೀರಾ ನೀವು. ಆ್ಯಸಿಡ್ ಬೇಸ್ ಜೊತೆ ರಿಯಾಕ್ಟ್ ಆದಾಗ ಸಿಂಪಲ್, ಅಲ್ಲಿ ವಾಟ್ರನ್ನ ಎಲಿಮಿನೇಟ್ ಮಾಡಿ ಉಳಿದಿದ್ದನ್ನು ಬರೆದ್ರೆ ಯು ವಿಲ್ ಗೆಟ್ ಟು ನೋ ದ ಸಾಲ್ಟ್. ಸಿಮಿಲರ್ಲಿ ಅದು ಮೆಟಲಿಕ್ ಆಕ್ಸೈಡ್ ಆಗಿತ್ತು ಅಂತ ಅಂದ್ಕೊಳ್ಳಿ. ಮೆಟಲಿಕ್ ಆಕ್ಸೈಡ್ ಜೊತೆ ರಿಯಾಕ್ಟ್ ಆದಾಗ ಇಲ್ಲಿ ಮೆಟಲಿಕ್ ಆಕ್ಸೈಡ್ ಬೇಸ್ ಆಗಿ ರಿಯಾಕ್ಟ್ ಮಾಡುತ್ತೆ. ಹಿಯರ್ ವಿ ಹ್ಯಾವ್ ದ ಟ್ರಿಕ್, ದಟ್ ಈಸ್ ಮೊಬೈಲ್. ನಿಮಗಂತೂ ಸ್ಪೆಲ್ಲಿಂಗ್ ಗೊತ್ತೇ ಇರುತ್ತೆ. ಮೆಟಲ್ ಆಕ್ಸೈಡ್ ಆ್ಯಕ್ಟ್ ಆಸ್ ಅ ಬೇಸ್ ಅಂತ ಹೇಳಿ ನೆನ್ಪಿಡ್ಕೋಬೋದು. ಕ್ಲಿಯರಾ? ಹಾಗಿದ್ರೆ ನಾನ್ ಮೆಟಲಿಕ್ ಆಕ್ಸೈಡ್ ಹಾಗಿದ್ರೆ ಡೆಫಿನೆಟ್ಲಿ ಒಂದು ನೆನ್ಪಿಡ್ಕೊಳ್ಳಿ, ಎರಡನ್ನೂ ನೆನ್ಪಿಡ್ಕೊಳ್ಳೋಕೆ ಹೋಗ್ಬೇಡಿ. ನಾನ್ ಮೆಟಲಿಕ್ ಆಕ್ಸೈಡ್ ಏನಾಗ್ತದೆ, ಆ್ಯಸಿಡಾಗಿ ಬಿಹೇವ್ ಮಾಡುತ್ತೆ ಅಂತ ನಾವು ಹೇಳ್ಬೋದು. ಇಲ್ಲಿ ಸಾಲ್ಟ್ ಮತ್ತು ವಾಟ್ರಾಗಿ ಫಾರ್ಮೇಷನ್ ಸೇಮ್. ಇಲ್ಲಿ ಮೆಟಾಲಿಕ್ ಆಕ್ಸೈಡ್ಗೆ ಒಂದೆರಡು ಎಕ್ಸಾಂಪಲನ್ನು ನೆನ್ಪಿಡ್ಕೊಳ್ಳಿ, ಹಾಗೆ ನಾನ್ ಮೆಟಾಲಿಕ್ ಆಕ್ಸೈಡ್ಗೆ ಒಂದೆರಡು ಎಕ್ಸಾಂಪಲನ್ನು ನೆನ್ಪಿಡ್ಕೊಂಡ್ರೆ ಆಯಿತು. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಇದು ಡ್ಯಾಶಸ್ ಅಲ್ಲೆಲ್ಲ ಕೇಳ್ತಿರ್ತಾರೆ, ಮೆಟಲ್ ಆಕ್ಸೈಡ್ ಆ್ಯಕ್ಟ್ ಆಸ್ ಅ ಡ್ಯಾಶ್ ಅಂತ ಹೇಳಿ. ಹಾಗಿದ್ರೆ ಸಮ್ ನೋಟ್ ಟಾಪಿಕ್, ಅಮೌಂಟ್ ಆಫ್ ಆ್ಯಸಿಡ್. ಫಸ್ಟ್ ಇದನ್ನು ಓದ್ಕೊಂಡು ಆಮೇಲೆ ಇಲ್ಲಿಗೆ ಬರ್ತೀನಿ. ಕಾನ್ಸಂಟ್ರೇಷನ್ ಆಫ್ ಹೈಡ್ರಾಕ್ಸೈಡ್ ಅಯಾನ್ಸ್ ಏನಾಗ್ತದೆ, ಇನ್ಕ್ರೀಸ್ ಆಗುತ್ತೆ ಯಾವಾಗ ಅದಕ್ಕೆ ನಾನು ಬೇಸನ್ನು ಹಾಕಿದ್ರೆ. ಯಾಕೆ ಬೇಸಲ್ಲಿ ಕಾಮನ್ ನೆಗೆಟಿವ್ ಪಾರ್ಟ್ ಯಾವುದಾಗಿರುತ್ತೆ ಅಂದರೆ ಅದು OH ಮೈನಸ್ ಆಗಿರುತ್ತೆ. ದಟ್ ಈಸ್ ಹೈಡ್ರಾಕ್ಸೈಡ್ ಅಯಾನ್ ಜಾಸ್ತಿ ಆಗೋದರಿಂದ ಅದರ ಕಾನ್ಸಂಟ್ರೇಷನ್ ಏನಾಗುತ್ತೆ, ಆಟೋಮೆಟಿಕಲಿ ಇನ್ಕ್ರೀಸ್ ಆಗುತ್ತೆ. ಸೊ ಹಾಗಾಗಿ ನಾವು ಹೇಳ್ಬೋದು ಕಾನ್ಸಂಟ್ರೇಷನ್ ಆಫ್ OH ಮೈನಸ್ ಇನ್ಕ್ರೀಸ್ ಆಗುತ್ತೆ ಅಂತ. ಅಥವಾ ನಾನು ಇವಾಗ ಬೇಸ್ ಆ್ಯಡ್ ಮಾಡೋದ್ರ ಬದಲು ಡೈಲ್ಯೂಟ್ ಮಾಡ್ತಾ ಇದ್ದೀನಿ, ಆನ್ ಡೈಲ್ಯೂಷನ್ ನೀರನ್ನು ಎಕ್ಸಸ್ ಹಾಕ್ತಾ ಇದ್ದೀನಿ. ಆವಾಗ ಏನಾಗುತ್ತೆ, ಹಾಗಿದ್ರೆ ಹೈಡ್ರೋನಿಯಮ್ ಅಯಾನ್ ಪರ್ ಯೂನಿಟ್ ವಾಲ್ಯೂಮ್, ಅಂದರೆ ನಾನು ತೊಗೊಂಡಿರೋಷ್ಟು ಜಾಗದಲ್ಲಿ ಅದರಲ್ಲಿ ಒಂದು ವಾಲ್ಯೂಮ್ನಷ್ಟು ನಾನು ಕನ್ಸಿಡರ್ ಮಾಡಿದೆ ಅಂದರೆ ಅಲ್ಲೇನಾಗ್ತಿದೆ ಅಂದರೆ ಹೈಡ್ರೋನಿಯಮ್ ಅಯಾನ್. ಈ ಹೈಡ್ರೋನಿಯಮ್ ಅಯಾನ್ ಎಲ್ಲಿಂದ ಬಂತು? ಈಗ ಸಪೋಸ್ ಒಂದು HCl ನನಗೇನು ತೊಗೊಂಡಿದ್ದೀನಲ್ಲ, ಆ ಆ್ಯಸಿಡಿಗೆ ವಾಟ್ರನ್ನ ಡೈಲ್ಯೂಟ್ ಮಾಡ್ತಾ ಇದ್ದೀನಿ ಅಂತಂದರೆ ಅಲ್ಲಿ ನನಗೇನು ಸಿಗುತ್ತೆ, ಹೈಡ್ರೋನಿಯಮ್ ಅಯಾನ್ ಸಿಗುತ್ತೆ. ಹೌದಾ? ಹೈಡ್ರೋನಿಯಮ್ ಅಯಾನ್ ಅಂತಂದರೆ ಹೆಂಗೆ ಬಂತು? ಇಲ್ಲಿ ಸಿಂಪಲಾಗಿ ರೆಡ್ಡಿಂಕಲ್ಲಿ ತೋರಿಸಿದ್ದೀನಿ ನೋಡಿ. HCl ಡಿಸೋಸಿಯೇಟ್ ಆಗಿ H+Cl- ಬರುತ್ತೆ. ಈ ಹೈಡ್ರೋಜನ್ ಅಯಾನ್ ಏನಾಗ್ತಾ ಇದೆ ಅಂದರೆ ವಾಟರ್ ಜೊತೆ ರಿಯಾಕ್ಟ್ ಆಗಿ ಹೈಡ್ರೋನಿಯಮ್ ಅಯಾನನ್ನು ಕೊಡ್ತಾ ಇದೆ. ನಾವು ಡೈಲ್ಯೂಟ್ ಮಾಡಿದಷ್ಟು ಏನಾಗ್ತದೆ ಅಂದರೆ ಹೈಡ್ರೋನಿಯಮ್ ಅಯಾನ್ ಕಾನ್ಸಂಟ್ರೇಷನ್ ಏನಾಗ್ತಾ ಹೋಗ್ತಾ ಇದೆ, ಡಿಕ್ರೀಸ್ ಆಗ್ತಾ ಬರುತ್ತೆ ಆ್ಯಂಡ್ ಇಟ್ ಬಿಕಮ್ಸ್ ವೀಕ್ ಅಂತ ಕರಿತೀವಿ. ಹಾಗಿದ್ರೆ ಈಗ ಹೇಳೋಣ, ವೆನ್ ಅಮೌಂಟ್ ಆಫ್ ಆ್ಯಸಿಡ್ ಈಸ್ ಆ್ಯಡೆಡ್ ಟು ವಾಟರ್, ಆ್ಯಸಿಡನ್ನು ನಾವು ನೀರಿಗೆ ಹಾಕಿದಾಗ ದೇರ್ ಆರ್ ಫಿಕ್ಸ್ಡ್ ನಂಬರ್ ಆಫ್ ದಿಸ್ ಅಯೋನಿಕ್ ವಾಟ್ರಲ್ಲಿ ಇರುತ್ತೆ. ಇಫ್ ಹೈಡ್ರೋನಿಯಮ್ ಅಯಾನ್ ಪರ್ ಯೂನಿಟ್ ಆಫ್ ದ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಏನಾಗ್ತದೆ, ಫಿಕ್ಸ್ಡ್ ಅಮೌಂಟಲ್ಲಿ ಇದ್ದಾಗ ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಇವೆರಡನ್ನು ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು. ದಿಸ್ ಸೆಂಟೆನ್ಸ್ ಇಸ್ ನಾಟ್ ದಟ್ ಮಚ್ ಇಂಪಾರ್ಟೆಂಟ್. ಹಾಗಿದ್ರೆ ಯಾವ ಬೇಸ್ ನೀರಿನಲ್ಲಿ ಕರಗುತ್ತೋ, ಮೋಸ್ಟ್ ಆಫ್ ದ ಬೇಸಸ್ ಈಸ್ ನಾಟ್ ಗೋಯಿಂಗ್ ಟು ಲೈಕ್ ಸಾಲ್ಯುಬಲ್ ಇನ್ ವಾಟರ್. ಯಾವ ಬೇಸ್ ನೀರಿನಲ್ಲಿ ಕರಗುತ್ತೋ ಅದನ್ನು ನಾವು ಆಲ್ಕಲೀಸ್ ಅಂತ ಹೇಳಿ ಕರಿತೀವಿ.
ಜೊತೆಗೆ ಗೊತ್ತಿರಬೇಕು, ನಾವು ಆ್ಯಸಿಡನ್ನು ಒಂದು ಟೆಸ್ಟ್ ಟ್ಯೂಬಲ್ಲಿ ತೊಗೊಂಡು ಅದಕ್ಕೆ ನೀರನ್ನು ಹಾಕಿದ್ವಿ ಅಂತಂದರೆ ಗ್ಲಾಸ್ ಒಡೆದು ಹೋಗ್ಬೋದು ಅಥವಾ ಬೆಂಕಿ ಹೊತ್ಕೋಬೋದು. ವಾಟ್ ಎವರ್ ಮೇ ಬಿ ಹ್ಯಾಪನ್ ಬಿಕಾಸ್ ಇಟ್ಸ್ ಹೈಲಿ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಹಾಗಿದ್ರೆ ವಾಟ್ ಈಸ್ ದ ಬೆಟರ್ ಟೆಕ್ನಿಕ್ ಅಂತ ಅಂದರೆ, ನೀರನ್ನು ತೊಗೊಂಡು ಅದಕ್ಕೆ ಡ್ರಾಪ್ ಬೈ ಡ್ರಾಪ್ ಆ್ಯಸಿಡ್ ಅಥವಾ ಲೈಕ್ ಬೇಸನ್ನು ಹಾಕೋದು ದಿನಾನ ಅಲರ್ಸೋದ್ರ ಮೂಲಕ ಏನಾಗ್ತದೆ, ಸೊ ವಿ ಕ್ಯಾನ್ ಸೇವ್ ಎವ್ರಿಥಿಂಗ್. ಎನರ್ಜಿ ರಿಲೀಸ್ ಆಗೋದನ್ನು ನಾವು ಅವಾಯ್ಡ್ ಮಾಡ್ಬೋದು. ಸೊ ನಾವು ವಿ ಎಂಟರ್ಡ್ ದ ಕಾನ್ಸೆಪ್ಟ್ ರಿಲೇಟೆಡ್ ಟು pH ಸ್ಕೇಲ್. ದ ಮೇಜರ್ಲಿ 4 ಕಾನ್ಸೆಪ್ಟ್ ನೆನ್ಪಿಡ್ಕೋಬೇಕಾಗುತ್ತೆ ಅಬೌಟ್ ರಿಯಾಕ್ಷನ್ ಆಫ್ ದಿಸ್ ಆ್ಯಸಿಡ್ಸಲ್ಲಿ. ಒಂದು ಮೆಟಲ್ ಜೊತೆ ರಿಯಾಕ್ಟ್ ಆಗೋದು, ಇನ್ನೊಂದು ಮೆಟಲ್ ಕಾರ್ಬನೇಟ್ ಆ್ಯಸಿಡ್ ಜೊತೆಗೆ ರಿಯಾಕ್ಟ್ ಆಗೋದು, ಹಾಗೆ ಆ್ಯಸಿಡ್ ಬೇಸ್ ಜೊತೆಗೆ, ಮೂರನೇದಿದು ಆ್ಯಸಿಡ್ ಬೇಸ್ ಜೊತೆಗೆ ನೆನ್ಪಿಡ್ಕೊಂಡ ತಕ್ಷಣ ಅದರ ಅಡಿಷನಲ್ ಆಗಿ ಇವೆರಡು ಒಟ್ಟಿಗೆ ಓದಬೇಕು, ಮೆಟಾಲಿಕ್ ಆಕ್ಸೈಡ್, ನಾನ್ ಮೆಟಾಲಿಕ್ ಆಕ್ಸೈಡ್. ಆ್ಯಂಡ್ ದ ಲಾಸ್ಟ್ ಥರ್ಡ್ ಒನ್ ಈಸ್ ಹೌ ದೇ ಆರ್ ಗೋಯಿಂಗ್ ಟು ರಿಯಾಕ್ಟ್ ಆನ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ ಅಥವಾ ಡೈಲ್ಯೂಷನ್ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಲೈಕ್ ನಾವು ಟಾಪಿಕ್. ಹಾಗಿದ್ರೆ pH ಸ್ಕೇಲಿಗೆ ಬಂದರೆ, ಯಾವ ಸ್ಕೇಲ್ ನಮಗೆ ಆ್ಯಸಿಡ್ನ ಸ್ಟ್ರೆಂತನ್ನು ಅಥವಾ ಬೇಸನ ಸ್ಟ್ರೆಂತನ್ನು ಹೇಳುತ್ತೋ ಅದು pH ಸ್ಕೇಲ್ ಅಂತ ಕರಿತೀವಿ. ಅದರಲ್ಲಿ 0 ಇಂದ 14 ಇರುತ್ತೆ. H+ ಜಾಸ್ತಿ ಆಗ್ತಿದೆ ಅಂದರೆ ಆ್ಯಸಿಡಿಕ್ ಕಂಟೆಂಟ್ ಜಾಸ್ತಿ ಆಗ್ತಿದೆ, ಅಂದರೆ pH ವ್ಯಾಲ್ಯೂ ಏನಾಗ್ತದೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ 0, 1, 2, 3, 7, 12, 14 ಈ ಥರ ನಾನು ತೊಗೊಂಡೆ ಅಂದರೆ ಕಡಿಮೆ ಆದಷ್ಟು pH ವ್ಯಾಲ್ಯೂ ಕಡಿಮೆ ಆದಷ್ಟು ಏನಾಗ್ತಾ ಇದೆ, ಅಸಿಡಿಟಿ ಜಾಸ್ತಿ ಆಗ್ತಿದೆ ಅಂತ ಅರ್ಥ. ಸೊ ಅದನ್ನೇ ಇಲ್ಲಿ ನಾನು ಗ್ರೀನ್ ಕಲರ್ ಕೊಟ್ಟಿದ್ದೀನಿ. pH ಈಸ್ ಲೆಸ್ ದ್ಯಾನ್ 7ಗಿಂತ ಕಡಿಮೆ ಹೋದರೆ ಅಸಿಡಿಕ್ ಜಾಸ್ತಿ, ಈಕ್ವಲ್ ಟು 7 ಆದರೆ ನ್ಯೂಟ್ರಲ್, pH ಈಸ್ ಗ್ರೇಟರ್ ದ್ಯಾನ್ 7 ಅಂದರೆ ಬೇಸಿಕ್ ಜಾಸ್ತಿ ಅಂತ ಹೇಳ್ಬೋದು. ಅದರರ್ಥ OH ಮೈನಸ್ ಕಾನ್ಸಂಟ್ರೇಷನ್ ಈಸ್ ಇನ್ಕ್ರೀಸಿಂಗ್ ಅಂತ ನಾವು ಹೇಳ್ಬೋದು. ಸೊ ಮಿಕ್ಸಿಂಗ್ ಆಫ್ ಅನ್ ಆ್ಯಸಿಡ್ ಆರ್ ಬೇಸ್ ವಿತ್ ವಾಟರ್ ರಿಸಲ್ಟ್ ಇನ್ ಡಿಕ್ರೀಸ್ ಇನ್ ದ ಕಾನ್ಸಂಟ್ರೇಷನ್ ಆಫ್ ಅಯಾನ್ಸ್ ಪರ್ ಯೂನಿಟ್ ವಾಲ್ಯೂಮ್, ದಟ್ ವಿ ಕಾಲ್ ಇಟ್ ಆಸ್ ದ ಡೈಲ್ಯೂಷನ್. ಆ್ಯಸ್ ಐ ಡಿಸ್ಕಸ್ಡ್ ಅರ್ಲಿಯರ್, ಹೈಡ್ರೋನಿಯಂ ಅಯಾನ್ ಕಾನ್ಸಂಟ್ರೇಷನ್ ಆಗುತ್ತೆ, ಆಟೋಮೆಟಿಕಲಿ ಡಿಕ್ರೀಸ್ ಆಗ್ತಾ ಬರುತ್ತೆ. ಸೊ ಸಮ್ ಎಕ್ಸಾಂಪಲ್ಸ್ ಫಾರ್ ಆ್ಯಸಿಡ್ in our daily life: vinegar, acidic acid, tomato, oxalic acid, curd, lactic acid, orange citric acid and lemon citric acid. ಇರುವೆ ಕಡಿಯೋದಾಗಿರ್ಬೋದು ಅಥವಾ ಜೇನು ಹುಳ ಕಡಿಯೋದಾಗಿರ್ಬೋದು ಅಥವಾ ತುರ್ಕೆ ಸೊಪ್ಪು ಕಡಿಯೋದಾಗಿರ್ಬೋದು, ಅದರಿಂದ ರಿಲೀಸ್ ಆಗ್ತಿರೋ ಆ್ಯಸಿಡ್ ಯಾವುದು, ಮೆಥನಾಯಿಕ್ ಆ್ಯಸಿಡ್. ಈ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂದಾಗ ಒಂದೆರಡು ಇನ್ಸ್ಟೆಂಟ್ಗಳನ್ನು ನಾವು ಡಿಸ್ಕಸ್ ಮಾಡೋದಾದರೆ, ಆ್ಯಸಿಡ್ ರೈನ್ದಾಗಿರ್ಬೋದು, ಟೂತ್ ಡಿಕೆ ಕಾನ್ಸೆಪ್ಟ್ ಆಗಿರ್ಬೋದು, ಹಾಗೆ ಸಾಯಿಲ್ ಕಾನ್ಸೆಪ್ಟ್, ಸಾಯಿಲ್ ಯಾವಾಗಲೂ ನ್ಯೂಟ್ರಲ್ ಇರಬೇಕು ಅನ್ನೋ ಒಂದು ಐಡಿಯಾ ಆಗಿರ್ಬೋದು, ಅಥವಾ ಆ್ಯಂಟಾಸಿಡ್ ಬಗ್ಗೆ ಆಗಿರ್ಬೋದು. ಆ್ಯಂಟಾಸಿಡ್ ಅಂತ ಅಂದರೆ ಯಾವುದು, ನಾವು ನಮ್ಮ ಸ್ಟಮಕ್ನಲ್ಲಿರುವಂಥ ಅಸಿಡಿಟಿ ಜಾಸ್ತಿ ಆದಾಗ ಏನಾಗ್ತದೆ, ಸೊ ವಿ ವಿಲ್ ಟೇಕ್ ಬೇಸ್ ಯಾವುದದು, ಆ್ಯಂಟಾಸಿಡ್ ಅಂತೀವಿ. ಅದಕ್ಕೆ ಎಕ್ಸಾಂಪಲ್ ಯಾವುದು, ಮೆಗ್ನೀಷಿಯಮ್ ಹೈಡ್ರಾಕ್ಸೈಡ್ ಅಥವಾ ಮಿಲ್ಕ್ ಆಫ್ ಮೆಗ್ನೀಷಿಯಾ ಅಂತ ಹೇಳಿ ಕರಿತೀವಿ. ಅಥವಾ ನಿಟಲ್ ಪ್ಲ್ಯಾಂಟ್, ತುರ್ಕೆ ಸೊಪ್ಪು ನಮಗೆ ತುರ್ಕೊಂಡಾಗ ಏನಾಗ್ತದೆ, ತುರ್ಕೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಥವಾ ಇರುವೆ ಕಚ್ಚಿದಾಗ ಕೆರ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀವಿ. ಯಾಕೆ ಅಂತಂದರೆ ಅದರಿಂದ ರಿಲೀಸ್ ಆಗಿರುವಂಥ ಫಾರ್ಮಿಕ್ ಆ್ಯಸಿಡ್ ರೀಸನ್ ಆಗಿರುತ್ತೆ, ಅಥವಾ ಮೆಥನಾಯಿಕ್ ಆ್ಯಸಿಡ್ ಇಸ್ ಅ ರೀಸನ್ ಅಂತ ಹೇಳ್ಬೋದು. ಸೊ ಆ ಒಂದು ಸಿಚುಯೇಷನಿಂದ ನಾವು ಹೇಗೆ ಪಾರಾಗ್ಬೋದು ಅಂತಂದರೆ, ಸೊ ವಿ ಕ್ಯಾನ್ ಯೂಸ್ ಸಮ್ ಬೇಸಲ್ಲಿ ಯಾವುದೋ ಒಂದು ಸೋಡಾ ಪೌಡ್ರನ್ನು ತೊಗೊಂಬಂದು ಸ್ವಲ್ಪ ಹಚ್ಕೊಂಡ್ವಿ ಅಂದರೆ ವಿ ಕ್ಯಾನ್ ಸೇವ್ ಅವರ್ ಸೆಲ್ಫ್, ಅಥವಾ ಆರಾಮಾಗುತ್ತೆ ಅಂತ ಹೇಳ್ಬೋದು. ಇದೆಲ್ಲ ನಾವು ಈವನ್ 7th ಓದಿರೋದ್ರಿಂದ ಅಷ್ಟಾಗಿ ಇಂಪಾರ್ಟೆಂಟ್ ಅಲ್ಲ ಈ ವರ್ಷ ಇನ್ನಿರಿಂದ ಅಂತ ನಾನು ಗೆಸ್ ಮಾಡ್ತಾಯಿದ್ದೀನಿ. ಸೊ ಜಸ್ಟ್ ಗೋ ಥ್ರೂ ಇಟ್ ಒನ್ಸ್. ಹಾಗಿದ್ರೆ ಸ್ಟ್ರಾಂಗ್ ಆ್ಯಸಿಡನ್ನು ತೊಗೊಂಡಿದ್ದೀನಿ, ಸ್ಟ್ರಾಂಗ್ ಬೇಸನ್ನು ತೊಗೊಂಡಿದ್ದೀನಿ. ನನಗೆ ಗೊತ್ತು ಆ್ಯಸಿಡ್ ಮತ್ತು ಬೇಸನ್ನು ರಿಯಾಕ್ಟ್ ಮಾಡಿದಾಗ ವಿ ವಿಲ್ ಗೆಟ್ ಸಾಲ್ಟ್ ಆ್ಯಂಡ್ ವಾಟರ್ ಅಂತ ಹೇಳಿ. ಹಾಗಿದ್ರೆ ಇಲ್ಲಿ ಕ್ರಿಯೇಟ್ ಆಗಿರುವಂಥ ಸಾಲ್ಟ್ ಯಾವುದಾಗಿರುತ್ತೆ, pH ಈಸ್ ಈಕ್ವಲ್ ಟು 7 ಆಗಿರುತ್ತೆ. ಸ್ಟ್ರಾಂಗ್ ಆ್ಯಸಿಡ್ ವೀಕ್ ಬೇಸ್ ಆಗಿತ್ತು ಅಂದರೆ pH ಲೆಸ್ ದ್ಯಾನ್ 7 ಆಗಿರುತ್ತೆ. ಸ್ಟ್ರಾಂಗ್ ಬೇಸ್ ತೊಗೊಂಡಿದ್ದೆ ಅಂತಂದರೆ ಅದೇ pH ಗ್ರೇಟರ್ ದ್ಯಾನ್ 7ಗೆ ಕಾರಣ ಆಗಿರುತ್ತೆ. ಕ್ಲೋರಾಲ್ಕಲಿ ಪ್ರೋಸೆಸ್ ಮೂಲಕ ನಾನೇನು ಮಾಡ್ತಿದ್ದೀವಿ, ನಾವಿಲ್ಲಿ ಒಂದು ಸೋಡಿಯಂ ಹೈಡ್ರಾಕ್ಸೈಡ್ ಕ್ಲೋರಿನ್ ಗ್ಯಾಸನ್ನು, ಹೈಡ್ರೋಜನ್ ಗ್ಯಾಸನ್ನು ಲಿಬ್ರೇಟ್ ಮಾಡಿಕೊಂಡು, ಆ್ಯಕ್ಚುಲಿ ಏನೋ ಇದು ತುಂಬ ಯೂಸ್ಫುಲ್ ಆಗುತ್ತೆ ನೆಕ್ಸ್ಟ್ ಸಾಲ್ಟ್ ಪ್ರಿಪ್ರೇಷನ್ಗೆ. ದಟ್ಸ್ ವೈ ಕ್ಲೋರಾಲ್ಕಲಿ ಪ್ರೋಸೆಸ್ ಇಸ್ ಇಂಪಾರ್ಟೆಂಟ್. ಎಲೆಕ್ಟ್ರಿಸಿಟಿ ಇಸ್ ಪಾಸ್ಡ್ ಥ್ರೂ ಎನ್ ಏಕ್ವಿಯಸ್ ಸೊಲ್ಯೂಷನ್ ಆಫ್ NaCl, ಅಥವಾ ಅದನ್ನು ನಾವು ಬ್ರೈನ್ ಸೊಲ್ಯೂಷನ್ ಅಂತ ಏನು ಕರಿತೀವಿ, ಅದ್ರ ಮೂಲಕ ಕಳಿಸ್ದಾಗ ಏನಾಗ್ತಾ ಇದೆ ಅಂದರೆ ಈ ಥರ ಅದು ಡಿಸೋಸಿಯೇಟ್ ಆಗ್ತಾ ಇದೆ. ಕ್ಯಾಥೋಡ್ ಹತ್ತಿರ ಹೈಡ್ರೋಜನ್ ಗ್ಯಾಸ್ ಲಿಬ್ರೇಟ್ ಆಗುತ್ತೆ, ಆ್ಯನೋಡ್ ಹತ್ತಿರ ಕ್ಲೋರಿನ್, ನಿಯರ್ ಕ್ಯಾಥೋಡು NaOH ರೆಡಿ ಆಗ್ತಿದೆ. ಇವನು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅನ್ನೋದು ಒಂದು ಎಕ್ಸ್ಟ್ರಾ ಪಾಯಿಂಟ್ಸ್. ಸೊ ಬ್ಲೀಚಿಂಗ್ ಪೌಡ್ರಿಗೆ ಬಂದರೆ ಎಲ್ಲದಕ್ಕಷ್ಟೇ ಎಲ್ಲ ಸಾಲ್ಟ್ಗೂ ಅದರ ಕೆಮಿಕಲ್ ಫಾರ್ಮುಲಾ ಬೇಕು. ಕೆಮಿಕಲ್ ಫಾರ್ಮುಲಾ, ಕೆಮಿಕಲ್ ನೇಮ್, ಪ್ರಿಪ್ರೇಷನ್, ಯೂಸಸ್, 4 ಪಾಯಿಂಟ್. ಕೆಮಿಕಲ್ ಫಾರ್ಮುಲಾ, ಕೆಮಿಕಲ್ ನೇಮ್, ಪ್ರಿಪ್ರೇಷನ್, ಯೂಸಸ್. ಸೊ ಟೋಟಲ್ 4 ಪಾಯಿಂಟ್ಸ್ ಗೊತ್ತಿದ್ರೆ ಸಾಕು. ಮಸ್ಟ್ ಆ್ಯಂಡ್ ಶುಡ್ ಕಲೀರಿ, ತುಂಬ ಯೂಸ್ಫುಲ್ ಇದೆ. ನಿಮಗೆ ಒಟ್ಟಿಗೆ ಹೆವಿ ಆಗ್ತಿದೆ ಅಂದರೆ ಇವತ್ತೆರಡು ಕಲೀರಿ, ನಾಳೆ 2 ಕಲೀರಿ, ಆವಾಗ ನಿಮಗೆ ಈಸಿ ಆಗುತ್ತೆ. ಸೊ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ಗೆ ನಾನು ಕಾರ್ಬನ್ ಡೈಆಕ್ಸೈಡ್ ಹಾಕಿದರೆ ಕ್ಯಾಲ್ಶಿಯಂ ಕಾರ್ಬನೇಟ್ ಆಗಿತ್ತು. ಆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ಗೆ ನಾನು ಕ್ಲೋರಿನ್ ಹಾಕ್ತೆ ಅಂದರೆ ಐ ಆಮ್ ಗೆಟಿಂಗ್
ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್, ದಟ್ ಈಸ್ ವಿ ಕಾಲ್ ಇಟ್ ಆಸ್ ಬ್ಲೀಚಿಂಗ್ ಪೌಡ್ರ್. ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ, ಪೇಪರ್ ಫ್ಯಾಕ್ಟ್ರಿಲಿ, ಲಾಂಡ್ರಿಗಳಲ್ಲಿ ಯೂಸ್ ಮಾಡ್ತಾರೆ. ಇದನ್ನು ಆಕ್ಸಿಡೈಸಿಂಗ್ ಏಜೆಂಟಾಗಿ ಯೂಸ್ ಮಾಡ್ತಾರೆ. ನೀರಿನಲ್ಲಿ ಇನ್ಫೆಕ್ಷನ್ ಇದೆ ಅಂತಂದರೆ ಅದನ್ನು ಡಿಸ್ಇನ್ಫೆಕ್ಟೆಂಟಾಗಿ ಮಾಡೋದಕ್ಕೋಸ್ಕರ ಇಲ್ಲಿ ಬ್ಲೀಚಿಂಗ್ ಪೌಡ್ರನ್ನು ಆ್ಯಡ್ ಮಾಡ್ತಾರೆ. ಈ ಹಾಸ್ಟೆಲ್ಸ್ಗಳಲ್ಲಿ ಅಥವಾ ಒಂದು ದೊಡ್ಡ ದೊಡ್ಡ ಸ್ಟೋರ್ ರೂಮ್ಸ್ ಅಥವಾ ಲೈಕ್ ಹೋಟೆಲ್ಸ್ಗಳಲ್ಲಿ ಏನಾಗ್ತಿದೆ, ಅವ್ರೇನು ಇಳಿದು ಟ್ಯಾಂಕ್ ಕ್ಲೀನ್ ಮಾಡೋಕ್ಕೆ ಹೋಗ್ತಾರೆ. ಸೊ ಅವ್ರು ಏನು ಮಾಡ್ಕೊಳ್ತಾರೆ, ಜಸ್ಟ್ ಬ್ಲೀಚಿಂಗ್ ಪೌಡ್ರನ್ನ ಮಿಕ್ಸ್ ಮಾಡಿಬಿಡ್ತಾರೆ. ಸೊ ದ್ಯಾಟ್ ದ ವಾಟರ್ ಬಿಕಮ್ ಡಿಸ್ಇನ್ಫೆಕ್ಟೆಂಟ್. ಅವ್ರಿಗೆ ಬೇರೆ ಯಾರಿಗೂ ಏನೂ ತೊಂದರೆ ಆಗೋಲ್ಲ, ಬಟ್ ಆ ನೀರು ಮಾತ್ರ ಬಳಸಿದ್ರೆ ಮಾತ್ರ ಬರೋ ಕೂದಲು ಹೋಗ್ತವೆ, ಇರೋ ಸ್ಕಿನ್ನು ಹಾಳಾಗೋಗುತ್ತೆ. ಸೊ ಬೇಕಿಂಗ್ ಸೋಡಾಗೆ ಬರೋಣ. ಅದರ ಕೆಮಿಕಲ್ ನೇಮ್ ಸೋಡಿಯಂ ಹೈಡ್ರೋಜನ್ ಕಾರ್ಬನೇಟ್ ಅಂತ ಹೇಳ್ತೀವಿ. ಪ್ರಿಪ್ರೇಷನನ್ನು ನೋಡ್ಕೊಳ್ಳಿ. ಪ್ರತಿಯೊಂದರದ್ದು ನೇಮ್ ಸೋಡಿಯಂ ಕ್ಲೋರೈಡ್, ವಾಟರ್, ಕಾರ್ಬನ್ ಡೈಆಕ್ಸೈಡ್, ಅಮೋನಿಯಾ ಮಿಕ್ಸ್ ಮಾಡಿದಾಗ ಏನಾಗ್ತದೆ, ನಮಗಿಲ್ಲಿ ಅಮೋನಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಫಾರ್ಮ್ ಆಗ್ತದೆ. ಸೋಡಿಯಂ ಕಾರ್ಬೊನೇಟನ್ನು ಫಾರ್ಮ್ ಮಾಡ್ಬೋದು ಅಂತಂದರೆ ವಿ ಕ್ಯಾನ್ ಯೂಸ್ ದ ಬೇಕಿಂಗ್ ಸೋಡಾ ಆ್ಯಸ್ ವೆಲ್ ಪ್ರಿಪ್ರೇಷನ್ ಪರ್ಪಸ್. ಯೂಸಸ್ಸು ಸಹಿತ ಅಷ್ಟೇ ಇಂಪಾರ್ಟೆಂಟು. ಆ್ಯಂಟಾಸಿಡಲ್ಲಿ ಯೂಸ್ ಮಾಡ್ತಾರೆ, ಸೋಡಾ ಆ್ಯಸಿಡ್ ಫೈರ್ ಎಕ್ಸ್ಟಿಂಗ್ವಿಷರ್ ಆಗಿ, ಯಾಕಂದರೆ ಕಾರ್ಬೊನೇಟ್ ಅಲ್ವಾ, ಹಾಗಾಗಿ ಕಾರ್ಬನ್ ಡೈಆಕ್ಸೈಡನ್ನು ಯೂಸ್ ಮಾಡಿದ್ರೆ ಎಕ್ಸ್ಟಿಂಗ್ವಿಷರ್ ಆಗಿ ಯೂಸ್ ಮಾಡ್ಬೋದು. ಫಾರ್ ಮೇಕಿಂಗ್ ಬೇಕಿಂಗ್ ಪೌಡ್ರ್ ಆಗಿರ್ಬೋದು. ಜೊತೆಗೆ ಇದು ರಿಯಾಕ್ಷನ್ ಸಹಿತ ನೋಡ್ಕೊಳ್ಳಿ, ಇಂಪಾರ್ಟೆಂಟ್ ಆಗುತ್ತೆ. ಗ್ಲಾಸ್ ಲೋಪ್ ಇಂಡಸ್ಟ್ರಿಗಳಲ್ಲಿ, ಪೇಪರ್ ಇಂಡಸ್ಟ್ರಿಯಲ್ಲಿ ಸೋಡಿಯಂ ಕಾಂಪೌಂಡ್ಸ್ಗಳನ್ನು ಪ್ರಿಪೇರ್ ಮಾಡೋದಕ್ಕೆ ಬೋರಾಕ್ಸ್ ಅನ್ನೋ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀವಿ. ಕ್ಲೀನಿಂಗ್ ಏಜೆಂಟಾಗಿ ಯೂಸ್ ಮಾಡ್ತೀವಿ. ಜೊತೆಗೆ ರಿಮೂವಿಂಗ್ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ದ ವಾಟರ್, ಅದರಲ್ಲಿರುವಂಥ ಕ್ಯಾಲ್ಶಿಯಂ ಮೆಗ್ನೀಷಿಯಮ್ ಸಾಲ್ಟ್ಸ್ಗಳನ್ನು ರಿಮೂವ್ ಮಾಡೋದಕ್ಕೂ, ಸೊ ಪರ್ಮನೆಂಟ್ ಹಾರ್ಡ್ನೆಸ್ಸನ್ನು ತೆಗಿಯೋಕ್ಕೋಸ್ಕರನೂ ನಾವು ಯೂಸ್ ಮಾಡ್ತೀವಿ. POP ಕ್ಯಾಲ್ಶಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ನೋಡಬಹುದು. ಇಲ್ಲಿ ನಾವು ಹೇಗೆ ಜಿಪ್ಸಮನ್ನು ಪ್ರೊಡ್ಯೂಸ್ ಮಾಡ್ತೀವಿ ಅಥವಾ ಜಿಪ್ಸಮಿಂದ POPನ ಪ್ರಿಪೇರ್ ಮಾಡ್ತೀವಿ, ಎರಡೂ ಒಂದೇ ರಿಯಾಕ್ಷನೇ. ಸೊ POPನ ತೊಗೊಂಡ್ಬಿಟ್ಟು ನೋಡಿ, POPನ ತೊಗೊಂಡು ವಾಟ್ರನ್ನ ಆ್ಯಡ್ ಮಾಡಿದ್ರೆ ವಿ ಗೆಟ್ ಜಿಪ್ಸಮ್, ಅಥವಾ ಜಿಪ್ಸಮನ್ನು ತೊಗೊಂಡು ವಾಟ್ರನ್ನ ರಿಮೂವ್ ಮಾಡಿದ್ರೆ ವಿ ಗೆಟ್ POP. ಒನ್ ಆ್ಯಂಡ್ ದ ಸೇಮ್. POPನಲ್ಲಿ ಯೂಸ್ ಮಾಡ್ತೀವಿ ಹಾಗಿದ್ರೆ ಮೇಕಿಂಗ್ ಟಾಯ್ಸ್ಗಳನ್ನು ಮಾಡೋದಕ್ಕೆ, ಅಥವಾ ಫ್ರ್ಯಾಕ್ಚರ್ ಆಗಿರೋ ಬೋನ್ಸ್ಗಳನ್ನು ನೆಟ್ಟಗೆ ಮಾಡೋದಕ್ಕೆ, ಡೆಕೋರೇಷನ್ ಪರ್ಪಸ್ಸು, ಅಥವಾ ಸರ್ಫೇಸನ್ನು ಸ್ಮೂತ್ ಮಾಡೋದಕ್ಕೂ ಕೆಲವು ಕಡೆ ಯೂಸ್ ಮಾಡ್ತಾರೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಆ್ಯಸಿಡ್ ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಚಾಪ್ಟರ್. ಐ ಹೋಪ್ ಯು ಆಲ್ ಎಂಜಾಯ್ಡ್. ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ, ಕೇಳಿ ಕ್ಲಿಯರ್ ಮಾಡ್ಕೊಳ್ಳಿ. ನನ್ನ ಒಂದು ಎಫರ್ಟ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ, ಅಥವಾ ನಿಮ್ಮ ನೆಕ್ಸ್ಟ್ ಬರುವಂತಹ ಜೂನಿಯರ್ಸ್ಗಳಿಗೆ ಕಾಂಟ್ಯಾಕ್ಟನ್ನು ಕೊಡಿ, ಹೇಳಿ ಅವ್ರಿಗೂ. It will be more helpful for me, also for them. So let us go ahead with the next chapter, chemistry part, metals and non-metals. So physical properties of metals and non-metals ಎರಡು ಕಂಪ್ಯಾರಿಸನ್ ಕೊಟ್ಟಿದ್ದೀನಿ. ಮೆಟಲ್ಸ್ಗಳು ಯೂಶ್ವಲಿ ಶೈನಿಂಗ್ ಆಗಿರುತ್ತೆ, ಲಶ್ಚರ್ ಆಗಿರುತ್ತೆ, ಸಾಲಿಡ್ ಹಾರ್ಡ್ ಆ್ಯಂಡ್ ಹೈ ಮೆಲ್ಟಿಂಗ್ ಪಾಯಿಂಟನ್ನು ಹೊಂದಿರುತ್ತೆ, ಮ್ಯಾಲಿಯಬಲ್ ಆಗಿರುತ್ತೆ. ಅಂದರೆ ಇಟ್ ಕ್ಯಾನ್ ಲೈಕ್ ವಿ ಕ್ಯಾನ್ ಮೇಕ್ ಇಟ್ ಇಂಟು ಶೀಟ್ ಫಾರ್ಮ್ ಅಥವಾ ವೈರ್ ಫಾರ್ಮ್ ಮಾಡೋದಾದ್ರೆ ಇದನ್ನು ಡಕ್ಟಿಲಿಟಿ ಅಂತ ಹೇಳಿ ಕರಿತೀವಿ. ಆ್ಯಕ್ಚುಲಿ ನನಗೆ ತುಂಬ ಕನ್ಫ್ಯೂಷನ್ ಆಗ್ತಿತ್ತು. ಮ್ಯಾಲಿಯಬಿಲಿಟಿ ಅಂದರೆ ವೈರ್ ಅಂತ ನೆನ್ಪು ಮಾಡ್ಕೋತಿದ್ದೆ, ಡಕ್ಟಿಲಿಟಿ ಅಂತ ಶೀಟ್ಸ್ ಅಂತ ನೆನ್ಪು ಮಾಡ್ಕೋತಿದ್ದೆ. ಸೊ ಆವಾಗ ನನಗೆ ಹೆಲ್ಪ್ ಆಗಿದೆ, ನನ್ನ ಹೆಸರು ಸಿಂಧು MS ಅಂತ ಹೇಳಿ ನನ್ನ ಫುಲ್ ನೇಮು, ಮ್ಯಾಲಿಯಬಿಲಿಟಿ ಶೀಟ್ಸ್ ಅಂತ ಹಾಗೆ ನೆನ್ಪಿಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಸೊ ನಾನು ಸ್ಕೂಲ್ ಡೇಸಲ್ಲಿದ್ದಾಗ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಆಗಿರುತ್ತಿದ್ದು, ಬೆಸ್ಟ್ ಅದೇ ಕೊಟ್ಟಿದ್ದೀನಿ. ಸೋನರಸ್ ಇದು ಮೇಕ್ ಸೌಂಡ್ ಮಾಡುತ್ತೆ, ಬಟ್ ಇದೆಲ್ಲ ಅಪೋಸಿಟ್ ಆಗಿರುತ್ತೆ. ಬಟ್ ಬ್ರೋಮಿನ್ ಇಸ್ ಒಂದು ಎಕ್ಸೆಪ್ಷನ್ ಅಂತ ಹೇಳ್ಬೋದು. ಬ್ರೋಮಿನ್ ಎಕ್ಸಿಸ್ಟ್ ಇನ್ ಅ ಲಿಕ್ವಿಡ್ ಫಾರ್ಮ್. ಬ್ರೋಮಿನ್ ವಾಟರ್ ಅಂತಲೇ ಕರೆಯೋದು ನಾವು ಆ್ಯಕ್ಚುಲಿ. ಯೂಶ್ವಲಿ ನಾನ್ ಮೆಟಲ್ಸ್ಗಳು ಸಾಲಿಡ್ ಅಥವಾ ಗ್ಯಾಸ್ ಫಾರ್ಮಲ್ಲಿರುತ್ತೆ. ಎಕ್ಸೆಪ್ಷನ್ಸನ್ನು ಸಪ್ರೇಟಾಗಿ ಮತ್ತೆ ಬರ್ಕೊಂಡೆ ನಾನು. ಮರ್ಕ್ಯುರಿನ ನಾವು ಯೂಶ್ವಲಿ ಮೆಟಲ್ ಲಿಕ್ವಿಡ್ ಅಂತ ಹೇಳಿ ಕರಿತೀವಿ. ಇಟ್ ಈಸ್ ಲೈಕ್ ಅವೈಲಬಲ್ ಇನ್ ಲಿಕ್ವಿಡ್ ಫಾರ್ಮ್ ಅಟ್ ರೂಮ್ ಟೆಂಪರೇಚರ್. ಈವನ್ ಗ್ಯಾಲಿಯಮ್ ಆಲ್ಸೋ ಹೌದು, ಬರೀ ಮರ್ಕ್ಯುರಿ ಅಲ್ಲ, ಗ್ಯಾಲಿಯಮ್ ಸಹಿತ ಹೌದು. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ಗ್ಯಾಲಿಯಮ್ ಆ್ಯಂಡ್ ಸೀಶಿಯಮ್ ಆರ್ ದ ಮೆಟಲ್ಸ್, they have a low melting point. Iodine is a non-metal and it is lustrous. It's very like interesting one. Lead ಮತ್ತು ಮರ್ಕ್ಯುರಿ ಇವೆರಡೇನೋ ಆಗ್ತಿದೆ ಮೆಟಲ್ಸ್ಗಳು, ಬಟ್ ದೇ ಆರ್ ಪೂರ್ ಕಂಡಕ್ಟರ್ಸ್ ಆಫ್ ಹೀಟ್ ಆಗಿದೆ. ಡೈಮಂಡ್ ಇದು ಕಾರ್ಬನಿಂದ ಆಗಿರುತ್ತೆ. ನಾವು ನಾನ್ ಮೆಟಲ್ಸ್ ಎಲ್ಲವೂ ಲೋ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಅಂದಿದ್ದೀವಿ, ಬಟ್ ಇದು ಎಕ್ಸೆಪ್ಷನ್ ಆಗಿದೆ. ಗ್ರಾಫೈಟಲ್ಲಿರೋದು ಸಹಿತ ಕಾರ್ಬನ್ನೇ, ಆದರೆ ಇಟ್ ಈಸ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ನಿಮಗೆ ಪೆನ್ಸಿಲ್ನಲ್ಲಿರುವಂತಹ ಗ್ರಾಫೈಟನ್ನು ನೀವು ಎರಡೂ ತುದಿಗೆ ನೀವೇನಾದರೂ ಒಂದು ತುದಿಗೆ ಬ್ಯಾಟ್ರಿಯಿಂದ ಕನೆಕ್ಷನ್ ತೊಗೊಂಡು ಕನೆಕ್ಟ್ ಮಾಡಿ ಪೆನ್ಸಿಲ್ನ ಒಂದು ತುದಿಗೆ, ಇನ್ನೊಂದು ತುದಿಗೆ ಪೆನ್ಸಿಲ್ನ ಗ್ರಾಫೈಟ್ ಟಚ್ ಆಗಿರಬೇಕು, ಆ ಥರ ತೊಗೊಂಡ್ಬಿಟ್ಟು ಬಲ್ಬಿಗೆ ಕನೆಕ್ಷನನ್ನು ಕೊಟ್ಟಿದ್ದೀರಾ ಅಂತಂದರೆ ಬಲ್ಬ್ ಗ್ಲೋ ಆಗುತ್ತಲ್ಲ ಆ್ಯಕ್ಚುಲಿ. ಸೊ ಇಟ್ಸ್ ರಿಯಲಿ ಶಾಕಿಂಗ್. ಸೊ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಅಂತ ಹೇಳ್ಬೋದು. ಬಟ್ ಕಾರ್ಬನ್ ಇಟ್ ಈಸ್ ಅ ನಾನ್ ಮೆಟಲ್, ಇದೇ ಒಂದು ಎಕ್ಸೆಪ್ಷನ್ ಅಂತ ಹೇಳ್ಬೋದು.
ಆಲ್ಕಲಿ ಮೆಟಲ್ಸ್ಗಳು ಯೂಶ್ವಲಿ ಏನಾಗಿರುತ್ತೆ, ಸಾಫ್ಟ್ ಆಗಿರುತ್ತೆ. ಮೆಟಲ್ಸ್ ನೋಡಿ, ಆಲ್ಕಲಿ ಅಂತಂದರೆ ಅದನ್ನು ಅರ್ತ್ ಮೆಟಲ್ಸ್ ಅಂತೇಳಿ, ಅರ್ಥಲ್ಲಿ ಸಿಗುವಂಥ ಮೆಟಲ್ಸ್, ದಟ್ಸ್ ವೈ ದೇ ಕಾಲ್ ಇಟ್ ಆಸ್ ಆಲ್ಕಲಿ ಅಂಥೇಳಿ. ಅಂದರೆ ಬೇಸ್ ಕಾನ್ಸೆಪ್ಟನ್ನು ಹೊಂದಿರುತ್ತೆ. ಆಲ್ಕಲಿ ಅರ್ತ್ ಮೆಟಲ್ಸ್ ಬೇರೆ ಆ್ಯಂಡ್ ಬೇಸ್ ಒಂದು ಐಡಿಯಾ ಇರುತ್ತೆ ಅಂತ ಹೇಳಿ ಅಷ್ಟೇ. ಬಟ್ ಯೂಶ್ವಲಿ ನೆನಪಲ್ಲಿರಲಿ, ಮೆಟಲ್ಸ್ ಯೂಶ್ವಲಿ ಹಾರ್ಡ್ ಅಂತ ಹೇಳಿರ್ತೀವಿ. ಆದರೆ ಈ ಆಲ್ಕಲಿ ಮೆಟಲ್ಸ್ ಇದ್ದಾವಲ್ಲ, ದೇ ಆರ್ ಸಾಫ್ಟ್. ದೇ ಕ್ಯಾನ್ ಬಿ ಕಟ್ ವಿತ್ ಅ ನೈಫ್ ಆ್ಯಸ್ ವೆಲ್. ಸೋಡಿಯಂ, ಪೊಟ್ಯಾಷಿಯಮ್ ಇವನ್ನೆಲ್ಲ ನಾವು ಆರಾಮಾಗಿ ಈ ಬ್ರೆಡ್ ಕಟ್ ಮಾಡಿದಷ್ಟು ಈಸಿಯಾಗಿ ಕಟ್ ಮಾಡ್ಬೋದು ಆರಾಮಾಗಿ. ಆ್ಯಂಡ್ ಅವುಗಳ ಡೆನ್ಸಿಟಿ ಮತ್ತು ಮೆಲ್ಟಿಂಗ್ ಪಾಯಿಂಟ್ಸ್ ಕೂಡ ಸಹಿತ ಕಡಿಮೆ ಇದೆ. ಕೆಮಿಕಲ್ ಪ್ರಾಪರ್ಟೀಸಿಗೆ ಬಂದ್ವಿ ಅಂದರೆ ಮೆಟಲ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗ್ತಿದ್ದ ಹಾಗೆಯೇ ಮೆಟಲ್ ಆಕ್ಸೈಡ್ ಫಾರ್ಮ್ ಆಗ್ತಾ ಇದೆ. ಸೊ ಇಟ್ಸ್ ಈಸಿ ಒನ್ ಆ್ಯಸ್ ವೆಲ್. ಬ್ಯಾಲೆನ್ಸ್ ಮಾಡಬೇಕು ಕೆಮಿಕಲ್ ರಿಯಾಕ್ಷನ್ಸ್ಗಳನ್ನು. ಸೊ ಆಂಫೋಟರಿಕ್ ಆಕ್ಸೈಡ್ಸ್ಗಳ ಬಗ್ಗೆ ಮಾತಾಡೋದಾದರೆ, ಆಂಫೋಟರಿಕ್ ಆಕ್ಸೈಡ್ಸ್ ವಿಚ್ ಶೋ ಅಸಿಡಿಕ್ ಆ್ಯಸ್ ವೆಲ್ ಆಸ್ ಬೇಸಿಕ್ ಬಿಹೇವಿಯರ್ ಅಂತ ನೋಡ್ಬೋದು. ದೇ ರಿಯಾಕ್ಟ್ ವಿತ್, ನಾವು ಆಗಲೇ ಏನು ಹೇಳಿದ್ವಿ, ಯಾಕೆ ಈ ಕಾನ್ಸೆಪ್ಟ್ ಬಂತು ಅಂದರೆ ಮೆಟಲ್ ಆಕ್ಸೈಡ್ ಮೋಬ್ ಹೇಳಿದ್ನಲ್ಲ, ಮೆಟಲ್ ಆಕ್ಸೈಡ್ ಬಿಹೇವ್ ಆ್ಯಸ್ ಅ ಬೇಸ್ ಅಂತ ಕರಿತೀವಿ. ಆದರೆ ಇಲ್ಲಿ ನೋಡಿ, ಈ ಆಂಫೋಟರಿಕ್ ಆಕ್ಸೈಡ್ ಶೋ ಅಸಿಡಿಕ್ ಆ್ಯಸ್ ವೆಲ್ ಆಸ್ ಬೇಸಿಕ್ ಬಿಹೇವಿಯರ್. ದೇ ರಿಯಾಕ್ಟ್ ವಿತ್ ಬೋತ್ ಆ್ಯಸಿಡ್ ಆ್ಯಸ್ ವೆಲ್ ಆಸ್ ಬೇಸ್. ದೇ ಪ್ರೊಡ್ಯೂಸ್ ಸಾಲ್ಟ್ ಆ್ಯಂಡ್ ವಾಟರ್ ಆ್ಯಸ್ ವೆಲ್. ಸೊ ನೋಡಿ, ಆ್ಯಸಿಡ್ ಜೊತೆಗೆ ರಿಯಾಕ್ಟ್ ಆಗಿ ಸಾಲ್ಟನ್ನು ಪ್ರೊಡ್ಯೂಸ್ ಮಾಡ್ತಿದೆ. ಇದೇ ಬೇಸ್ ಜೊತೆಗೂ ರಿಯಾಕ್ಟ್ ಮಾಡಿ ಸಾಲ್ಟನ್ನು ಪ್ರೊಡ್ಯೂಸ್ ಮಾಡ್ತಿದೆ ಆ್ಯಂಡ್ ಅಲಾಂಗ್ ವಿತ್ ವಾಟರ್. ಸೊ ದೀಸ್ ಆಕ್ಸೈಡ್ಸ್ ಆರ್ ಕಾಲ್ಡ್ ಆಸ್ ವಾಟ್, ಆಂಫೋಟರಿಕ್ ಆಕ್ಸೈಡ್ಸ್. ಸೊ ಮೆಟಲ್ ಆಕ್ಸೈಡ್ಸ್ ಆರ್ ಯೂಶ್ವಲಿ ಇನ್ಸಾಲ್ಯುಬಲ್ ಇನ್ ವಾಟರ್. ಯಾವುದು ಸಾಲ್ಯುಬಲ್ ಆಗಿರುತ್ತೋ ಅದನ್ನು ನಾವು ಆಲ್ಕಲೀಸ್ ಅಂತ ಹೇಳಿ ಕರಿತೀವಿ. ಅದಕ್ಕೊಂದು ಉದಾಹರಣೆ. ನೆಕ್ಸ್ಟ್, ಸೋಡಿಯಂ ಅಥವಾ ಪೊಟ್ಯಾಷಿಯಮ್ ದಿ ಕ್ಯಾಚ್ ಫೈರ್. ಹಾಗಾಗಿನೇ ಅದನ್ನು ನಾವು ಕೆರೋಸಿನಲ್ಲಿ ಇಮರ್ಸ್ ಮಾಡಿದ್ವಿ. ಮೆಗ್ನೀಷಿಯಮ್, ಅಲ್ಯೂಮಿನಿಯಂ, ಜಿಂಕ್, ಲೆಡ್ ಇವನ್ನೆಲ್ಲ ಅಟ್ ರೂಮ್ ಟೆಂಪರೇಚರಲ್ಲಿ ಏನಾಗಿದೆ ಅಂತಂದರೆ, ಇದು ಸಪೋಸ್ ಇವಾಗ ಮೆಗ್ನೀಷಿಯಮ್ ರಿಬನ್ ಅಂತ ನಾನು ತೊಗೊಂಡ್ರೆ ಅದ್ರ ಮೇಲೆ ಯೂಶ್ವಲಿ ಏನಾಗಿರುತ್ತೆ ಅಂದರೆ ಆಕ್ಸೈಡ್ ಲೇಯರ್ ಫಾರ್ಮ್ ಆಗಿರುತ್ತೆ. ಇದರಿಂದ ಫರ್ದರ್ ಮತ್ತೆ ಈ ಒಂದು ಮೆಟಲ್ ಮತ್ತೆ ಆಕ್ಸಿಡೈಸ್ ಆಗೋದನ್ನು ಅವಾಯ್ಡ್ ಮಾಡುತ್ತೆ. ಹಾಗಾಗಿನೇ ಮೆಗ್ನೀಷಿಯಮ್ ರಿಬಾನನ್ನು ನಾವು ಎಲ್ಲೇ ಬಳಸೋದ್ಬೇಕಾದ್ರೂ ಫಸ್ಟ್ ಅದನ್ನು ನಾವು ಸ್ಕ್ರ್ಯಾಚ್ ಮಾಡಿ ಆ ಲೇಯರನ್ನು ಫಸ್ಟ್ ತಕ್ಕೋತೀವಿ. ಯಾಕಂದರೆ ಅದು ಯಾವಾಗ್ಲೂ ಇಂಪ್ಯೂರ್ ಫಾರ್ಮಲ್ಲೇ ಇರುತ್ತೆ. ಮೆಗ್ನೀಷಿಯಮ್ ಆಗೇ ಇರಲ್ಲ, ಮೆಗ್ನೀಷಿಯಮ್ ಆಕ್ಸೈಡ್ ಫಾರ್ಮಲ್ಲಿ ಇರುತ್ತೆ. ಅದೊಂದು ಎಕ್ಸಾಂಪಲ್ ಆಗಿ ಹೇಳಿದೆ ನಾನು. ಐರನ್ ಡಸ್ ನಾಟ್ ಬರ್ನ್ ಆನ್ ಹೀಟಿಂಗ್. ಐರನ್ ಫಿಲ್ಲಿಂಗ್ಸ್ ಬರ್ನ್ ವಿಗೋರಸ್ಲಿ. Copper does not burn, but hot metal is coated with a black colored layer of copper oxide. So silver and gold do not react with oxygen at all, even at high temperature. So ಹಾಗಿದ್ರೆ ಮೆಟಲ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಅಂತ ಹೇಳಿ ತೊಗೊಂಡಾಗ ಒಂದು ಜನರಲ್ ರಿಯಾಕ್ಷನ್, ಒಂದು ಎಕ್ಸಾಂಪಲ್ ಆಂಫೋಟರಿಕ್ ಆಕ್ಸೈಡ್ಸ್ ಬಗ್ಗೆ, ಜೊತೆಗೆ ಆಲ್ಕಲೀಸ್ ಬಗ್ಗೆ, ಎಕ್ಸೆಪ್ಷನ್ಸ್ ಬಗ್ಗೆ. ಟೋಟಲ್ 5 ಪಾಯಿಂಟ್ಸನ್ನು ನೀವು ನೆನ್ಪಿಡ್ಕೋಬೇಕಾಗುತ್ತೆ. ಎಕ್ಸೆಪ್ಷನ್ಸು 5th ಪಾಯಿಂಟು. ಅದರಲ್ಲಿ 5 ಪಾಯಿಂಟ್ಸನ್ನು ನೀವು ನೆನ್ಪಿಡ್ಕೋಬೇಕಾಗುತ್ತೆ. ಇದಿಷ್ಟು ನಿಮ್ಮ ಬಾಯಲ್ಲಿರಬೇಕು, ಪಟ ಹೇಳಂಗಿರಬೇಕು. ಹಾಗಿದ್ರೆ ಎಗೇನ್ ಒನ್ ಮೋರ್ ಇಂಪಾರ್ಟೆಂಟ್ ಡಯಾಗ್ರಾಮ್ ಫಾರ್ ಯುವರ್ ಎಕ್ಸಾಮ್. ಗೊತ್ತಿದೆ ಅಂತ ಅನ್ಕೋತೀನಿ, ಹೇಗೆ ಮೆಟಲ್ ಸ್ಯಾಂಪಲ್ಲು ಹೈಡ್ರೋಜನ್ ಗ್ಯಾಸನ್ನು ಲಿಬರೇಟ್ ಮಾಡೋದಕ್ಕೆ ಕಾರಣ ಆಗುತ್ತೆ ಅಂತೆಲ್ಲ. ತುಂಬ ಇಂಪಾರ್ಟೆಂಟ್ ಕೂಡ. ಮೆಟಲ್ ರಿಯಾಕ್ಟ್ ವಿತ್ ವಾಟರಿಗೆ ಬಂದ್ವಿ ಅಂತಂದರೆ ಮೆಟಲ್ ಆಕ್ಸೈಡನ್ನು ಹೈಡ್ರೋಜನ್ ಗ್ಯಾಸನ್ನು ಲಿಬರೇಟ್ ಮಾಡುತ್ತೆ. ಮೆಟಲ್ ಆಕ್ಸೈಡ್ಸ್ ಗೊತ್ತಿದೆ. ಮೆಟಲ್ ಆಕ್ಸೈಡ್ಸ್ ಯೂಶ್ವಲಿ ಬೇಸಿಕ್ ಇನ್ ನೇಚರ್ ಅನ್ನೋದು ಐಡಿಯಾ ಇದೆ. ದೇ ಆರ್ ಡಿಸಾಲ್ವ್ ಇನ್ ವಾಟರ್, ಡಿಸಾಲ್ವ್ ಇನ್ ಇಟ್ ಫರ್ದರ್ ಟು ಫಾರ್ಮ್ ಮೆಟಲ್ ಹೈಡ್ರಾಕ್ಸೈಡ್. ಸಿಂಪಲಾಗಿ ಹೇಳೋದಾದರೆ ಒಂದು ಜನರಲ್ ರಿಯಾಕ್ಷನನ್ನು ತಗೋತೀನಿ. ಮೆಟಲ್ ವಾಟರ್ ಜೊತೆ ರಿಯಾಕ್ಟ್ ಆದಾಗ ಮೆಟಲ್ ಆಕ್ಸೈಡ್ ಆಗ್ತಿದೆ. ಆ ಮೆಟಲ್ ಆಕ್ಸೈಡ್ಗೆ ನಾನು ವಾಟರ್ನ ರಿಯಾಕ್ಟ್ ಮಾಡೋಕ್ಕೆ ಬಿಟ್ವಿ ಅಂದರೆ ಅದು ಮೆಟಲ್ ಹೈಡ್ರಾಕ್ಸೈಡನ್ನು ಫಾರ್ಮ್ ಮಾಡ್ತಾ ಇದೆ. ದಟ್ ಈಸ್ ವಾಟ್ ದ ಬೇಸ್ ಈಸ್ ಅಲ್ವಾ. ಹಾಗಿದ್ರೆ ಹೇಳ್ಬೋದು NaOH ಆಗ್ತಾ ಇದೆ, ಜೊತೆಗೆ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಮಾಡಿ ಹೀಟನ್ನು ಲಿಬರೇಟ್ ಮಾಡ್ತಿದೆ. ಎಕ್ಸೋಥರ್ಮಿಕ್ ಇದು ಅಂತ ನಾವು ಹೇಳ್ಬೋದು. ಸಮ್ ಎಕ್ಸಾಂಪಲ್ಸ್ಗಳನ್ನು ಲಿಸ್ಟ್ ಔಟ್ ಮಾಡಿದ್ದೀವಿ. ಆದರೆ ಇದರಲ್ಲಿ ಎಕ್ಸೆಪ್ಷನ್ಸನ್ನು ನೀವು ನೋಡ್ಬೋದು. ಇಲ್ಲಿವರೆಗೂ ಅಂದರೆ ಒಂದು ಜನರಲ್ ರಿಯಾಕ್ಷನ್, ಒಂದು 2-3 ಎಕ್ಸಾಂಪಲ್ಸನ್ನು ನೀವು ನೆನ್ಪಿಡ್ಕೊಳ್ಳಿ. ಇದ್ರ ಜೊತೆಗೆ ಈಗೇನು ನೋಡ್ಬೋದು ಅಂತಂದರೆ, ಈ ಕೆಲವು ಮೆಟಲ್ಸ್ಗಳು, ಕೆಲವು ಅಲ್ಯೂಮಿನಿಯಂ, ಐರನ್ ಅಂತ ಕೆಲವು ಮೆಟಲ್ಸ್ಗಳೇನಾಗ್ತಿದೆ, ಕೋಲ್ಡ್ ಅಥವಾ ಹಾಟ್ ವಾಟರ್ ಜೊತೆಗೆ ರಿಯಾಕ್ಟ್ ಆಗಲ್ಲ. ದೇ ವಿಲ್ ರಿಯಾಕ್ಟ್ ವಿತ್ ಸ್ಟೀಮ್ ಅಂತ ಹೇಳ್ತೀವಿ. ಆ್ಯಂಡ್ ನಮಗೆ ಗೊತ್ತಿರೋ ಹಾಗೆ ಲೆಡ್, ಕಾಪರ್, ಐರನ್, ಗೋಲ್ಡ್ ಆ್ಯಂಡ್ ಸಿಲ್ವರ್ ದೇ ಡು ನಾಟ್ ರಿಯಾಕ್ಟ್ ವಿತ್ ವಾಟರ್ ಅಟ್ ಆಲ್ ಅಂತ ಅನ್ನೋದನ್ನು ನೆನ್ಪಿಡ್ಕೋಬೋದು. ಇಲ್ಲಿ ನೋಡಿ, 4 ರಿಯಾಕ್ಷನ್ ಕೊಟ್ಟಿರುವಂಥ ಉದ್ದೇಶ ಏನಪ್ಪ ಅಂತಂದರೆ, ಇದರಲ್ಲಿ ಒಂದು ಎಕ್ಸೋಥರ್ಮಿಕ್ ಹೇಳಬೇಕು ಅನ್ನೋ ಉದ್ದೇಶಕ್ಕೆ ಇವೆರಡು. ಸೋಡಿಯಂ, ಪೊಟ್ಯಾಷಿಯಮ್ ದೇ ಆರ್ ವೆರಿ ಹಾಗಾಗಿ ನಾವು ಕೆರೋಸಿನಲ್ಲಿ ಇಟ್ಟಿರ್ತೀವಲ್ಲ, ಹಾಗಾಗಿ ನೀವು ಇದನ್ನು ಎಕ್ಸೋಥರ್ಮಿಕ್ ಅನ್ನೋದನ್ನು ನೆನ್ಪಿಡ್ಕೋಬೋದು ಈಸಿಲಿ. ಅದೇ ಕ್ಯಾಲ್ಶಿಯಮ್ ವಾಟರ್ ಜೊತೆಗೆ ರಿಯಾಕ್ಟ್ ಆದಾಗ ಏನಾಗ್ತಿದೆ, ಲೆಸ್ ವೈಲೆಂಟ್ ಫಾರ್ ಹೈಡ್ರೋಜನ್ ಟು ಕ್ಯಾಚ್ ಫೈರ್. ಅಷ್ಟೊಂದೇನು ವೈಲೆಂಟಾಗಿ ಬಿಹೇವ್ ಮಾಡಲ್ಲ. ಇದು ಮೆಗ್ನೀಷಿಯಮ್ ನೋಡಿ, ಹಾಟ್ ವಾಟರ್ ಇದ್ದರೆ ಮಾತ್ರ ಇದೇನಾಗ್ತದೆ, ರಿಯಾಕ್ಟ್ ಆಗುತ್ತೆ ವಾಟರ್ ಜೊತೆಗೆ, ಅದರ್ವೈಸ್ ಇಲ್ಲ. ಸೊ ಜೊತೆಗೆ ಇಲ್ಲಿ ಸ್ಟೀಮ್ ಜೊತೆಗೆ ಇದೊಂದು ಹೇಳಿದ್ದೀವಿ, ರಿಯಾಕ್ಟ್ ಆಗದೆ ಇರೋದೊಂದು ಹೇಳಿದ್ದೀವಿ. ಮೆಟಲ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಆದಾಗ ಸಾಲ್ಟ್ ಮತ್ತು ಹೈಡ್ರೋಜನ್ ಗ್ಯಾಸ್ ಪಾಪ್ ಸೌಂಡ್ ಬರುತ್ತೆ ಅನ್ನೋದು ನೋಡ್ಕೊಂಡಿದ್ದೀವಿ. ಈವನ್ ಆ್ಯಸಿಡ್ ಚಾಪ್ಟ್ರಲ್ಲೂ ನಾವು ನೋಡ್ಕೊಂಡಿದ್ದೀವಿ. ಆ್ಯಂಡ್ ಸಮ್ ಎಕ್ಸಾಂಪಲ್ಸ್
ಇಲ್ಲಿ HNO3 ಅನ್ನೋ ಕಾನ್ಸೆಪ್ಟ್ ಬಂದಾಗ HNO3 ಈವನ್ ಇಟ್ ಈಸ್ ಅ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿರೋದ್ರಿಂದ ಏನಾಗ್ತಾ ಇದೆ, ಆ ಹೈಡ್ರೋಜನ್ ಏನು ಲಿಬರೇಟ್ ಆಗಿರುತ್ತಲ್ಲ ಆಕ್ಸಿಡೈಸ್ ಮಾಡಿಬಿಟ್ಟು H2O ಫಾರ್ಮ್ ಮಾಡಿಬಿಡುತ್ತೆ. H2O ಫಾರ್ಮ್ ಮಾಡುತ್ತೆ, ಜೊತೆಗೆ HNO3ನ ಏನು ಮಾಡಿಬಿಡುತ್ತೆ, ನೈಟ್ರೋಜನ್ ಆಕ್ಸೈಡ್ಸ್ಗಳಾಗಿ ಮಾಡುತ್ತೆ. ನೈಟ್ರೋಜನ್ ಡೈಆಕ್ಸೈಡ್ ಆಗಿರ್ಬೋದು, ನೈಟ್ರೋಜನ್ ಡೈನೈಟ್ರೋಜನ್ ಆಕ್ಸೈಡ್ ಆಗಿರ್ಬೋದು, ನೈಟ್ರೋಜನ್ ಆಕ್ಸೈಡ್ ಆಗಿರ್ಬೋದು. ಸೊ ಈ ಥರ ಫಾರ್ಮ್ ಮಾಡಿಬಿಟ್ಟು ಏನು ಮಾಡ್ತಾಯಿದೆ, ಇಟ್ ಸೆಲ್ಫ್ ಅದು ಹೈಡ್ರೋಜನ್ ಗ್ಯಾಸನ್ನು ಅಥವಾ ಒಂದು ಸಾಲ್ಟನ್ನು ಫಾರ್ಮ್ ಮಾಡೋದ್ರಲ್ಲಿ ಅಡ್ಡಿ ಮಾಡ್ತಾಯಿದೆ. ಮೆಗ್ನೀಷಿಯಮ್ ಅಥವಾ ಮ್ಯಾಂಗನೀಸ್ ಏನು ಮಾಡ್ತಾಯಿದೆ, ದೇ ವಿಲ್ ರಿಯಾಕ್ಟ್ ವಿತ್ ಡೈಲ್ಯೂಟ್ ನೈಟ್ರಿಕ್ ಆ್ಯಸಿಡ್, ಹೈಡ್ರೋಜನ್ ಗ್ಯಾಸನ್ನು ಇದು ಲಿಬರೇಟ್ ಮಾಡುತ್ತೆ. ಕಾಪರ್ ಡಸ್ ನಾಟ್ ರಿಯಾಕ್ಟ್ ವಿತ್ ಡೈಲ್ಯೂಟ್ HCl. ಡೈಲ್ಯೂಟ್ HCl ಜೊತೆಗಿದು ರಿಯಾಕ್ಟ್ ಆಗಲ್ಲ. ಇವೆಲ್ಲ ನೆನಪಲ್ಲಿ ಇಡಲೇಬೇಕು, ಮಸ್ಟ್ ಆ್ಯಂಡ್ ಶುಡ್. ಮೆಗ್ನೀಷಿಯಮ್ ಇಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಅಲ್ಯೂಮಿನಿಯಮ್ ಕಂಪೇರ್ ಟು ಕಂಪೇರ್ ಟು ಅಲ್ಯೂಮಿನಿಯಮ್, ಜಿಂಕ್, ಅದೇ ಥರ ಐರನ್. ಈ ಒಂದು ಫ್ಲೋನ ನೆನಪಲ್ಲಿಡೋದು ಒಳ್ಳೆಯದು. ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಬರುತ್ತೆ ನೆಕ್ಸ್ಟ್. ಅದೇ ನಾವು ಏನು ಫಸ್ಟ್ ಚಾಪ್ಟರ್ ಓದಿದ್ದೀವಲ್ಲ, ಐರನ್ ಕ್ಯಾನ್ ಡಿಸ್ಪ್ಲೇಸ್ ಕಾಪರ್ ಅಂಥೇಳಿ, ಬಟ್ ಕಾಪರ್ ಡಸ್ ನಾಟ್ ಡಿಸ್ಪ್ಲೇಸ್ ಐರನ್. ಸೊ ಇದನ್ನು ಹೇಗೆ ತಿಳ್ಕೊಳ್ಬೋದು, ರಿಯಾಕ್ಟಿವಿಟಿ ಸೀರೀಸಲ್ಲಿ. ನಾನು ಇದಕ್ಕೊಂದು ಯೂಟ್ಯೂಬ್ ಶಾರ್ಟ್ ಮಾಡಿದ್ದೆ, ತುಂಬ ಈಸಿಯಾಗಿ ನೆನ್ಪಿಟ್ಕೊಳ್ಳೋದಕ್ಕೆ. ನಾನು ಇದರ ಜೊತೆ ಅಟ್ಯಾಚ್ ಸಹಿತ ಮಾಡಿರ್ತೀನಿ. ಟ್ರೈ ಟು ಗೋ ಥ್ರೂ ಇಟ್ ಫಾರ್ ಈಸಿ ರಿಮೆಂಬರಿಂಗ್. ಓಕೆ, ಲೀನಾ ಕೇನ ಕಾರಲ್ಲಿ ಮಂಗಳೂರಲ್ಲಿ ಫೆರಾರಿ ಕಾರಲ್ಲಿ ಸುತ್ತೋದು, ಈ ಥರ ನಾನು ಈಸಿಯಾಗಿ ಟ್ರಿಕ್ ಮಾಡಿದ್ದೀನಿ. ಟ್ರೈ ಟು ಗೋ ಥ್ರೂ ಇಟ್. ಹಾಗಿದ್ರೆ ಡೌನ್ ಹೋದಂಗೂ ಏನಾಗ್ತದೆ, ರಿಯಾಕ್ಟಿವಿಟಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಮೇಲಿದ್ದವೆಲ್ಲ ಹೈಲಿ ರಿಯಾಕ್ಟಿವ್ ಅಂತ ನಾವು ಹೇಳ್ಬೋದು. ಸೊ ಅಯೋನಿಕ್ ಕಾಂಪೌಂಡ್ಸ್ ಬಗ್ಗೆ ಬರುತ್ತೆ ಇವಾಗ. ಮತ್ತೆ ರಿಯಾಕ್ಟಿವಿಟಿ ಸೀರೀಸ್ ಬಗ್ಗೆ ಮಾತಾಡ್ತೀನಿ. ಅಯೋನಿಕ್ ಕಾಂಪೌಂಡ್ಸ್ ಫಾರ್ಮ್ಡ್ ವೆನ್ ಎ ಮೆಟಲ್ ಆ್ಯಂಡ್ ನಾನ್ ಮೆಟಲ್ ರಿಯಾಕ್ಟ್. ಮೆಟಲ್ ಲೂಸಸ್ ಎಲೆಕ್ಟ್ರಾನ್. ಯೂಶ್ವಲಿ ಏನಾಗಿರುತ್ತೆ, ಮೆಟಲ್ ಎಲೆಕ್ಟ್ರಾನನ್ನು ಲೂಸ್ ಮಾಡ್ಕೊಳ್ಳುತ್ತೆ, ವಿಚ್ ಈಸ್ ಗೇನ್ ಬೈ ದ ನಾನ್ ಮೆಟಲ್ ಫಾರ್ ಆಕ್ಟೇಟ್ ರೂಲ್ ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ನೋಬಲ್ ಗ್ಯಾಸ್ ಕಾನ್ಫಿಗರೇಷನನ್ನು ಗೇನ್ ಮಾಡೋಕ್ಕೆ, ಆ ಥರ ಎಲ್ಲ ಹೇಳ್ತೀವಿ. NaCl ಕಾನ್ಸೆಪ್ಟನ್ನು ತೊಗೊಂಡ್ವಿ ಅಂತಂದರೆ, ಸೋಡಿಯಮ್ದು ಅಟಾಮಿಕ್ ನಂಬರ್ 11 ಇದೆ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂದ್ಬಿಟ್ಟು 2 8 11 1 ಆಗುತ್ತೆ. ಹಾಗೆ ಸೋಡಿಯಮ್ ಇಸ್ ರೆಡಿ ಟು ಡೊನೇಟ್ 1 ಎಲೆಕ್ಟ್ರಾನ್ ಟು ಅಟೆನ್ ಸ್ಟೆಬಿಲಿಟಿ. 1 ಎಲೆಕ್ಟ್ರಾನನ್ನು ಕೊಡೋಕ್ಕೆ ರೆಡಿ ಇದೆ. 1 ಎಲೆಕ್ಟ್ರಾನ್ ಕೊಟ್ಬಿಟ್ರೆ ನಾನು ಸ್ಟೇಬಲ್ ಆಗಿಬಿಡ್ತೀನಪ್ಪ ಅಂಥೇಳಿ. ಕ್ಲೋರಿನ್ ಬಂದುಬಿಟ್ಟು 17 ಇದೆ. ಸೊ K ಶೆಲಲ್ಲಿ 2, L ಶೆಲಲ್ಲಿ 8 ಫಿಕ್ಸ್ ಆಗಿದೆ. ಬಟ್ M ಶೆಲಲ್ಲಿ ಏನಾಗ್ತಿದೆ ಅಂತಂದರೆ 7 ಎಲೆಕ್ಟ್ರಾನ್ಗಳು ಫಿಲ್ ಆಗಿದ್ದಾವೆ. 3 4 5 6 7. ಬಟ್ ಇನ್ನೊಂದು ಖಾಲಿ ಇದೆ. ಇನ್ನೊಂದನ್ನು ಕೊಟ್ಟರೆ ಏನಾಗುತ್ತೆ, ಇಟ್ ಬಿಕಮ್ ಸ್ಟೇಬಲ್. ಅಥವಾ 7 ಕೊಡೋದು ನೋಡಿ, 1 ಇಸ್ಕೊಳ್ಳೋದು ಈಸಿನೋ, 7 ಕೊಡೋದು ಈಸಿನೋ? 1 ಇಸ್ಕೊಳ್ಳೋದು ಈಸಿ ಅಲ್ವಾ. ದಟ್ಸ್ ವೈ ಕ್ಲೋರಿನ್ ವೇಲೆನ್ಸಿ ಬಿಕಮ್ 1. ಹಾಗಾಗಿ 1 ಎಲೆಕ್ಟ್ರಾನನ್ನು ಇದೇನು ಮಾಡುತ್ತೆ, ಸೋಡಿಯಮಿಂದ ಇಸ್ಕೊಳ್ಳುತ್ತೆ. ಕೊಟ್ಟು ಈ ಸೋಡಿಯಮಿಂದ ಎಲೆಕ್ಟ್ರಾನನ್ನು ಇಸ್ಕೊಂಡು ಕ್ಲೋರೈಡ್ ಆ್ಯನಿಯನ್ ಆಗುತ್ತೆ. ಸೊ ದೆನ್ ಇಟ್ ಕ್ಯಾನ್ ಫಾರ್ಮ್ ಅ ಅಯೋನಿಕ್ ಕಾಂಪೌಂಡ್ ಕಾಲ್ಡ್ NaCl. ಇದೇ ಥರ ನೀವು MgCl2 ಇವಕ್ಕೂ ಸಹಿತ ನೆನಪಿಟ್ಕೋಬೇಕಾಗತ್ತೆ. ಇಲ್ಲಿ Na2Oಗೂ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಟ್ರೈ ಟು ಗೋ ಥ್ರೂ ಇಟ್. ಅಯೋನಿಕ್ ಕಾಂಪೌಂಡ್ಸ್ನ ಒಂದು ಪ್ರಾಪರ್ಟೀಸ್ ನೋಡೋದಾದರೆ, ದೇ ಆರ್ ಸಾಲಿಡ್, ಹಾರ್ಡ್ ಆಗಿರುತ್ತೆ, ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನನ್ನು ಹೊಂದಿರುತ್ತೆ, ಜೊತೆಗೆ ಮೆಲ್ಟಿಂಗ್ ಪಾಯಿಂಟ್ ಬಾಯ್ಲಿಂಗ್ ಪಾಯಿಂಟ್ ಬಂದುಬಿಟ್ಟು ಹೈ ಇರುತ್ತೆ. ಸಾಲ್ಯುಬಿಲಿಟಿ, ದೇ ಕ್ಯಾನ್ ಬಿ ಈಸಿಲಿ ಡಿಸಾಲ್ವ್ ಇನ್ ವಾಟರ್ ಬಟ್ ನಾಟ್ ಇನ್ ಪೆಟ್ರೋಲ್, ಡೀಸೆಲ್ ಅಥವಾ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ ಅಂತ ಹೇಳಿ ಕರಿತೀವಿ. ದೇ ಕ್ಯಾನ್ ಕಂಡಕ್ಟ್ ಅಯಾನ್ಸ್ ಈಸಿಲಿ, ಕಂಡಕ್ಟ್ ಎಲೆಕ್ಟ್ರಿಸಿಟಿ ಈಸಿಲಿ. ಅಯೋನಿಕ್ ಸೊಲ್ಯೂಷನ್ಸಲ್ಲಿದ್ದಾಗ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡುತ್ತೆ. ಅದೇ ಸಾಲಿಡ್ ಅಯೋನಿಕ್ ಕಾಂಪೌಂಡ್ ಇದ್ದರೆ ನೋ, ಬಿಕಾಸ್ ಅದು ಮೂಮೆಂಟ್ ಆಫ್ ಅಯಾನ್ಸ್ ಇರೋದಿಲ್ಲ. ಮಾಲ್ಟನ್ ಅಯೋನಿಕ್ ಕಾಂಪೌಂಡಲ್ಲಿ ಇದ್ದಾಗ ಏನಾಗ್ತದೆ, ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡಿ, ಬಿಕಾಸ್ ಅಯಾನ್ಸ್ ಕ್ಯಾನ್ ಎಕ್ಸ್ಚೇಂಜ್ ದ ಅಯಾನ್ಸ್ ಡ್ಯೂ ಟು ದ ಹೀಟ್. ಮೆಲ್ಟ್ ಆಗಿರುತ್ತಲ್ಲ, ದಟ್ಸ್ ವೈ. ಮೆಟಲ್ನ ಅಕರೆನ್ಸ್ ನೋಡಿದಾಗ ಅರ್ತ್ ಕ್ರಸ್ಟಲ್ಲಿ ನಮಗೆ ಯೂಶ್ವಲಿ ಸಿಗೋದು. ಅವು ಪ್ಯೂರ್ ಫಾರ್ಮಲ್ಲಿದ್ದಾಗ, ನ್ಯಾಚುರಲ್ ಇದ್ದಾಗ ಅದನ್ನು ಮಿನರಲ್ಸ್ ಅಂತ ಹೇಳ್ತೀವಿ. ಸಮ್ ಪ್ಲೇಸಸಲ್ಲಿ ಮಿನರಲ್ಸ್ ಕಂಟೈನ್ ಹೈ ಪರ್ಸೆಂಟೇಜ್ ಆಫ್ ಪರ್ಟಿಕ್ಯುಲರ್ ಮೆಟಲ್ ಆ್ಯಂಡ್ ಇಟ್ ಮೇ ಕಂಟೈನ್ ಲೋ ಪರ್ಸೆಂಟೇಜ್ ಆಫ್ ಪರ್ಟಿಕ್ಯುಲರ್ ಮೆಟಲ್ ಆಲ್ಸೋ. ಇಟ್ ಕ್ಯಾನ್ ಬಿ ಆಲ್ಸೋ ಇನ್ ದ ಮೀಡಿಯಮ್ ಪರ್ಸೆಂಟೇಜ್ ಆ್ಯಸ್ ವೆಲ್. ಇವನ್ನ ನಾವು ಓರ್ಸ್ ಅಂತ ಹೇಳಿ ಕರಿತೀವಿ. ಈ ಎಲೆಕ್ಟ್ರಿಸಿಟಿ ಸೀರೀಸಲ್ಲಿ ನೋಡಿದಾಗ ಹೈಲಿ ರಿಯಾಕ್ಟಿವ್, ಮಿಡಲ್ ರಿಯಾಕ್ಟಿವ್ ಆ್ಯಂಡ್ ಲೆಸ್ ರಿಯಾಕ್ಟಿವ್ ಅಂಥೇಳಿ ನಾವು ಗ್ರೂಪ್ ಮಾಡಿಕೊಂಡು ಅದನ್ನು ಸಪ್ರೇಟಾಗಿ ಎಕ್ಸ್ಟ್ರಾಕ್ಷನ್ಸನ್ನು ಓದ್ತೀವಿ. ಮೆಟಲ್ಸ್ ಲೋ ಇನ್ ದ ಆ್ಯಕ್ಟಿವಿಟಿ ಸೀರೀಸ್, ಲೋ ನೋಡ್ತಾ ಇದ್ದೀವಿ ಫಸ್ಟು, ಯಾಕಂದರೆ ಇಟ್ ಈಸ್ ಈಸಿ ಆ್ಯಂಡ್ ದ ಕಾನ್ಸೆಪ್ಟ್ ಈಸ್ ಅಬೌಟ್ ಲೋ ರಿಯಾಕ್ಟಿವಿಟಿ ಇರೋದ್ರಿಂದ ಈಸಿಯಾಗಿ ಗೊತ್ತಾಗುತ್ತೆ ನಿಮಗೆ ಈಗ ಯಾಕೆ ಅಂಥೇಳಿ. ಯೂಶ್ವಲಿ ಏನು ಮಾಡ್ತೀವಿ ಅಂತಂದರೆ, ಅವು ಸಲ್ಫೈಡ್ ಅಥವಾ ಆಕ್ಸೈಡ್ ಫಾರ್ಮಲ್ಲಿರುತ್ತೆ. ಸಲ್ಫೈಡ್ ಫಾರ್ಮಲ್ಲಿರೋದನ್ನು ಆಕ್ಸಿಜನ್ ಕೊಟ್ಬಿಟ್ಟು ಹೀಟ್ ಮಾಡ್ತೀವಿ. ಅದು ಆಕ್ಸೈಡ್ ಫಾರ್ಮಿಗೆ ಬರುತ್ತೆ. ಓಕೆ, ಸೊ ಲೈಕ್ ದಿಸ್ ಯು ಕ್ಯಾನ್ ಈಸಿಲಿ ಟೆಲ್. ಸಲ್ಫೈಡ್ ಫಾರ್ಮಲ್ಲಿರೋದನ್ನು ಆಕ್ಸಿಜನ್ ಕೊಟ್ಟು ಹೀಟ್ ಮಾಡಿದಾಗ ಏನಾಗ್ತದೆ, ಅದು ಆಕ್ಸೈಡ್ ಫಾರ್ಮಿಗೆ ಬರುತ್ತೆ. ಆ ಆಕ್ಸೈಡ್ ಫಾರ್ಮಲ್ಲಿರೋದನ್ನು ಮತ್ತೆ ನಾವು ಪುನಃ ಹೀಟ್ ಮಾಡಿದಾಗ ಆಕ್ಸಿಜನ್ನ ಕಳ್ಕೊಂಡು ಇಟ್ ಬಿಕಮ್ ಲೈಕ್ ಪ್ಯೂರ್ ಫಾರ್ಮ್, ಎಕ್ಸ್ಟ್ರಾಕ್ಷನ್ ಆಗೋಯ್ತು. ಇದೇ ಥರ ನಾನು ಕಾಪರ್ ಸಲ್ಫೈಡ್ಗೂ ಎಕ್ಸಾಂಪಲನ್ನು ಇಲ್ಲಿ ಕೊಟ್ಟಿದ್ದೀನಿ. ಇದು ಲೋ ರಿಯಾಕ್ಟಿವ್ಗೆ ಒಂದು ಎಕ್ಸಾಂಪಲ್ ಸಾಕು, ಬೇರೆ ಏನು ಬೇಡ. ಮೆಟಲಿಗೆ ಬರೋಣ. ಇನ್ ಮಿಡಲ್ ರಿಯಾಕ್ಟಿವಿಟಿ ಸೀರೀಸಿಗೆ ನೋಡಿದ್ವಿ ಅಂದರೆ ಯಾವ್ಯಾವ ಮೆಟಲ್ಸ್ಗಳು ಬರುತ್ತೆ ನೋಡ್ಕೊಳ್ಳಿ.
ಸಲ್ಫೈಡ್ ಫಾರ್ಮಲ್ಲಿದ್ದರೆ ಅದನ್ನು ನಾವು ಎಕ್ಸಸ್ ಅಮೌಂಟ್ ಆಫ್ ಆಕ್ಸಿಜನ್ನ ಕೊಟ್ಬಿಟ್ಟು ಏನು ಮಾಡ್ತೀವಿ, ರೋಸ್ಟಿಂಗ್ ಮಾಡ್ತೀವಿ. ಕಾರ್ಬನೇಟ್ ಫಾರ್ಮಲ್ಲಿದ್ದರೆ ಲೆಸ್ ಅಮೌಂಟ್ ಕೊಡ್ತೀವಿ, ಅದನ್ನು ನಾವು ಕ್ಯಾಲ್ಸಿನೇಷನ್ ಅಂತ ಹೇಳಿ ಕರಿತೀವಿ. ಆ್ಯಕ್ಚುಲಿ ವಾಟ್ರಲ್ಲ, ಆಕ್ಸಿಜನ್ ಇದು. ಓಕೆ, ಸೊ ಜಿಂಕ್ ಸಲ್ಫೈಡ್ ನೋಡಿ, ಸಲ್ಫೈಡ್ ಫಾರ್ಮಲ್ಲಿದೆ. ಸೊ ಎಕ್ಸಸ್ ಆಕ್ಸಿಜನ್ ಕೊಡ್ತಾ ಇದ್ದೀವಿ. ಆಕ್ಸಿಜನ್ನ ಕೊಟ್ಬಿಟ್ಟು ಏನು ಮಾಡ್ತಿದ್ವಿ, ಅದನ್ನು ಈ ಪ್ರೊಸೆಸನ್ನು ನಾನು ರೋಸ್ಟಿಂಗ್ ಅಂತ ಕರಿತೀನಿ. ಅದೇ ಕಾರ್ಬನೇಟ್ ಫಾರ್ಮಲ್ಲಿದ್ದಾಗ ಆಕ್ಸಿಜನ್ ಕೊಡೋದಿಲ್ಲ, ಲಿಟಲ್ ಅಮೌಂಟ್ ಅಂತ ಹೇಳ್ಬೋದು, ಅದು ಕ್ಯಾಲ್ಸಿನೇಷನ್ ಅಂತ ಹೇಳಿ ಕರೆಸ್ಕೊಳುತ್ತೆ. ಸಮ್ಟೈಮ್ ಇನ್ಸ್ಟೆಡ್ ಆಫ್ ರಿಡಕ್ಷನ್ ಅಥವಾ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಸಹಿತ ಯೂಸ್ ಮಾಡ್ಬೋದು. ಆವಾಗ ಮೆಟಲ್ ಈಸಿಲಿ ಡಿಸ್ಪ್ಲೇಸ್ ಮಾಡುತ್ತೆ ಅನ್ನೋ ಉದ್ದೇಶದಿಂದ ಅದನ್ನು ದ ರಿಯಾಕ್ಷನ್ ಆಫ್ Fe2O3 ವಿತ್ ಅಲ್ಯೂಮಿನಿಯಂ, ಇದನ್ನು ಸ್ಪೆಷಲಿ ನಾವು ರೈಲ್ವೆ ಕ್ರ್ಯಾಕ್ಸ್ಗಳಲ್ಲಿ ನೋಡ್ಬೋದು. ಇದನ್ನು ನಾವು ಥರ್ಮಿಟ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. ಒಂದು ಎಕ್ಸಾಂಪಲ್ ಕೊಟ್ಟಿದ್ರು ಥರ್ಮಿಟ್ ರಿಯಾಕ್ಷನ್ ಅಂದರೆ ಏನು ಅಂಥೇಳಿ. ಎಲ್ಲಿ ಬರುತ್ತಪ್ಪ ಈ ಪಾಠ, ಯಾವ ಪಾಠದಲ್ಲಿ ಬರುತ್ತಪ್ಪ ಅಂತ ತುಂಬ ಜನ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ರು ಸ್ಟೂಡೆಂಟ್ಸು. ಐಡಿಯಾ ಇರಲಿ, ಥರ್ಮಿಟ್ ರಿಯಾಕ್ಷನ್ ಸ್ಪೆಷಲಿ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟನ್ನು ನಾವು ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಆಫ್ ಮಿಡಲ್ ರಿಯಾಕ್ಟಿವಿಟಿ ಸೀರೀಸಲ್ಲಿ ಓದಿದ್ದೀವಿ. ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ. ಮ್ಯಾಂಗನೀಸ್ ಆಕ್ಸೈಡ್ ಅಲ್ಯೂಮಿನಿಯಂ ಜೊತೆ ರಿಯಾಕ್ಟ್ ಆದಾಗ ಅಲ್ಲಿ ಮ್ಯಾಂಗನೀಸ್ ಆಗುತ್ತೆ, ಆಕ್ಸಿಜನ್ ಹೋಗ್ತಾ ಇದೆ. ಅದೇ ಥರ ಐರನ್ ಫೆರಿಕ್ ಆಕ್ಸೈಡ್ ಅಥವಾ ಐರನ್ ಆಕ್ಸೈಡನ್ನು ಒಂದು ಎಕ್ಸಾಂಪಲಾಗಿ ಕೊಟ್ಟಿದ್ದಾರೆ. ಟಾಪ್ ಸೀರೀಸಲ್ಲಿ ನೋಡೋದಾದರೆ ಕೆನಾಟ್ ಒಬ್ಟೈನ್ ದ ಕಾಂಪೌಂಡ್ ಬೈ ಹೀಟಿಂಗ್ ವಿತ್ ಕಾರ್ಬನ್. ಕಾರ್ಬನ್ ಈಸ್ ಬೆಸ್ಟ್ ರೆಡ್ಯೂಸಿಂಗ್ ಏಜೆಂಟ್ ಅಂತೀವಿ, ಆದರೆ ನಾವು ಇಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. ಕಾರ್ಬನ್ ಕೆನ್ ನಾಟ್ ರೆಡ್ಯೂಸ್ ದ ಆಕ್ಸೈಡ್ಸ್ ಆಫ್ ಸೋಡಿಯಂ, ಮೆಗ್ನೀಷಿಯಮ್, ಅಲ್ಯೂಮಿನಿಯಮ್ ಆ್ಯಂಡ್ ಕ್ಲೋರಿನ್ ಎಕ್ಸೆಟ್ರಾ ಬಿಕಾಸ್ ದೀಸ್ ಮೆಟಲ್ಸ್ ಹ್ಯಾವ್ ಮೋರ್ ಅಫಿನಿಟಿ ಟುವರ್ಡ್ಸ್ ಆಕ್ಸಿಜನ್. ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡಿಬಿಡೋಣ ಅಂತಂದರೆ ಏನಾಗ್ತದೆ, ಬೇಗ ಪಟ್ ಅಂತ ಅದು ಬಾಂಡ್ ಫಾರ್ಮೇಷನ್ ಮಾಡ್ಕೊಂಬಿಟ್ಟು, ಯಾಕಂದರೆ ಅವಕ್ಕೆ ತುಂಬ ಇಷ್ಟ ಆಕ್ಸಿಜನ್ ಅಂದರೆ, ಹಾಗಾಗಿ ಅದು ಬಾಂಡ್ ಫಾರ್ಮೇಷನ್ ಮಾಡ್ಕೊಬಿಡುತ್ತೆ. ಮೆಟಲ್ಸ್ ಆರ್ ಒಬ್ಟೈನ್ಡ್ ಬೈ ಎಲೆಕ್ಟ್ರೋಲೈಟಿಕ್ ರಿಡಕ್ಷನ್. ಹಾಗಿದ್ರೆ ಇವುಗಳನ್ನು ಹೇಗೆ ಪಡ್ಕೋತೀವಿ, ಇನ್ಸ್ಟೆಡ್ ಆಫ್ ರಿಡಕ್ಷನ್ ಪ್ರೋಸೆಸ್, ನಾರ್ಮಲ್ ರಿಡಕ್ಷನ್ ಪ್ರೋಸೆಸ್ ಬದಲು ಎಲೆಕ್ಟ್ರೋಲೈಟಿಕ್ ರಿಡಕ್ಷನ್ ಅನ್ನೋ ಕಾನ್ಸೆಪ್ಟನ್ನು ಯೂಸ್ ಮಾಡ್ಕೋತೀವಿ. ಸೋಡಿಯಂ, ಮೆಗ್ನೀಷಿಯಮ್, ಕ್ಲೋರಿನ್ ಆರ್ ಒಬ್ಟೈನ್ಡ್ ಬೈ ಎಲೆಕ್ಟ್ರೋಲೈಸಿಸ್ ಆಫ್ ದೇರ್ ಮಾಲ್ಟನ್ ಕ್ಲೋರೈಡ್ಸ್ಗಳನ್ನು ಯೂಸ್ ಮಾಡ್ಕೊಂಡು ಮಾಡ್ತೀವಿ. ಮೆಟಲ್ಸ್ ಆರ್ ಡೆಪಾಸಿಟೆಡ್ ಇರ್ತಾ, ಯೂಶ್ವಲಿ ಮೆಟಲ್ಸ್ಗಳು ಕ್ಯಾಥೋಡ್ ಹತ್ರ ಡೆಪಾಸಿಟ್ ಆಗುತ್ತೆ. ಕ್ಲೋರಿನ್ ಏನಾಗ್ತದೆ, ಆ್ಯನೋಡ್ ಹತ್ರ ಲಿಬರೇಟ್ ಆಗುತ್ತೆ. ಓಕೆ, ಸೊ ಕ್ಯಾಥೋಡ್ ಹತ್ರ ಸೋಡಿಯಂ ಇದ್ದಿದ್ದು ಎಲೆಕ್ಟ್ರಾನನ್ನು ಬಿಟ್ಕೊಟ್ಟು ಸೋಡಿಯಂ ಪ್ಲಸ್ ಆಗುತ್ತೆ. ಕ್ಲೋರಿನ್ ಆ ಎಲೆಕ್ಟ್ರಾನನ್ನು ತಗೊಂಡು ಅದು ಕ್ಲೋರಿನ್ ಒಂದು ಅಂತ ಹೇಳ್ಬೋದು. ಆ್ಯನೋಡಲ್ಲಿ ಕೊಟ್ಟು ಕ್ಲೋರಿನ್ ಲಿಬರೇಟ್ ಆಗುತ್ತೆ ಅನ್ನೋದು ಒಂದು ಐಡಿಯಾ ಇರಲಿ. ಯಾಕಂದರೆ ಕ್ಲೋರಿನ್ ಮೈನಸ್ ಅಲ್ವಾ, ಸೊ ಮೈನಸ್ ಯಾವಾಗಲೂ ಆ್ಯನೋಡು ಪ್ಲಸ್ ಎಲೆಕ್ಟ್ರೋಡ್ ಹತ್ರ ರಿಲೀಸ್ ಆಗುತ್ತೆ. ಅದೇ ಥರ ಅಲ್ಯೂಮಿನಿಯಮ್ದೊಂದು ಎಕ್ಸಾಂಪಲು. ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಹೇಗಾಗುತ್ತೆ, ಎಲೆಕ್ಟ್ರಿಕಲ್ ಆ್ಯನೋಡ್ ಹತ್ರ ಈಗ ತಾನೇ ನೋಡಿದ್ರೆ, ಆ್ಯನೋಡಲ್ಲಿ ಯೂಶ್ವಲಿ ಆ್ಯನೋಡನ್ನು ಇಂಪ್ಯೂರ್ ಮೆಟಲ್ ತೊಗೋತೀವಿ, ಕ್ಯಾಥೋಡನ್ನು ಪ್ಯೂರ್ ಮೆಟಲನ್ನು ತೊಗೋತೀವಿ. ಸೊಲ್ಯೂಷನ್ ಕೆಳಗಡೆ ಎಲೆಕ್ಟ್ರೋಲೈಟ್ ಅಂತ ಏನು ಕರಿತೀವಿ, ಆ ಎಲೆಕ್ಟ್ರೋಲೈಟನ್ನು ಯೂಶ್ವಲಿ ಯಾವ ಮೆಟಲನ್ನು ನಾನು ಪ್ಯೂರ್ ಮಾಡ್ತಿದ್ದೀನೋ ಅದೇ ಮೆಟಲ್ನ ಒಂದು ಸೊಲ್ಯೂಷನನ್ನು ನಾನು ಬಳಸಬೇಕಾಗತ್ತೆ. ವೆನ್ ದ ಕರೆಂಟ್ ಈಸ್ ಪಾಸ್ಡ್ ಥ್ರೂ ದ ಎಲೆಕ್ಟ್ರೋಲೈಟ್, ಆ ಸೊಲ್ಯೂಷನ್ನ ಮೂಲಕ ಕಳಿಸಿದಾಗ ಪ್ಯೂರ್ ಮೆಟಲ್ ಫ್ರಮ್ ದ ಆ್ಯನೋಡ್ ಇದ್ದೇನಾಗ್ತದೆ, ಎಲೆಕ್ಟ್ರೋಲೈಟಲ್ಲಿ ಡಿಸಾಲ್ವ್ ಆಗ್ತಾ ಹೋಗುತ್ತೆ. ಎಷ್ಟು ಡಿಸಾಲ್ವ್ ಆಗಿರುತ್ತೋ, ಎಷ್ಟು ಈಕ್ವಲ್ ಅಮೌಂಟ್ ಆಫ್ ಪ್ಯೂರ್ ಮೆಟಲ್ ಫ್ರಮ್ ದ ಎಲೆಕ್ಟ್ರೋಲೈಟ್ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಎಷ್ಟು ಡಿಸಾಲ್ವ್ ಆಗುತ್ತೋ ಅಷ್ಟೇ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಇನ್ಸಾಲ್ಯುಬಲ್ ಇಂಪ್ಯೂರಿಟೀಸ್ಗಳು ಆ ಆ್ಯನೋಡ್ನ ಕೆಳಗಡೆ ಸೆಲೆಕ್ಟ್ ಆಗುತ್ತೆ, ಅದನ್ನು ನಾವು ಆ್ಯನೋಡ್ ಮಡ್ ಅಂತ ಹೇಳಿ ಕರಿತೀವಿ. ಒಂದು ಎಕ್ಸಾಂಪಲನ್ನು, ಚಿತ್ರನೂ ಸಹಿತ ಅಷ್ಟೇ ಇಂಪಾರ್ಟೆಂಟ್. ಸೊ ಕರೋಷನ್ ಐಡಿಯಾ ಇದೆ, ಜಸ್ಟ್ ನೋಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ವಾಟರ್ ಏರ್ ಜೊತೆಗಿದ್ರೆ ರಸ್ಟ್ ಆಗುತ್ತೆ, ವಾಟರ್ ಆಯಿಲ್ ಜೊತೆಗಿದ್ರೆ ರಸ್ಟ್ ಆಗಲ್ಲ, ಅಲ್ಲಿಗೆ ಪ್ರಿವೆಂಟ್ ಆಯಿತು ಅಂಥೇಳಿ. ಸೊ ಪ್ರಿವೆನ್ಷನ್ನ ಕಾನ್ಸೆಪ್ಟನ್ನು ಕೊಟ್ಟಿದ್ದೀನಿ. ಸೊ ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಾಂಪೊನೆಂಟ್ಸ್, ಐ ಥಿಂಕ್ ಐ ಹ್ಯಾವ್ ಆ್ಯಡೆಡ್ ಇಟ್ ಪ್ರೀವಿಯಸ್ಲಿ. ಇಲ್ಲಿ ಕಲರ್ಫುಲ್ ನೋಟ್ಸ್ ಇದೆ. ಸೊ ಅಲಾಯಿಂಗ್ ಇದೊಂದು ಐಡಿಯಾ ಇರಲಿ ನಿಮಗೆ. ಪ್ಯೂರ್ ಐರನ್ನು ವೆರಿ ಸಾಫ್ಟ್ ಮತ್ತು ಸ್ಟ್ರೆಚ್ಡ್ ಈಸಿಲಿ ವೆನ್ ಹಾಟ್. ಹಾಗಾಗಿನೇ ಅಲಾಯಿಂಗ್ ಮಾಡೋದ್ರಿಂದ ಏನಾಗ್ತದೆ, ನಮಗೆ ಪ್ಯೂರ್ ಫಾರ್ಮಲ್ಲಿ ಇರೋ ಐರನ್ ಬದಲಾಗಿ ನಾವು ಐರನನ್ನು ಕಾರ್ಬನ್ ಜೊತೆ ಮಿಕ್ಸ್ ಮಾಡೋದ್ರಿಂದ ಇಟ್ ಬಿಕಮ್ ಹಾರ್ಡ್ ಆ್ಯಂಡ್ ಸ್ಟ್ರಾಂಗ್. ಅಥವಾ ಐರನನ್ನು ನಿಕ್ಕಲ್ ಕ್ರೋಮಿಯಂ ಜೊತೆ ರಿಯಾಕ್ಟ್ ಮಾಡೋದ್ರಿಂದ, ಅದು ಮಿಕ್ಸ್ ಮಾಡೋದ್ರಿಂದ ಸ್ಟೈನ್ಲೆಸ್ ಸ್ಟೀಲನ್ನು ಫಾರ್ಮ್ ಮಾಡುತ್ತೆ. ಎಸ್, ಸೊ ನಾವಿವಾಗೇನಾದರೂ ಮೆಟಲ್ನಿಗೆ ಮರ್ಕ್ಯೂರಿನ ಹಾಕಿಬಿಟ್ಟು ಒಂದು ಅಲಾಯಿಗ್ ಮಾಡ್ತಿದ್ದೀವಿ ಅಂತಂದರೆ, ಆ ಒಂದು ಅಲಾಯ್ನ ನಾವು ಅಮಾಲ್ಗಮ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಜಸ್ಟ್ ಐಡಿಯಾ ಅಷ್ಟೇ, ಇದನ್ನು ಅಷ್ಟು ಇಂಪಾರ್ಟೆಂಟ್ ಆಗೋಲ್ಲ, ಬಟ್ ದಿಸ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್ ಪರ್ಪಸ್. ಸೊ ಬ್ರಾಸಲ್ಲಿ ಬ್ರಾಸ್ ಇಸ್ ಎ ಅಲಾಯ್, ಇಟ್ ಈಸ್ ಮೇಡ್ ಅಪ್ ಆಫ್ ಕಾಪರ್ ಆ್ಯಂಡ್ ಜಿಂಕ್. ಸೊ ನಾನು ಹೇಗೆ ನೆನ್ಪಿಟ್ಕೊಳ್ಬೋದು ಇದ್ದೀನಿ, ಆ್ಯಕ್ಚುಲಿ ಎನಿ ಟೈಮ್ ಕೇಳಿದ್ರು ಹೇಳೋಷ್ಟು ಆಗುತ್ತೆ, ಆ ಟ್ರಿಕ್ಸನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಬ್ರಾಸಲ್ಲಿ ಏನಾಗ್ತಿದೆ ಅಂದರೆ ಎಸ್ ಇದೆ. ಸೊ ಕಾಪರ್ ಈಸ್ ಫಿಕ್ಸ್ ಫಾರ್ ಬೋತ್ ಬ್ರಾನ್ಸ್ ಆ್ಯಂಡ್ ಬ್ರಾಸ್. ಓಕೆ, ಸೊ ಕಾಪರ್ ಈಸ್ ಫಿಕ್ಸ್. ಸೊ ಹೇಗೆ ಅಂದರೆ,
ಇಲ್ಲಿ ಎಸ್ ಇದೆ ಅಂತ ಅಂದರೆ, ಸೊ ಯು ಕಾಂಟ್ ರೈಟ್ ಲೈಕ್ ಟಿನ್ ಈಸ್ ಆ್ಯಕ್ಚುಲಿ SN ಈಸ್ ದ ಕೆಮಿಕಲ್ ಫಾರ್ಮುಲಾ. ಸೊ ಹಾಗಾಗಿ ನಾನು ಹೇಗೆ ನೆನ್ಪಿಟ್ಕೊಂಡು, ಇಲ್ಲಿ ಝೆಡ್ ಇದೆ ಅಂದರೆ ಝೆಡ್ ಬರಬಾರ್ದು. ಸೊ ದೇರ್ ಫೋರ್ ಜಿಂಕ್ ಈಸ್ ಹಿಯರ್, ವಿ ಹ್ಯಾವ್ ಟು ಪ್ಲೇಸ್ ಇಲ್ಲಿ ಎಸ್ ಎನ್ ಮೀನ್ಸ್ ಟಿನ್. ಓಕೆ, ಸೊ SN ಅಂದರೆ ಅದರ ಒಂದು ಸ್ಟ್ಯಾಂಟಿಯಮ್ ಅಂತ ಹೇಳಿ ಅನಿಸುತ್ತೆ, ಐ ಥಿಂಕ್ ಅದರ ಒಂದು ಕೆಮಿಕಲ್ ನೇಮ್ ಟಿನ್ ಅಂತ ಹೇಳಿ ಕರಿತೀವಿ. ಸೋಲ್ಡರ್ ಇಟ್ ಈಸ್ ಮೇಡ್ ಅಪ್ ಆಫ್ ಲೆಡ್ ಆ್ಯಂಡ್ ಟಿನ್ ಅಂತ ಹೇಳ್ತೀವಿ, ಯೂಸ್ಡ್ ಫಾರ್ ವೆಲ್ಡಿಂಗ್ ಎಲೆಕ್ಟ್ರಿಕಲ್ ವೈರ್ಸ್ ಟುಗೆದರ್. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇನ್ ದಿಸ್ ಪಾರ್ಟ್. Now we are moving towards carbon and its compounds. Let us go ahead with the unique nature of the carbon, or versatile nature of carbon, that is we call it as catenation. ಸೊ ದ ಪ್ರಾಪರ್ಟಿ, ಯಾಕೆ ಇದು ಡಿಫ್ರೆಂಟಾಗಿ ಓದ್ತಿದ್ದೀವಿ, ಕಾರ್ಬನನ್ನೇ ಒಂದು ಯಾಕೆ ಸ್ಪೆಷಲ್ ಪಾರ್ಟಾಗಿ ಓದ್ತಿದ್ದೀವಿ ಅನ್ನೋದಕ್ಕೆ ಇದೇ ರೀಸನ್ ಆಗಿರುತ್ತೆ. ಇಟ್ ಹ್ಯಾಸ್ ಅ ಪ್ರಾಪರ್ಟಿ ಆಫ್ ಕೆಟನೇಷನ್. ಇದು ಒಂದು ಕಾರ್ಬನ್ ಇನ್ನೊಂದು ಕಾರ್ಬನ್ ಜೊತೆಗೆ ಏನಾಗ್ತದೆ ಲಿಂಕ್ ಮಾಡಿಕೊಂಡು, ಇಷ್ಟು ಅಂತ ನಾವು ಹೇಳೋಕ್ಕಾಗಲ್ಲ, ನಂಬರ್ ಆಫ್ ಏನಾಗ್ತದೆ ಕಾರ್ಬನ್ ಬಾಂಡ್ಸ್ಗಳು ಲಿಂಕ್ ಆಗೋದ್ರ ಮೂಲಕ ಲಾಂಗ್ ಚೈನ್ ಅಲ್ಲಿ ಫಾರ್ಮ್ ಮಾಡುತ್ತೆ, ಈವನ್ ಬ್ರ್ಯಾಂಚ್ ಆಗಿರ್ಬೋದು. ಸೊ ಫಾರ್ಮೇಷನ್ ಮಾಡ್ತಿದೆ. ದಿಸ್ ಪ್ರಾಪರ್ಟಿ ಈಸ್ ಕಾಲ್ಡ್ ಆಸ್ ಕೆಟನೇಷನ್. ಆ್ಯಂಡ್ ನಾಟ್ ಓನ್ಲಿ ದ್ಯಾಟ್, ವಿ ಹ್ಯಾವ್ ಟೆಟ್ರಾವೆಲೆನ್ಸಿ ನೇಚರ್. ಈವನ್ ಸಿಲಿಕಾನಲ್ಲೂ ಇದೆ, ಬಟ್ ನಾವಿಲ್ಲಿ ಕಾರ್ಬನ್ ಬಗ್ಗೆ ಅಷ್ಟೇ ನಾನು ಮಾತಾಡೋಕ್ಕೆ ಹೋಗ್ತೀನಿ. ಸಿಲಿಕಾನ್ ಬಗ್ಗೆ ತೊಗೊಂಡ್ವಿ ಅಂದರೆ ಡ್ರ್ಯಾಗ್ ಆಗುತ್ತೆ. ಸೊ ಕಾರ್ಬನ್ನ ಅಟಾಮಿಕ್ ನಂಬರ್ ಬಂದುಬಿಟ್ಟು 6, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 2, 4 ಅಂತ ಸ್ಪ್ಲಿಟ್ ಮಾಡ್ಬೋದು. ಅಂದರೆ ಕೆ ಶೆಲಲ್ಲಿ 2 ಎಲೆಕ್ಟ್ರಾನು, ಎಲ್ ಶೆಲಲ್ಲಿ ಟೋಟಲ್ 8 ನಾನು ಪ್ಲೇಸ್ ಮಾಡ್ಬೋದು. 8ರಲ್ಲಿ ಬರೀ 4 ಮಾತ್ರ ಏನಾಗಿದೆ ಪ್ಲೇಸ್ ಆಗಿದೆ, ಇನ್ನು 4 ಏನಾಗಿದೆ ಖಾಲಿ ಸೀಟ್ಸ್ ಇದೆ. ಸೊ ದಟ್ ಮೀನ್ಸ್ ವಾಟ್, 4 ಕೊಡೋಕ್ಕೂ ರೆಡಿ ಇದೆ, 4 ಇಸ್ಕೊಳ್ಳೋಕ್ಕೂ ರೆಡಿ ಇದೆ. ಸೊ ದಟ್ ಮೀನ್ಸ್ ಇಟ್ಸ್ ವೇಲೆನ್ಸಿ ಈಸ್ 4, ದಟ್ ವಿ ಕಾಲ್ ಇಟ್ ಆಸ್ ಟೆಟ್ರಾವೆಲೆನ್ಸಿ. ಯಾವ್ದು ಈಸಿ ಅಂತ ಕೇಳಿದ್ರೆ ಏನು ಹೇಳ್ತೀರಾ? 4 ಕೊಡೋದು ಈಸಿನಾ, 4 ಇಸ್ಕೊಳ್ಳೋದು ಈಸಿನಾ? ಎರಡೂ ಸೇಮ್ ಇದೆ. ಹಾಗಾಗಿ ಜಸ್ಟ್ ವಿ ಆರ್ ಟೆಲಿಂಗ್ ದ ಟೆಟ್ರಾವೆಲೆನ್ಸಿ ನೇಚರ್ ಆಫ್ ಅ ಕಾರ್ಬನ್. ಬಾಂಡಿಂಗ್ ಇನ್ ಕಾರ್ಬನ್ ನಾವು ನೋಡೋದಾದರೆ, ಈಗ ತಾನೇ ಐಡಿಯಾ ಸಿಕ್ಕಿದೆ ಕಾರ್ಬನ್ನ ಒಂದು ಟೆಟ್ರಾವೆಲೆನ್ಸಿ ಬಗ್ಗೆ, ಅದನ್ನು ನಾವು ಮತ್ತೆ ಕಂಟಿನ್ಯೂ ಮಾಡ್ತೀವಿ. ಸ್ವಲ್ಪ ಅದರ್ ಎಲಿಮೆಂಟ್ಸ್ಗಳ ಬಗ್ಗೆ ಹೇಗೆ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗುತ್ತೆ ಅಂತ ನೋಡೋಣ. ಈಗ ಆಲ್ರೆಡಿ ನಾವು ಅಯಾನಿಕ್ ಬಾಂಡ್ ಬಗ್ಗೆ ಓದ್ಕೊಬಂದಿದ್ದೀವಿ. ಹೈಡ್ರೋಜನ್ ಆಟೋಮಿಕ್ ನಂಬರ್ ಬಂದುಬಿಟ್ಟು 1. ಹಾಗಿದ್ರೆ ಕೆ ಶೆಲಲ್ಲಿ ಟೋಟಲ್ ಸೀಟ್ಸ್ ಇರೋದು 2, 1 ಸೀಟ್ ಫಿಲ್ ಆಗಿದೆ, ಇನ್ನೊಂದು ಖಾಲಿ ಇದೆ. ಅಂದರೆ 1 ಕೊಡೋಕ್ಕೂ ರೆಡಿ, 1 ಇಸ್ಕೊಳ್ಳೋಕ್ಕೂ ರೆಡಿ ಇದೆ ಇದು. ಸೊ ದೇರ್ ಫೋರ್ ಇಟ್ಸ್ ವೆಲೆನ್ಸಿ ಈಸ್ 1 ಅಂತ ಹೇಳ್ಬೋದು. ಸೊ 1 more ಎಲೆಕ್ಟ್ರಾನ್ ಈಸ್ ನೀಡೆಡ್ ಟು ಲೈಕ್ ಫಾರ್ ಎಲೆಕ್ಟ್ರಾನಿಕ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಅಟೈನ್ ಮಾಡೋದಕ್ಕೆ, ಅಥವಾ ಸ್ಟೆಬಿಲಿಟಿ ಅಟೈನ್ ಮಾಡೋದಕ್ಕೆ ಏನಾಗ್ತಿದೆ, ಇಟ್ ನೀಡ್ 1 more ಎಲೆಕ್ಟ್ರಾನ್. ಸೊ ಹಾಗಾಗಿ ಏನು ಮಾಡ್ತಿದೆ, 2 ಹೈಡ್ರೋಜನ್ ಮಾತಾಡಿಕೊಂಡು ನಾನು ನಿನಗೊಂದು ಎಲೆಕ್ಟ್ರಾನ್ ಕೊಡ್ತೀನಿ, ನೀನು ನನಗೊಂದು ಎಲೆಕ್ಟ್ರಾನ್ ಕೊಡು. ಸೊ ದ್ಯಾಟ್ ವಿ ಕ್ಯಾನ್ ಬಿಕಮ್ ವಿ ಕ್ಯಾನ್ ಫಾರ್ಮ್ ಅ ಬಾಂಡ್. ಸೊ ದ್ಯಾಟ್ ಈಚ್ ನಾವೇನು ಮಾಡೋದು, ಈ ಪ್ರತಿಯೊಬ್ಬರಿಗೂ ನಮಗೆ 2 ಎಲೆಕ್ಟ್ರಾನ್ ಸಿಗುತ್ತೆ. ಸೊ ದ್ಯಾಟ್ ವಿ ಅಟೈನ್ ಸ್ಟೆಬಿಲಿಟಿ ಅಂತೇಳಿ ಬಾಂಡ್ ಮಾಡ್ಕೊಳ್ತದೆ. ಸೊ ದ್ಯಾಟ್ ಬಾಂಡ್ ಈಸ್ ಕಾಲ್ಡ್ ಆಸ್ ಕೋವಲೆಂಟ್ ಬಾಂಡ್. ಆಕ್ಸಿಜನ್ ಆಟಮಲ್ಲಿ ನೋಡ್ಬೋದು, ಅಟಾಮಿಕ್ ನಂಬರ್ ಬಂದುಬಿಟ್ಟು 8, ಅದರ ಕಾನ್ಫಿಗರೇಷನ್ ನೋಡಿದ್ವಿ ಅಂದರೆ ಎಲೆಕ್ಟ್ರಾನಿಕ್ದು 2 ಮತ್ತು 6 ಹೇಳ್ಬೋದು. ಅಂದರೆ ಟೋಟಲ್ 8 ಸೀಟ್ಸ್ ಇದೆ. ಸೊ ಇನ್ನೂ 2 ಎಲೆಕ್ಟ್ರಾನ್ ಸಿಕ್ಕಿದ್ರೆ ಸ್ಟೇಬಲ್ ಆಗಿರೋದು. ಹಾಗಾಗಿ 2 ಎಲೆಕ್ಟ್ರಾನನ್ನು ನಾನು ಕೊಡ್ತೀನಿ, ನೀನು 2 ಎಲೆಕ್ಟ್ರಾನ್ ಕೊಡು ಅಂತ ಹೇಳಿ ಅಲ್ಲಿ ಡಬಲ್ ಬಾಂಡ್ ಫಾರ್ಮೇಷನನ್ನು ಮಾಡ್ಕೊಳ್ತಿದೆ. ಸಿಮಿಲರ್ಲಿ ಇನ್ ನೈಟ್ರೋಜನ್ ಇಲ್ಲಿ 3 ಎಲೆಕ್ಟ್ರಾನ್ ವೇಲೆನ್ಸ್ ಇದೆ. ಸೊ 3 ನೀನು ನನಗೆ ಎಲೆಕ್ಟ್ರಾನ್ ಕೊಡು, 3 ಎಲೆಕ್ಟ್ರಾನ್ ನನಗೆ ಕೊಡು. ನಿನ್ನ ಹತ್ರ ಇರೋ 5 ಎಲೆಕ್ಟ್ರಾನ್ ಔಟರ್ ಮೋಸ್ಟಲ್ಲಿ 5 ಎಲೆಕ್ಟ್ರಾನಲ್ಲಿ 2 ಎಲೆಕ್ಟ್ರಾನ್ ನೀನು ಇಟ್ಕೊಂಡು, ಇನ್ನು 3 ಎಲೆಕ್ಟ್ರಾನ್ ನೀನು ನನಗೆ ಕೊಡು. ನನ್ನ ಹತ್ರ ಔಟರ್ ಮೋಸ್ಟಲ್ಲಿರೋ 2 ಎಲೆಕ್ಟ್ರಾನ್ ನಾನು ಇಟ್ಕೊಂಡು ಇನ್ನು 3 ಎಲೆಕ್ಟ್ರಾನ್ ನಿನಗೆ ನಾನು ಕೊಡ್ತೀನಿ. ಸೊ ದ್ಯಾಟ್ ಈ ಕೌಂಟ್ ಮಾಡಿ ನೋಡಿ ಎಷ್ಟು ಬರುತ್ತೆ ಈ ನೈಟ್ರೋಜನ್ಗೆ. 1 2 3 4 5 6 7 8. ಸೊ ನೋಡಿ ಆಕ್ಟೇಟ್ ರೂಲನ್ನು ಸ್ಯಾಟಿಸ್ಫೈ ಮಾಡಿಬಿಡ್ತು. ಸೊ ಸಿಮಿಲರ್ಲಿ ನಾನು ಈ ಕಡೆ ನೈಟ್ರೋಜನಿಗೆ ನೋಡಿದ್ರೆ 1 2 3 4 5 6 7 8. ಸೊ ಲೈಕ್ ದಿಸ್ ದೇ ಆರ್ ಗೋಯಿಂಗ್ ಟು ಅಟೈನ್ ದ ಸ್ಟೆಬಿಲಿಟಿ ಬೈ ಫಾರ್ಮಿಂಗ್ ಕೋವಲೆಂಟ್ ಬಾಂಡ್. ಸೊ ಸಿಮಿಲರ್ಲಿ ವಿ ಹ್ಯಾವ್ ಕಾರ್ಬನ್ ಕಾನ್ಸೆಪ್ಟ್. ಸೊ ಕಾರ್ಬನ್ನಲ್ಲಿ ಸ್ಪೆಷಲಿ ನಾವು ಬಾಂಡ್ ಫಾರ್ಮೇಷನ್ ಬಗ್ಗೆ, ಈವನ್ ಕಾರ್ಬನ್ ಜೊತೆಗೂ ಮಾತಾಡ್ಬೋದು, ಇಲ್ಲ ಅಂತಲ್ಲ. ಬಟ್ ಇಲ್ಲಿ ನಾವು ಹೈಡ್ರೋಜನ್ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಂಡು ಮೀಥೇನನ್ನು ಫಸ್ಟ್ ಗ್ರೂಪ್ ಆಫ್ ದ ಹೈಡ್ರೋ ಕಾರ್ಬನನ್ನು ಮಾತಾಡ್ತಾ ಇದ್ದೀವಿ. ಸೊ ದಟ್ ಈಸ್ ಮೀಥೇನ್. ಅಟಾಮಿಕ್ ನಂಬರ್ ಬಂದುಬಿಟ್ಟು 6 2 4 ಗೊತ್ತಿದೆ, 4 ವೇಲೆನ್ಸ್ ಇದೆ ಅಂತಲೂ ಗೊತ್ತಿದೆ, 4 ಕೊಡೋಕ್ಕೂ ರೆಡಿ ಇದೆ, 4 ಇಸ್ಕೊಳ್ಳೋಕ್ಕೂ ರೆಡಿ ಇದೆ. ಸೊ 4 ಎಲೆಕ್ಟ್ರಾನ್ ನನ್ನ ಹತ್ರ ಏನು ಔಟರ್ ಮೋಸ್ಟರಲ್ಲಿ ಇದೆಯಲ್ಲ ಅದನ್ನು ನಾನು ನಿಮಗೆ ಕೊಡ್ತೀನಿ, ನೀವು ಒಂದೊಂದು ಎಲೆಕ್ಟ್ರಾನ್ ಕೊಡಿ ಅಂತ ಹೇಳಿ 4 ಹೈಡ್ರೋಜನಿಗೆ ಕೇಳ್ಕೊಳ್ಳುತ್ತೆ. ಸೊ ದ್ಯಾಟ್ ಇಟ್ ಈಸ್ ಗೋಯಿಂಗ್ ಟು ಫಾರ್ಮ್ CH4 ಅಂತ ಹೇಳ್ತೀವಿ. ಯಾಕೆ 4 ಹೈಡ್ರೋಜನ್ ಯಾಕೆ? ದಿಸ್ ಈಸ್ ದ ರೀಸನ್. ಸೊ ಇಟ್ ಈಸ್ ಯೂಸ್ಡ್ ಆಸ್ ಫ್ಯೂಯಲ್ ಆ್ಯಂಡ್ ದ ಮೇಜರ್ ಕಾಂಪೊನೆಂಟ್ ಆಫ್ ಬಯೋಗ್ಯಾಸ್ ಮತ್ತು CNG ದ ಮೇಜರ್ ಕಾಂಪೊನೆಂಟ್ ಆಗಿರುತ್ತೆ ಈ ಮೀಥೇನ್. ಸೊ ನೆಕ್ಸ್ಟ್ ಬರೋಣ, ಫಾರ್ಮೇಷನ್ ಆಫ್ ಕೋವಲೆಂಟ್ ಬಾಂಡ್. ಕೋವಲೆಂಟ್ ಬಾಂಡ್ ಏನಾಗ್ತದೆ, ಶೇರಿಂಗ್ ಆಫ್ ಎಲೆಕ್ಟ್ರಾನ್ ಮಾಡ್ಕೊಳ್ಳೋದ್ರ ಮೂಲಕ ಅಲ್ಲಿ ಬಾಂಡನ್ನು ಮಾಡ್ಕೊಳ್ತಾ ಇದೆ. ಬಿಟ್ವೀನ್ ಸೇಮ್ ಆಟಮ್ ಆರು ಆಗಿರ್ಬೋದು ಅಥವಾ ಡಿಫ್ರೆಂಟ್ ಆದರೂ ಆಗಿರ್ಬೋದು. ಕ್ಯಾರೆಕ್ಟರಿಸ್ಟಿಕ್ಸನ್ನು ನೋಡಿದ್ರೆ ದೇ ಆರ್ ಮೊಲಿಕ್ಯುಲರ್ ಇನ್ ನೇಚರ್, ಇನ್ಸಾಲ್ಯುಬಲ್ ಇನ್ ವಾಟರ್ ಬಟ್ ಸಾಲ್ಯುಬಲ್ ಇನ್ ಬೆನ್ಸಿನ್, ಪೆಟ್ರೋಲ್, ಕೆರೋಸಿನ್. ಅಯೋನಿಕ್ ಬಾಂಡ್ನ ಎಕ್ಸಾಕ್ಟ್ ಅಪೋಸಿಟ್.
ಪೂರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಇದ್ರದ್ದು ಮೆಲ್ಟಿಂಗ್ ಪಾಯಿಂಟ್ ಕಡಿಮೆ ಇರುತ್ತೆ ಆ್ಯಸ್ ಕಂಪೇರ್ ಟು ದ ಅಯೋನಿಕ್ ಬಾಂಡ್. ಸೊ ಡಿಫ್ರೆನ್ಸ್ ಬಿಟ್ವೀನ್ ದ ಅಯೋನಿಕ್ ಕಾಂಪೌಂಡ್ಸ್ ಆ್ಯಂಡ್ ಕೋವಲೆಂಟ್ ಬಾಂಡ್ಸ್ ಕ್ವೆಶ್ಚನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ನಾವಿಲ್ಲಿ. ದೇ ಆರ್ ಫಾರ್ಮಡ್ ಬೈ ಕಂಪ್ಲೀಟ್ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್, ಕಂಪ್ಲೀಟಾಗಿ ಟ್ರಾನ್ಸ್ಫರ್ ಆಗ್ತಿದೆ. ಬಟ್ ಇಲ್ಲಿ ಎಷ್ಟು ಬಾಂಡ್ ಫಾರ್ಮೇಷನಿಗೆ ನೀಡ್ ಇದೆಯೋ ಅಷ್ಟು ಮಾತ್ರ, ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಅಷ್ಟೇ ಅಂತ ಹೇಳ್ತೀವಿ. ಆ್ಯಂಡ್ ಎಕ್ಸಿಸ್ಟೆನ್ಸ್ ಸಾಲಿಡ್ ಸ್ಟೇಟಲ್ಲಿ ಅಷ್ಟೇ ಇರುತ್ತೆ ಅಯೋನಿಕ್ ಬಾಂಡ್ಸ್ಗಳು, ಅಂದರೆ ನಾವು ಅದನ್ನು ಕರಗಿಸ್ಬೋದಿಲ್ಲ ಅಂತಲ್ಲ, ಬಟ್ ದ ಎಕ್ಸಿಸ್ಟೆನ್ಸ್ ಸಾಲಿಡ್ ಸ್ಟೇಟ್ ಇವು ಲಿಕ್ವಿಡ್, ಗ್ಯಾಸ್, ಸಾಲಿಡ್ ಮೂರಲ್ಲೂ ಇರುತ್ತೆ. ಹೈ ಮೆಲ್ಟಿಂಗ್ ಬಾಯ್ಲಿಂಗ್ ಪಾಯಿಂಟ್, ಲೋ, ಸಾಲ್ಯುಬಲ್ ಇನ್ ವಾಟರ್ ಬಟ್ ಸಾಲ್ಯುಬಲ್ ಇನ್ ಇನ್ಸಾಲ್ಯುಬಲ್ ಇನ್ ವಾಟರ್, ಆ್ಯಂಡ್ ಇಟ್ ಈಸ್ ಇನ್ಸಾಲ್ಯುಬಲ್ ಇನ್ ಪೆಟ್ರೋಲ್, ಕೆರೋಸಿನ್, ಬೆನ್ಸಿನ್, ಬಟ್ ಇಟ್ ಈಸ್ ಸಾಲ್ಯುಬಲ್ ಇನ್ ದಿಸ್ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ ಅಲ್ವಾ, ಯಾವುದು ಪೆಟ್ರೋಲ್, ಕೆರೋಸಿನ್, ಬೆನ್ಸಿನ್ ಇದರಲ್ಲಿ. ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ಇವು ಡು ನಾಟ್, ಇನ್ಸುಲೇಟರ್ಸ್ ಅಂತ ಹೇಳ್ಬೋದು. ಸಪೋಸ್ ಅವರು ಕಾಂಪೌಂಡ್ಸ್ ಅಂತ ಕೇಳಿದ್ರ ಬದಲು ಬಾಂಡ್ಸ್ ಅಂತ ಕೇಳಿದ್ರೆ, ಹೌ ದೇ ಆರ್ ಫಾರ್ಮಿಂಗ್ ಬಾಂಡ್ಸ್? ಇನ್ ಅಯೋನಿಕ್ ಬಾಂಡ್ಸ್ ಒನ್ ಆಟಮ್ ಡೊನೇಟ್ಸ್ ಆನ್ ಎಲೆಕ್ಟ್ರಾನ್ ಟು ಸ್ಟೆಬಿಲೈಸ್ ದ ಅದರ್ ಆಟಮ್. ಈಗ ನೋಡಿರಿ NaCl ಅಲ್ಲಿ ಏನಾಯಿತು, ಇದು ತನ್ನ ಎಲೆಕ್ಟ್ರಾನನ್ನು ಇದಕ್ಕೆ ಕೊಟ್ಬಿಡ್ತು, ಕೊಟ್ಟಿದ್ದಕ್ಕೆ ಇದಕ್ಕೆ ಎಲೆಕ್ಟ್ರಾನ್ ಜಾಸ್ತಿ ಆಗಿದ್ದರಿಂದ ಇಟ್ ಗಾಟ್ ನೆಗೆಟಿವ್ ಚಾರ್ಜ್. ಟು ಸ್ಟೆಬಿಲಿಟಿ ಕೊಡೋಕ್ಕೋಸ್ಕರ ಇಲ್ಲಿ ಇಬ್ಬರೂ ಎಲೆಕ್ಟ್ರಾನನ್ನು ಕೊಟ್ಟು ಮ್ಯೂಚುವಲ್ ಶೇರ್ ಆಗ್ತಾ ಹೋಗುತ್ತೆ. ಪಾರ್ಟಿಸಿಪೇಟ್ ಇನ್ ಅಯೋನಿಕ್ ಬಾಂಡ್ ಹ್ಯಾವ್ ಅ ಡಿಫ್ರೆಂಟ್ ಎಲೆಕ್ಟ್ರೋನೆಗೆಟಿವಿಟಿ. ನೋಡಿ Na+Cl- ಅಂತ ಬಂದಿದ್ರೆ ಎಲೆಕ್ಟ್ರೋನೆಗೆಟಿವಿಟಿ ಅಂತ ಅಂದರೆ ಅದರ ಒಂದು ಲೈಕ್ PUCl ಬರುತ್ತೆ ನಿಮಗೆ. ಆ್ಯಕ್ಚುಲಿ ಕ್ಲೋರಿಂದು ನೆಗೆಟಿವಿಟಿ ಜಾಸ್ತಿ ಇರುತ್ತೆ ಕಂಪೇರ್ ಟು ಪ್ಲಸ್, ಅಂದರೆ Na ಅದು. ಬಟ್ ಇದರಲ್ಲಿ ಹಾಗೇನಿಲ್ಲ, ನಾನ್ ಪೋಲಾರ್ ಅಂತ ಹೇಳ್ಬೋದು. ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನಿಗೆ ಬಂದರೆ, ಸ್ಯಾಚುರೇಟೆಡಲ್ಲಿ ಎಲ್ಲ ಸಿಂಗಲ್ ಬಾಂಡ್ ಇರುತ್ತೆ, ಇಲ್ಲಿ ಡಬಲ್ ಅಥವಾ ಟ್ರಿಪಲ್ ಬಾಂಡ್ ಇರ್ಬೋದು. ದೇ ಆರ್ ಲೆಸ್ ರಿಯಾಕ್ಟಿವ್. ಯಾಕೆ ಲೆಸ್ ರಿಯಾಕ್ಟಿವ್ ಅಂತ ಅಂದರೆ ಆಲ್ರೆಡಿ ಸಿಂಗಲ್ ಬಾಂಡ್ ಇದೆ, ಇನ್ನೂ ಬ್ರೇಕ್ ಮಾಡೋಕ್ಕಾಗಲ್ಲ ಇದನ್ನು. ದೇ ಆರ್ ವೆರಿ ಸ್ಟ್ರಾಂಗ್. ಯಾಕೆ ಸ್ಟ್ರಾಂಗ್ ಅಂಥೇಳಿ ನಿಮಗೆ ನೆಕ್ಸ್ಟ್ ಗೊತ್ತಾಗುತ್ತೆ. ನಾವು ಪೈ ಬಾಂಡ್, ಸಿಗ್ಮಾ ಬಾಂಡ್ ಅಂಥೇಳಿ ನೆಕ್ಸ್ಟ್ ಬರುತ್ತೆ, ನಿಮಗೆ ಐಡಿಯಾ ಬರುತ್ತೆ. ಜಸ್ಟ್ ಹ್ಯಾವ್ ಅನ್ ಐಡಿಯಾ. ಇಲ್ಲಿ ಡಬಲ್ ಬಾಂಡ್ ಇದ್ದದ್ದನ್ನು ನಾನು ಸಿಂಗಲ್ ಬಾಂಡ್ ಮಾಡ್ಬೋದು, ಟ್ರಿಪಲ್ ಬಾಂಡ್ ಇದ್ದದ್ದನ್ನು ಸಿಂಗಲ್ ಬಾಂಡ್ ಮಾಡ್ಬೋದು ಥ್ರೂ ದ ಪ್ರೊಸೆಸ್ ಆಫ್ ಅಡಿಷನ್ ರಿಯಾಕ್ಷನ್ ಮಾಡಬಹುದು. ಹ್ಯಾಲೋಜಿನೇಷನ್ ಅಂತ ಹೇಳ್ತೀವಿ, ಈ ಥರ ನಂಬರ್ ಆಫ್ ಕ್ಲೋರಿನೇಷನ್, ಈ ಥರ ಸುಮಾರು ಕಾನ್ಸೆಪ್ಟ್ಸ್ ಬರುತ್ತೆ. ಜನರಲ್ ಫಾರ್ಮುಲಾ ಹಾಗಿದ್ರೆ ಇದರಲ್ಲಿ ಬರೋದು ಆಲ್ಕೇನ್. ಸೊ ಇದರಲ್ಲಿ ಆಲ್ಕೇನ್ಸ್ ಬರೋದ್ರಿಂದ ಜನರಲ್ ಫಾರ್ಮುಲಾ CnH2n+2 ಆಗುತ್ತೆ. ಇಲ್ಲಿ ಆಲ್ಕಿನ್ಸ್ದು ಮತ್ತು ಆಲ್ಕೈನ್ಸ್ದು ನೀವು ನೋಡ್ಕೋಬೋದು. ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಈಸ್ ಅ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ ಆಫ್ ದ ಹೈಡ್ರೋಕಾರ್ಬನ್. ಸೊ ಈ ಒಂದು ಹೈಡ್ರೋಕಾರ್ಬನ್, ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಗಳನ್ನು ನಾವು ಇಟ್ಕೊಂಡು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಮಾಡ್ಬೋದು. ನಾನು ಆಗಲೇ ಹೇಳಿದಾಗೆ ಡಬಲ್ ಬಾಂಡ್, ಟ್ರಿಪಲ್ ಬಾಂಡ್ಗಳಿದ್ದಾಗ ಏನು ಮಾಡ್ಬೋದು, ವಿ ಕ್ಯಾನ್ ಗೋ ಹೆಡ್ ವಿತ್ ಅಡಿಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ಈತಂದು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಈ ಒಂದು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರನ್ನು ನೀವು ಓದ್ಕೊಳ್ಳೋದು ತುಂಬ ಒಳ್ಳೆಯದು, ನಿಮಗೆ ಈವನ್ ಮಾರ್ಕ್ಸ್ ಸ್ಕೋರಿಂಗಿಗೆ ಹೆಲ್ಪ್ ಆಗುತ್ತೆ. ಈ ಥೈನ್ಗೂ ಸಹಿತ ಓದ್ಕೊಳ್ಳಿ ಒಂದು. ಹಾಗೆ ಆಲ್ಕೀನ್ ಗುಂಪಿಗೆ CnH2n ಏನಿದೆ, ಈ ಗುಂಪಿಗೂ ಒಂದು ನಾನು ಎಕ್ಸಾಂಪಲ್ ಆಗಿ ಕೊಟ್ಟಿದ್ದೀನಿ. ಸೊ ಬೆನ್ಸಿನ್ ಸ್ಟ್ರಕ್ಚರ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಸ್ ಐ ಮೆನ್ಷನ್ಡ್ ಹಿಯರ್, ಬೆನ್ಸಿನ್ ಇಸ್ ಅ 6-member ರಿಂಗ್ ದಟ್ ಕಂಟೈನ್ಸ್ 3 ಡಬಲ್ ಬಾಂಡ್, ಆಲ್ಟರ್ನೇಟ್ ಡಬಲ್ ಬಾಂಡ್ಸ್ ಅಂತ ಹೇಳ್ಬೋದು. ಒಂದು ಸಿಂಗಲ್, ಒಂದು ಡಬಲ್, ಒಂದು ಸಿಂಗಲ್, ಒಂದು ಡಬಲ್, ಈ ಥರ ಆಲ್ಟರ್ನೇಟ್ ಡಬಲ್ ಬಾಂಡ್ಸ್ ಇದೆ. ಆ್ಯಂಡ್ ಇಟ್ ಈಸ್ ಆಲ್ಸೋ ಕನ್ಸಿಡರ್ ಆ್ಯಸ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಒಂದು ಕಾರ್ಬನ್ ಇದ್ದರೆ ಮೆತ್ ಅಂತೀವಿ, ಅದು ಆಲ್ಕೇನ್. ಎಲ್ಲ ಸಿಂಗಲ್ ಬಾಂಡ್ ಇದ್ದರೆ ಮೀಥೇನ್ ಆಗುತ್ತೆ. ಒಂದು ಡಬಲ್ ಬಾಂಡ್ ಇತ್ತು ಅಂದ್ರೂ ಅದು ಈನ ಅನ್ಸ್ಕೊಳ್ಳುತ್ತೆ. ಟ್ರಿಪಲ್ ಬಾಂಡ್ ಇತ್ತು, ಒಂದೇ ಇರುತ್ತೆ. ಟ್ರಿಪಲ್ ಬಾಂಡ್ ಇತ್ತು ಅಂತಂದರೆ ಅದು ಮೀಥಾಯಿನ್ ಅಂತ ಅನಿಸ್ಕೊಳ್ಳುತ್ತೆ. ಆ್ಯಕ್ಚುಲಿ ಇಟ್ ಈಸ್ ಎಕ್ಸಿಸ್ಟೆಡ್ ಓನ್ಲಿ ಇನ್ ಏನ್ ಅಂದರೆ ಆಲ್ಕೇನ್ ಗ್ರೂಪಲ್ಲಿ. ಇಲ್ಲಿ ನಾವು ನೋಡಿದ್ರೆ ಡಬಲ್ ಬಾಂಡ್ ಇತ್ತು ಅಂದರೆ ಈಥೀನ್ ಅಂತೀವಿ, ಟ್ರಿಪಲ್ ಬಾಂಡ್ ಇತ್ತು ಅಂತ ಅಂದರೆ ಈಥೈನ್ ಅಂತ ಹೇಳಿ ಕರಿತೀವಿ, ಲೈಕ್ ದಿಸ್. ಸೊ ಅಪ್ ಟು ಹೆಕ್ಸ್ವರೆಗೂ ನೆನ್ಪಿಡ್ಕೊಂಡ್ರೆ ಇಟ್ಸ್ ಎನಫ್. ಫಂಕ್ಷನಲ್ ಗ್ರೂಪಲ್ಲಿ ನೋಡೋದಾದರೆ ಯಾವುದು ಫಂಕ್ಷನಲ್ ಗ್ರೂಪ್, ಯಾವ ಒಂದು ಆ್ಯಟಮ್ ಅಥವಾ ಗ್ರೂಪ್ ಆಫ್ ಆ್ಯಟಮ್ಸ್ಗಳೇನಾಗ್ತದೆ ವಿಚ್ ಡಿಟರ್ಮೈನ್ ದ ಪ್ರಾಪರ್ಟಿ ಆಫ್ ದ ಕಂಪ್ಲೀಟ್ ಕಾಂಪೌಂಡನ್ನು, ಒಂದು ಪ್ರಾಪರ್ಟಿನ ಗುಣವನ್ನು ಹೇಳೋದೇ ಈ ಫಂಕ್ಷನಲ್ ಗ್ರೂಪ್ ಆಗಿರುತ್ತೆ. ಈಗ OH ಇತ್ತು ಅಂದರೆ ಅದನ್ನು ನಾವೇನಂತ ಕರಿತೀವಿ, ಆ ಕಾಂಪೌಂಡನ್ನು, ಅದು ಆಲ್ಕೋಹಾಲಿಕ್ ಗ್ರೂಪ್ ಅಂತೀವಿ. CHO ಇದನ್ನು ಈ ಥರ ಸ್ಟ್ರಕ್ಚರಲ್ಲಿ ಬರಿತೀವಿ, C=O, ಒಂದು H ಇರುತ್ತೆ. ಹಾಗಿದ್ರೆ ನೋಡಿ, ಕಾರ್ಬನ್ ಸುತ್ತ ಒಟ್ಟು 4 ಬಾಂಡ್ ಇರೋದನ್ನು ಮೇಂಟೈನ್ ಮಾಡಬೇಕು. 1 2 3 4, ಬಿಕಾಸ್ ಟೆಟ್ರಾವೆಲೆನ್ಸಿ ಅಲ್ವಾ, ದಟ್ಸ್ ವೈ. ಸೊ ಇಲ್ಲಿ ನೋಡಿ 1 2 3 4. ಸೊ ಈ ಥರ ಇದು ಹೀಗೆ C=O ಇತ್ತು ಅಂತಂದರೆ, ಅಥವಾ CO ಇತ್ತು ಅಂತಂದರೆ ಅದನ್ನು ಕೀಟೋನ್ ಅಂತ ಕರಿತೀವಿ. COOH ಇತ್ತು ಅಂತಂದರೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಂತ ಹೇಳ್ತೀವಿ. ಇದು ಹ್ಯಾಲೋಜನ್ ಗ್ರೂಪ್. ಹ್ಯಾಲೋಜನಲ್ಲಿ Cl ಇದ್ದರೆ ಕ್ಲೋರೋ, ಬ್ರೋಮೋ, ಅಯೋಡೋ, ದೆನ್ ಫ್ಲೋರೋ. ಓಕೆ, ಫ್ಲೂರಿನ್ಗೆ ಫ್ಲೋರೋ. ಹೋಮೋಲೋಗಸ್ ಸೀರೀಸ್ ಬಗ್ಗೆ ಇಟ್ಸ್ ರಿಯಲಿ ಇಂಟ್ರೆಸ್ಟಿಂಗ್ ಒನ್. ಸೊ ಇಲ್ಲಿ ನೋಡಿ, ನಾನು ಆಲ್ಕೆನ್ ಗ್ರೂಪನ್ನು ಅಪ್ ಟು ಪೆಂಟೇನ್ವರೆಗೂ ಕೊಟ್ಟಿದ್ದೀನಿ, ಇಲ್ಲಿ ಪೆಂಟೀನ್ವರೆಗೂ, ಪೆಂಟೈನ್ವರೆಗೂ ಕೊಟ್ಟಿದ್ದೀನಿ. ಸಿಮಿಲರ್ಲಿ ಒಂದು ಫಂಕ್ಷನಲ್ ಗ್ರೂಪ್ ಹಾಕಿರೋದಕ್ಕೆ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ ಅಂಥೇಳಿ ಬ್ರೋಮೋ ಆಲ್ಕೆನನ್ನು ತೊಗೊಂಡಿದ್ದೀನಿ. ಈವನ್ ನೀವು ಆಲ್ಡಿಹೈಡ್ ಗ್ರೂಪ್ ಹಾಕಿರೋದಾಗಿರ್ಬೋದು ಅಥವಾ ಕೀಟೋನ್ ಗ್ರೂಪ್ ಹಾಕಿರೋದಾಗಿರ್ಬೋದು,
ಈವನ್ ಎನಿ ಅದರ್ ಫಂಕ್ಷನಲ್ ಗ್ರೂಪ್ಸನ್ನು ಹಾಕಿನೂ ಟ್ರಯಲ್ ಮಾಡಿ ನೋಡ್ಬೋದು. ಒಂದಕ್ಕಿಂತ ಇನ್ನೊಂದಕ್ಕೆ ಏನು ಡಿಫ್ರೆನ್ಸ್ ಇರುತ್ತೆ, CH4ಗೆ ಏನನ್ನು ಆ್ಯಡ್ ಮಾಡಿದ್ರೆ ನಿಮಗೆ C2H8 ಸಿಗುತ್ತೆ, ದಟ್ ಈಸ್ CH2 ನೋಡಿ. ಅದೇ ಥರ C2H8ಗೆ CH2ನ ನಾನು ಹಾಕಿದ್ರೆ ನನಗೆ ಏನು ಸಿಗುತ್ತೆ, C3H10 ಸಿಗುತ್ತೆ. ಸೊ ಲೈಕ್ ದಿಸ್ ಎವ್ರಿ ಒಂದು ನೆಕ್ಸ್ಟ್ ಗ್ರೂಪ್ ಬೇಕು ಅಂತಂದರೂ ದ ಮಿನಿಮಮ್ ಬೇಸಿಕ್ ಏನು ಬೇಕಾಗಿರುತ್ತೆ ನಮಗೆ ಅಂತಂದರೆ CH2 ಸೇಮ್ ಸಬ್ಸ್ಟಿಟ್ಯೂಯೆಂಟನ್ನು ಹಾಕ್ತಾಯಿದ್ದೀವಿ, ದಟ್ ವಿ ಕಾಲ್ ಇಟ್ ಆಸ್ ದ ಹೋಮೋಲೋಗಸ್ ಸೀರೀಸ್. ಎಲ್ಲ ಗ್ರೂಪಿಗೂ ಅಷ್ಟೇ CH2 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 ಇಲ್ಲೂ CH2. ಚೆಕ್ ಇಟ್ ಔಟ್. ದಿಸ್ ಈಸ್ ಕಾಲ್ಡ್ ಆಸ್ ಹೋಮೋಲೋಗಸ್ ಸೀರೀಸ್. ನಾಮನ್ಕ್ಲೇಚರಿಗೆ ಬಂದ್ವಿ ಅಂದರೆ ತುಂಬ ಅವಶ್ಯಕ, ಇದನ್ನು ನೆನಪಲ್ಲಿ ಇಡಲೇಬೇಕು. PUCಲಂತೂ ಇದೇ ಇರೋದು, ಮಸ್ಟ್ ಆ್ಯಂಡ್ ಶುಡ್. ನಿಮಗೆ ಕಷ್ಟ ಆಗಬಾರ್ದು ಅಂದರೆ ಇಲ್ಲೇ ಚೆನ್ನಾಗಿ ಓದ್ಕೊಳ್ಳಿ. ಹ್ಯಾಲೋಜನ್, ಇದನ್ನು IUPAC ಅನ್ನೋ ಒಂದು ಕಾನ್ಸೆಪ್ಟ್ ಬೇಸಿಸ್ ಮೇಲೆ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಹ್ಯಾಲೋಜನ್ಸಲ್ಲಿ ಕ್ಲೋರೋ, ಬ್ರೋಮೋ, ಅಯೋಡೋ, ಫ್ಲೋರೋ ಬರುತ್ತೆ. ಸೊ ಇದು ಆ್ಯಡ್ ಆಗಿತ್ತು, ಎಲ್ಲ ಸಿಂಗಲ್ ಬಾಂಡ್ ಇತ್ತು ಅಂದರೆ ವಿ ಕ್ಯಾನ್ ಸೇ ಬ್ರೋಮೋ ಅಂತ ಹೇಳಿ ಆಲ್ಕೇನ್, ಬ್ರೋಮೋ ಆಲ್ಕೇನ್. ಯಾವ ಆಲ್ಕೇನ್? 1 2 3 ಇದ್ದಾಗ ಏನಂತೀವಿ? ಬ್ರೋಮೋ ಪ್ರೊಪೇನ್, ಲೈಕ್ ದಟ್. ಆಲ್ಕೋಹಾಲ್, OH ಇದ್ದರೆ ಆಲ್ಕೋಹಾಲ್, ಓಲ್ ಅಂಥೇಳಿ ಸೇರಿಸ್ತೀವಿ. 2 ಕಾರ್ಬನ್ ಇದೆ, 2 ಕಾರ್ಬನ್ ಇತ್ತು ಅಂದರೆ ಎಥನಾಲ್ ಅಥವಾ ಈಥೈಲ್ ಆಲ್ಕೋಹಾಲ್. ಆಲ್ಡಿಹೈಡ್ಗೆ ಬಂದರೆ CHO, AL ಅನ್ನು ಸೇರಿಸ್ತೀವಿ, AL. ಸೊ ಇದನ್ನು ಎಥನಾಲ್, ನಾಲ್ ಅಲ್ಲ ನಾಲ್. ಕೀಟೋನ್ ಅಂತ ಬಂದರೆ ಓನನ್ನು ಸೇರಿಸ್ತೀವಿ, ಇಲ್ಲಿ ಅಸಿಟೋನ್ ಅಂತ ಹೇಳಿ ಕರಿತೀವಿ. ದೆನ್ ಅದೇ ಥರ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ COOH ಇರಬೇಕು, ಓಯಿಕ್ ಆ್ಯಸಿಡ್ ಅಂತ ಹೇಳಿ ಸೇರಿಸ್ಕೊಳ್ತೀವಿ. ಸೊ ಲೈಕ್ ದಿಸ್ ಫಂಕ್ಷನಲ್ ಗ್ರೂಪ್ ಮತ್ತು ನಾಮನ್ಕ್ಲೇಚರನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ತುಂಬ ಹೆಲ್ಪ್ಫುಲ್ ಇದೆ. ನೆಕ್ಸ್ಟ್ PUCಗೆ ಮಾತ್ರ ಇದೇ ಇರೋದು, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ ಟೇಬಲನ್ನು ಕೊಟ್ಟಿದ್ದೀನಿ, ಜಸ್ಟ್ ಗೋ ಥ್ರೂ ಇಟ್, ಸ್ಕ್ರೀನ್ಶಾಟನ್ನು ತಗೊಳ್ಳಿ, ಆ್ಯಂಡ್ ಡೆಫಿನೆಟ್ಲಿ ಇಟ್ ಈಸ್ ಗೋಯಿಂಗ್ ಟು ಬಿ ಯೂಸ್ಫುಲ್ ಟು ಯು. ಸೊ ನಾಮನ್ಕ್ಲೇಚರ್ ಬರೀಬೇಕಾದ್ರೆ ವಿ ಹ್ಯಾವ್ ಸಮ್ ರೂಲ್ಸ್. ನಂಬರ್ ಆಫ್ ಕಾರ್ಬನ್ ಐಟಮ್ಸ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು. ಫಂಕ್ಷನಲ್ ಗ್ರೂಪ್ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ಳಿ. ಇದೆ ಅಂತ ಅಂದರೆ ಇಫ್ ಇಟ್ ಈಸ್ ಸ್ಟಾರ್ಟ್ ಫ್ರಮ್ ಓವಲ್ಸ್ AEIOU ಅಂತ ಅಂದರೆ ಒಂದು ನೇಮ್, ಈಗ ಆಲ್ಕೇನ್ ಅಂತ ಇದೆ, ಮೀಥೇನ್ ಅಂತಿದೆ ಅಂತ ಅಂದ್ಕೊಳ್ಳಿ. ಸೊ ಈಗ ಸಪೋಸ್ CH3 CH2OH ಅಂತಿದೆ ಅಲ್ವಾ. ಸೊ ಎಷ್ಟು ಕಾರ್ಬನ್ ಇದೆ? 2 ಕಾರ್ಬನ್ ಇದೆ. ಓಕೆ, 2 ಕಾರ್ಬನ್ ಐಟಮ್ಸ್. ಈಗ ಇದು ಯಾವುದಿದು? C2 ಇದೆ ಅಂತಂದರೆ ಈಥೇನ್ ಆಗುತ್ತೆ. ಈ ಈನ ರಿಮೂವ್ ಮಾಡಿ ಆ್ಯಂಡ್ ಆ್ಯಡ್ ದ ಸಫಿಕ್ಸ್, ಏನನ್ನು ಹಾಕಬೇಕಂತೆ? ಏನು ಸಿಂಗಲ್ ಬಾಂಡ್ ಇದ್ದರೆ ಏನು, ಡಬಲ್ ಬಾಂಡ್ ಇದ್ದರೆ ಈನ, ಟ್ರಿಪಲ್ ಬಾಂಡ್ ಇದ್ದರೆ ಐನ. ಓಕೆ, ಈ ಈನ ತೆಗೆದ್ಬಿಟ್ಟು ಏನು ಮಾಡಬೇಕು ನಾವು? OL ಸೇರಿಸ್ತೀವಿ. ಆಲ್ಕೋಹಾಲ್ ಇರೋದ್ರಿಂದ OL ಸೇರಿಸ್ತೀವಿ. ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ದ ಕಾರ್ಬನ್ ಕಾಂಪೌಂಡ್ಸ್ 4 ತುಂಬ ಈಸಿ. ಕಾರ್ಬನ್ಗೆ ಆಕ್ಸಿಜನನ್ನು ಕೊಡೋದ್ರಿಂದ ನಮಗೆ ಗೊತ್ತಿದೆ, ಆಕ್ಸಿಜನ್ ಸಪ್ಲೈ ಮಾಡ್ತಿದ್ದೀವಿ ಅಂತ ಅಂದರೆ ಏನಾಗ್ತಿದೆ? ಕಂಬಸ್ಟನ್ ಆಗ್ತಿದೆ ಅಂತ ಹೇಳಿ. ಬಿಕಾಸ್ ಆಕ್ಸಿಜನ್ ಸಪೋರ್ಟ್ಸ್ ಕಂಬಸ್ಟನ್, ಕಾರ್ಬನ್ ಡೈಆಕ್ಸೈಡ್ ಡಸ್ ನಾಟ್ ಸಪೋರ್ಟ್ ಕಂಬಸ್ಟನ್. ಸೊ ಹಾಗಿದ್ರೆ ಕಂಪ್ಲೀಟ್ ಆಕ್ಸಿಜನ್ ಸಪ್ಲೈ ಇತ್ತು ಅಂತಂದರೆ ಅದು ಕಂಪ್ಲೀಟ್ ಕಂಬಷನ್ಗೆ ಕಾರಣ ಆಗುತ್ತೆ. ಅದರ್ವೈಸ್ ಅಲ್ಲಿ ಯೆಲ್ಲೋ ಫ್ಲೇಮ್ ಅಥವಾ ಒಂದು ಸ್ಮೋಕನ್ನು ಅಥವಾ ಹೊಗೆ ಅಥವಾ ನಾವು ಹೇಗೆ ಹೇಳ್ಬೋದು ಪಾತ್ರೆ ಕಪ್ಪಾಗ್ತಿದೆ ಅಂತಂದರೆ ಇದಕ್ಕೆಲ್ಲ ಕಾರಣ ಇನ್ಕಂಪ್ಲೀಟ್ ಕಂಬಷನ್, ಅಲ್ಲಿ ಆಕ್ಸಿಜನ್ ಸಪ್ಲೈ ಕಂಪ್ಲೀಟ್ ಆಗಿರಲಿಲ್ಲ ಅಂಥೇಳಿ. ಹಾಗಾಗಿನೇ LPGನ ನಾವು ಬಳಸ್ತಾ ಇರೋದು, ಕಂಪ್ಲೀಟ್ ಕಂಬಷನ್ ಆಗಲಿ ಅನ್ನೋ ಉದ್ದೇಶಕ್ಕೆ, ಕಟ್ಟಿಗೆ ಉರಿಯೆಲ್ಲ ಬಿಟ್ಟು. ಸೊ C+O2 ಆಯಿತು. ಅದೇ ಥರ ಯಾವುದೇ ಆಗಿರಲಿ, ಒಂದು ಹೈಡ್ರೋಕಾರ್ಬನ್ಗೆ ನಾವು ಆಕ್ಸಿಜನ್ನ ಕೊಟ್ಟಾಗ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ವಾಟ್ರನ್ನ ಪ್ರೊಡ್ಯೂಸ್ ಮಾಡೋದು ಅಲ್ಲದೆ ಅಲ್ಲಿ ಹೀಟ್ ಮತ್ತು ಲೈಟನ್ನು ಸಹಿತ ರಿಲೀಸ್ ಮಾಡ್ತಾ ಹೋಗುತ್ತೆ. ಆಕ್ಸಿಡೇಷನ್ ಅಂದರೆ ಆಕ್ಸಿಜನ್ ಆ್ಯಡ್ ಆಗುವಂಥದ್ದು. ಇಲ್ಲಿ ನಾನು ಎಥನಾಲನ್ನು ತೊಗೊಂಡಿದ್ದೀವಿ ಅಥವಾ ಈಥೈಲ್ ಆಲ್ಕೋಹಾಲನ್ನು ತೊಗೊಂಡಿದ್ದೀವಿ. ಎನಿ ಆಕ್ಸಿಡೈಸಿಂಗ್ ಏಜೆಂಟ್ಸ್ ಲೈಕ್ KMnO4, ಪೊಟ್ಯಾಷಿಯಮ್ ಪರ್ಮಾಂಗನೇಟ್ ಆರ್ ಅಸಿಡಿಫೈಡ್ ಪೊಟ್ಯಾಷಿಯಮ್ ಡೈಕ್ರೋಮೈಡ್ ಹೀಟ್ ಮಾಡೋದ್ರ ಮೂಲಕ ಯು ವಿಲ್ ಗೆಟ್ ಎಥನಾಲ್. ಇಥನಾಲ್ ಇತ್ತು, ಈಗ ಅದು ಎಥನೋಯಿಕ್ ಆ್ಯಸಿಡನ್ನು ಕೊಡ್ತಾ ಇದೆ. ಎಥನೋಯಿಕ್ ಆ್ಯಸಿಡ್ ಹೆಂಗೆ? ಎಥನೋಯಿಕ್ ಆ್ಯಸಿಡ್ 2 ಕಾರ್ಬನ್ ಇದೆಯಾ, ಆ್ಯಸಿಡ್ ಇದೆ ಅಲ್ವಾ. ಸೊ ಎಥನೋಯಿಕ್ ಎಲ್ಲ ಸಿಂಗಲ್ ಬಾಂಡೇ ಇರುತ್ತೆ, ದಟ್ಸ್ ವೈ ಎಥನೋಯಿಕ್ ಎ ಬಂದಿದೆ. ಐ ಹೋಪ್ ಯು ಗಾಟ್ ಇಟ್. ಅಡಿಷನ್ ರಿಯಾಕ್ಷನಿಗೆ ಬಂದ್ವಿ ಅಂದರೆ ಜಸ್ಟ್ ಏನು ಮಾಡ್ತಿದ್ದೀವಿ, ಅಲ್ಲಿರೋ ಡಬಲ್ ಬಾಂಡನ್ನು C ಡಬಲ್ ಬಾಂಡ್ O C ಡಬಲ್ ಬಾಂಡ್ C ಬ್ಯಾಲೆನ್ಸ್ ಮಾಡೋದಕ್ಕೆ ಏನು ಮಾಡ್ತಿದ್ದೀನಿ, 1 2 3 4 ಕಾರ್ಬನ್ ಐಟಮ್, 4 ಬಾಂಡ್ ಇರಬೇಕು. ಆಯಿತು. ಈಗ ಇದಕ್ಕೆ ನಾನು ಹೈಡ್ರೋಜನ್ ಹಾಕ್ತಿದ್ದೀನಿ ಇನ್ ದ ಪ್ರೆಸೆನ್ಸ್ ಆಫ್ ನಿಕಲ್ ಅಥವಾ ಪಲ್ಯಾಡಿಯಮ್ ಕೆಟಲಿಸ್ಟ್ ಅಂತ ಹೇಳಿ ಕರಿತೀವಿ. ಹಾಕಿದಾಗ ಏನಾಗ್ತದೆ, ವಾಟ್ ವಿ ಆರ್ ಗೆಟಿಂಗ್, ಆ ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಹೋಗಿಬಿಟ್ಟು ಸಿಂಗಲ್ ಬಾಂಡ್ ಫಾರ್ಮೇಷನ್ ಆಗ್ತಿದೆ. ಈ ಥರ ನಾವು ಆಲ್ಕೈನ್ಗೆ ತೊಗೊಂಡ್ಬಿಟ್ಟು ಆಲ್ಕಿನಿಗೆ ತರ್ಬೋದು, ಆಲ್ಕಿನಿಂದ ಆಲ್ಕೇನನ್ನು ತರ್ಬೋದು ಥ್ರೂ ದ ಪ್ರೊಸೆಸ್ ಆಫ್ ಅಡಿಷನ್ ರಿಯಾಕ್ಷನ್. ದಟ್ಸ್ ವೈ ಐ ಟೋಲ್ಡ್ ಯು ದ್ಯಾಟ್ in unsaturated hydrocarbon we can conduct only addition reaction, but for saturated hydrocarbon we can conduct only the substitution reaction.
ಹಾಗಾಗಿನೇ ಫಾರ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ವಿ ಆರ್ ಕನ್ಸಿಡರಿಂಗ್ ದ ಆಲ್ಕೇನ್ ಅಥವಾ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಅದಕ್ಕೆ ಕ್ಲೋರಿನನ್ನು ಆ್ಯಡ್ ಮಾಡಿದಾಗ ಏನಾಗ್ತಿದೆ ಅಂದರೆ ಇದರಿಂದ ಒಂದು ಹೆಚ್ಚನ್ನು, ಇದರಿಂದ ಒಂದು CL ತೆಗೆದು ಹಾಕಿ, ಇಟ್ ಮೀನ್ಸ್ HCl ತೆಗೆದು ಹಾಕಿ. ಸೊ ವಾಟ್ ಈಸ್ ದ ರಿಮೈನಿಂಗ್ ಥಿಂಗ್ ಈಸ್ ದ ನೆಕ್ಸ್ಟ್ ಪ್ರಾಡಕ್ಟ್. ಇದರಲ್ಲಿ CH3 ಉಳಿತು, ಇದರಲ್ಲಿ ಒಂದು CL ಉಳಿತು. ಸೊ ದ್ಯಾಟ್ಸ್ ವೈ ಇಟ್ ಈಸ್ CH3Cl ಲೈಕ್ ದಟ್. ಸೊ ಅದೇ CH3Cl ತಗೊಳ್ಳಿ, Cl2 ಹಾಕ್ರಿ, ಮತ್ತು HCl ತೆಗೀರಿ, CH2Cl2. ಮತ್ತು ಇದನ್ನು ತೊಗೊಳ್ಳಿ, Cl2 ಹಾಕ್ರಿ, CHCl3 HCl. CH3L3 ಒಂದು H, ಇದರಲ್ಲಿ ಒಂದು CL ತೆಗೆದು ಹಾಕ್ರಿ, CCl4. ಈ ಥರ ನಾವು ನೋಡ್ಬೋದು. ಅಂದರೆ ಇಟ್ ಈಸ್ ಇನ್ ದ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಅಂತ ನಾವು ಹೇಳ್ಬೋದು. ನಾವು ಹ್ಯಾವ್ ದ ಕಾನ್ಸೆಪ್ಟ್ ಆನ್ ಎಥನಾಲ್, ಎಥನೋಯಿಕ್ ಆ್ಯಸಿಡ್. ಎರಡೂ ಒಂದೇ ಪೇಜಲ್ಲಿ, ಯಾಕಂದರೆ ಇಟ್ಸ್ ಅ ಶಾರ್ಟ್ ನೋಟ್, ಇಟ್ಸ್ ಅ ರಿವಿಷನ್ ಟಾಪಿಕ್. ಹಾಗಾಗಿ ಸೊ ಎಥನಾಲ್ನ ಒಂದು ಕೆಮಿಕಲ್ ಫಾರ್ಮುಲಾ ಬಂದುಬಿಟ್ಟು CH3CH2OH ಆಗಿರುತ್ತೆ. ಇದು ರೂಮ್ ಟೆಂಪರೇಚರಲ್ಲಿ ಲಿಕ್ವಿಡ್ ಆಗಿರುತ್ತೆ. ಇದನ್ನು ಯೂಶ್ವಲಿ ಆಲ್ಕೋಹಾಲ್ ಅಂತ ಹೇಳಿ ಕರಿತೀವಿ. ತುಂಬ ಕನ್ಸಂಪ್ಷನ್ ಮಾಡಿದಷ್ಟು ಅದು ಹ್ಯಾಬಿಟ್ ಆಗಿ ನಮ್ಮ ಹೆಲ್ತ್ಗೆ ಅದು ಡೇಂಜರಸ್ ಆಗಿರುತ್ತೆ. ಆ್ಯಂಡ್ ಇಟ್ ಈಸ್ ಕನ್ಸಿಡರ್ ಆಸ್ ಅ ಗುಡ್ ಸಾಲ್ವೆಂಟ್ ಆ್ಯಂಡ್ ಇಟ್ ಈಸ್ ಸಾಲ್ಯುಬಲ್ ಇನ್ ವಾಟರ್, ನೀರಿನಲ್ಲೇ ಕರಗುತ್ತಿದೆ. ಸೊ ಹಾಗಿದ್ರೆ ಈ ಎಥನಾಲ್ಗೆ ನಾನು ಸೋಡಿಯಮನ್ನು ಹಾಕಿದೆ ಅಂತಂದರೆ ಏನಾಗುತ್ತೆ, ಇಲ್ಲಿ ಬ್ರೇಕ್ ಆಗುತ್ತೆ, ಅಬ್ಸರ್ವ್ ಹಿಯರ್, ಇಲ್ಲಿ ಬ್ರೇಕ್ ಆಗಿ ಇಲ್ಲಿ Na ಆ್ಯಡ್ ಆಗುತ್ತೆ. ಈ ಆ್ಯಕ್ಚುಲಿ H2 ಏನಾಗುತ್ತೆ, ಲಿಬರೇಟ್ ಆಗುತ್ತೆ. ದಟ್ಸ್ ಇಟ್. ಅದೇ ಆ್ಯಸಿಡ್ ಜೊತೆಗೆ ನಾನು ಟ್ರೀಟ್ ಮಾಡಿದೆ ಅಂತಂದರೆ ಹಾಗೇನಾಗುತ್ತೆ, ನನಗೆ ಇದ್ದಂತಹ ಆಲ್ಕೋಹಾಲನ್ನು ವಿ ಕ್ಯಾನ್ ಕನ್ವರ್ಟ್ ಇಟ್ ಇಂಟು ಆಲ್ಕೀನ್ ಅಥವಾ ಒಂದು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನಿಗೆ ಕನ್ವರ್ಟ್ ಮಾಡೋಕ್ಕೆ ಕೇಳ್ಬೋದು. ಹೌ ಟು ಕನ್ವರ್ಟ್ ಎಥನಾಲ್ ಅಥವಾ ಹೌ ಟು ಕನ್ವರ್ಟ್ ಆಲ್ಕೋಹಾಲ್ ಟು ಆಲ್ಕೀನ್. ನೋಡಿ ಎಷ್ಟು ಈಸಿ ಇದೆ, ಬಟ್ ಇದನ್ನು ಓದಿದ್ವಾ ನಾವು ಅನ್ನೋ ಥರ ನಮಗೆ ಅನಿಸುತ್ತೆ. ಆಲ್ಕೋಹಾಲ್ ಅಂದ ತಕ್ಷಣ ಫಸ್ಟ್ ನಿಮ್ಮ ತಲೆಗೆ ಬರಬೇಕು ಎಥನಾಲ್, ಯಾಕಂದರೆ ಅದನ್ನು ಸಪ್ರೇಟಾಗಿ ನಮಗೆ ಕೊಟ್ಟಿದ್ದಾರೆ ಪಾಠದಲ್ಲಿ. ಸೊ ನಾವು ಲೆಟ್ಸ್ ಗೋ ವಿತ್ ಎಥನೋಯಿಕ್ ಆ್ಯಸಿಡ್. ಇದನ್ನು ಅಸಿಟಿಕ್ ಆ್ಯಸಿಡ್ ಅಂತೀವಿ, ಗ್ಲೇಷಿಯಲ್ ಅಸಿಟಿಕ್ ಆ್ಯಸಿಡ್ ಅಂತೀವಿ, ಯಾಕಂದರೆ ಇದ್ರ ಮೆಲ್ಟಿಂಗ್ ಪಾಯಿಂಟ್ ಕಡಿಮೆ 298 ಕೆಲ್ವಿನ್ ಇರೋದ್ರಿಂದ ಆರಾಮ್ಸೆ ಕೋಲ್ಡ್ ಟೆಂಪ್ರೇಚರಲ್ಲಿ ಅಥವಾ ಕೋಲ್ಡ್ ಎನ್ವಿರಾನ್ಮೆಂಟಲ್ಲಿ, ಲೋ ಟೆಂಪ್ರೇಚರಲ್ಲಿ ಏನಾಗ್ತಾಯಿದೆ, ಇದು ಫ್ರೀಸ್ ಆಗಿಬಿಡುತ್ತೆ. ಅದಕ್ಕೆ ಅದನ್ನು ಗ್ಲೇಷಿಯಲ್ ಅಸಿಟಿಕ್ ಆ್ಯಸಿಡ್ ಅಂತ ಕರಿತೀವಿ. ಸೊ 5 to 8% ಅಸಿಟಿಕ್ ಆ್ಯಸಿಡನ್ನು ನಾನು ವಾಟ್ರಿಗೆ ಹಾಕಿದೆ ಅಂದರೆ 100 ml ನೀರಿಗೆ 5 ಅಥವಾ 8 ml ನಾನು ಅಸಿಟಿಕ್ ಆ್ಯಸಿಡ್ ಹಾಕ್ತೆ ಅಂದರೆ ಅದನ್ನು ನಾವು ವಿನೇಗರ್ ಅಂತಲೂ ಸಹಿತ ಕನ್ಸಿಡರ್ ಮಾಡ್ತೀವಿ. ಇಟ್ ಈಸ್ ಸಮ್ ವಾಟ್ ಲುಕ್ ಲೈಕ್ ವಾಟರ್ ಅಂತಲೇ ಹೇಳ್ಬೋದು. ಎಸ್ಟರಿಫಿಕೇಷನ್ ಹೇಗೆ ಎಥನೋಯಿಕ್ ಆ್ಯಸಿಡನ್ನು ಬಳಸಿ ನಾವು ಎಸ್ಟರನ್ನು ಪ್ರಿಪೇರ್ ಮಾಡ್ತೀವಿ. ಸೊ ಕೀಟೋನ್ ಅಂತಂದರೆ CO ಇರುತ್ತೆ, COO ಇತ್ತು ಅಂತಂದರೆ ದಟ್ ವಿ ಕಾಲ್ ಇಟ್ ಆಸ್ ಎಸ್ಟರ್ ಅಷ್ಟೇ. COO ಗ್ರೂಪ್ ಇತ್ತು ಅಂದರೆ ಓಕೆ, ಅಲಾಂಗ್ ವಿತ್ ದಟ್ COO ಗ್ರೂಪ್ ಇರಬೇಕು, ಅಥವಾ ಹೀಗೆ ಹೇಳೋಣ, ಇಲ್ಲೊಂದು R ಅಥವಾ ಇಲ್ಲೊಂದು ಆಲ್ಕೈಲ್ ಗ್ರೂಪ್ ಇರಬೇಕು, ಇಲ್ಲಿ ಆಲ್ಕಾಕ್ಸಿ ಗ್ರೂಪ್ ಇರಬೇಕು. ಈ ಥರ ವರ್ಡ್ ಹೇಳಿದ್ರೆ ಕನ್ಫ್ಯೂಸ್ ಆಗ್ಬೋದು ಮೇ ಬಿ. ಜಸ್ಟ್ ಹ್ಯಾವ್ ಎನ್ ಐಡಿಯಾ. 2 ಈಥೈಲ್ ಗ್ರೂಪ್ ಇರಬೇಕು ಅನ್ನೋದೊಂದು ನೆನಪಿಡ್ಕೋಬೋದು ನೀವು. ಎಥನೋಯಿಕ್ ಆ್ಯಸಿಡ್ಗೆ ಎಥನಾಲನ್ನು ಹಾಕಿದಾಗ ಫಸ್ಟ್ ಒನ್ ಸೆಕೆಂಡ್ ಒನ್ ಎರಡೂ ಮಿಕ್ಸ್ ಮಾಡಿಕೊಂಡಾಗ ಈಸಿ. H2O ರಿಮೂವ್ ಮಾಡ್ಕೊಳ್ಳಿ, ಇದರಲ್ಲಿ ಒಂದು H, ಇದರಲ್ಲಿ 2 H ತೆಗ್ದಾಕ್ರಿ, ಉಳಿದಿದ್ದೇನಿದೆಯೋ ಅಟ್ಯಾಚ್ ಮಾಡಿ ಬರೆದ್ಬಿಟ್ರೆ ದಟ್ ವಿಲ್ ಬಿ ದ ಎಸ್ಟರ್. ಎಸ್ಟರ್ಸ್ ಯಾಕೆ ಸ್ಪೆಷಲ್, ತುಂಬ ಇಂಪಾರ್ಟೆಂಟ್, ಇದು ತುಂಬ ಇಂಪಾರ್ಟೆಂಟು. ವಿತೌಟ್ ಮಿಸ್ ನೀವು ನೆನಪಲ್ಲಿ ಇಟ್ಕೊಳ್ಬೇಕು, ಸ್ಟೇಟ್ಮೆಂಟು ಸಹಿತ ಬರೀಬೇಕು. ವಾಟ್ ಈಸ್ ಎಸ್ಟರಿಫಿಕೇಷನ್ ಅಂತಂದರೆ ಇಟ್ ಇಸ್ ದ ಪ್ರೋಸೆಸ್ ಆಫ್ ಫಾರ್ಮಿಂಗ್ ದ ಎಸ್ಟರ್ ಬೈ ಯೂಸಿಂಗ್ ಎಥನೋಯಿಕ್ ಆ್ಯಸಿಡ್ ಆ್ಯಂಡ್ ಎಥನಾಲ್ ಇನ್ ದ ಪ್ರೆಸೆನ್ಸ್ ಆಫ್ ಆ್ಯಸಿಡ್. ಇನ್ ದ ಪ್ರೆಸೆನ್ಸ್ ಆಫ್ ಆ್ಯಸಿಡ್ ಯು ಶುಡ್ ರೈಟ್. ಓಕೆ, ಸೊ ಇದು ಎಸ್ಟರ್ ಸ್ಮೆಲ್ಲಿಂಗ್ ಹೆಂಗಿರುತ್ತೆ, ಸ್ವೀಟ್ ಸ್ಮೆಲ್ಲಿಂಗ್ ಇರುತ್ತೆ. ಪರ್ಫ್ಯೂಮ್ ಅದಕ್ಕೋಸ್ಕರ ಸ್ಮೆಲ್ಲಿಂಗ್ ಚೆನ್ನಾಗಿರೋದ್ರಿಂದ ಪರ್ಫ್ಯೂಮಲ್ಲಿ ಮತ್ತು ಫ್ಲೇವರಿಂಗ್ ಏಜೆಂಟ್ ಆಗಿದ್ದನ್ನು ಬಳಸ್ತಾರೆ. ಇಲ್ಲೂ ನಾವು ಹೇಗೆ ಬೇಸ್ ಜೊತೆಗೆ ಟ್ರೀಟ್ ಮಾಡಿದ್ವೋ, ಎಥನಾಲನ್ನು ಹೇಗೆ ಬೇಸ್ ಜೊತೆಗೆ ಟ್ರೀಟ್ ಮಾಡಿದ್ವೋ ನೋಡಿ, ಆರಾಮ್ಸೆ ಈ ಥರ ನೆನ್ಪಿಟ್ಕೊಳ್ಳಿ ನೀವು ಕಂಪ್ಯಾರಿಸನ್ ಆಗಿ. ಇಲ್ಲಿ ನಾನು ಮಾತಾಡ್ತಾ ಇರೋದು ಎಥನಾಲ್ ಬಗ್ಗೆ, ಇಲ್ಲಿ ಎಥನೋಯಿಕ್ ಆ್ಯಸಿಡ್ ಬಗ್ಗೆ. ಹೇಗೆ ಇಲ್ಲಿ ಎಥನೋಯಿಕ್ ಆ್ಯಸಿಡ್ಗೆ ಬೇಸ್ ಜೊತೆಗೆ ಟ್ರೀಟ್ ಮಾಡ್ತಿದ್ದೀವಿ, ಸೇಮ್ ಟು ಸೇಮ್ ಇಲ್ಲಿ ಇವೆರಡನ್ನ ಕಂಪ್ಯಾರಿಟಿವ್ ಆಗಿ ನೆನ್ಪಿಟ್ಕೊಳ್ಳಿ. ಇಲ್ಲಿ ಎಥನಾಲನ್ನು ನಾನು ಆ್ಯಸಿಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದೀನಿ, ಇಲ್ಲಿ ಎಥನೋಯಿಕ್ ಆ್ಯಸಿಡನ್ನು ಆಲ್ಕೋಹಾಲ್ ಜೊತೆ ಆಪೋಸಿಟ್. ನೋಡಿ, ಎರಡೇ ರಿಯಾಕ್ಷನ್, ಆರಾಮ್ಸೆ ನೆನ್ಪಿಟ್ಕೋಬೋದು. ಸೊ ಹಾಗಿದ್ರೆ ಇಲ್ಲೇನಾಗುತ್ತೆ ಅಂತಂದರೆ ಎಗೇನ್ OHನ ಡಿವೈಡ್ ಮಾಡಿಕೊಂಡು ಇಲ್ಲಿ Na ಬರುತ್ತೆ, ಇಲ್ಲಿ OH ಜಸ್ಟ್ ಎಸ್ ಲೈಕ್ ಇಟ್ ವಿಲ್ ಬಿ ಲೈಕ್ ದಿಸ್. ಸೊ OH ಇಲ್ಲಿ ಬರುತ್ತೆ, Na ಇಲ್ಲಿ ಸೇರಿಕೊಳ್ಳುತ್ತೆ. ಸೊ CH3COO Na ಒಂದು ಗ್ರೂಪ್ ಆದರೆ HOH ಅಂತಂದರೆ ದಟ್ ಈಸ್ H2O ಫಾರ್ಮೇಷನ್ ಆಗುತ್ತೆ. ಸೇಮ್ ಟು ಸೇಮ್ ಕಾರ್ಬನೇಟ್ಸ್ ಅಥವಾ ಹೈಡ್ರೋಜನ್ ಕಾರ್ಬನೇಟ್ಸ್ ಜೊತೆಗೆ ನೀವು ಆ್ಯಸಿಡ್ ಬೇಸಲ್ಲಿ ಓದಿರ್ತೀರಲ್ಲ, ಸೋಡಿಯಂ ಕಾರ್ಬನೇಟ್ ಸೋಡಿಯಂ ಬೈಕಾರ್ಬನೇಟ್ ಜೊತೆ ಟ್ರೀಟ್ ಮಾಡಿದ್ರೆ ಏನಾಗುತ್ತೆ, ಸೇಮ್ ಟು ಸೇಮ್ ಇಲ್ಲೂ ಕಟ್ ಮಾಡಿಕೊಂಡು ಇಲ್ಲಿ Na ಸೇರಿಸ್ಕೊಳ್ಳಿ, ಉಳಿದಿದ್ದನ್ನು ಈ ಕಡೆ ಅಷ್ಟೇ.
H2O ಒಂದು OH ಒಂದು ಈ ಕಡೆ ಅಂತ ಹೇಳಿ ಆ ಥರ ತೊಗೊಂಡು ಇನ್ನೊಂದು CO2 ಗ್ರೂಪ್ ಆಗಿ ಫಾರ್ಮ್ ಆಗುತ್ತೆ. ಸೊ ಎಸ್ಟರಿಫಿಕೇಷನಲ್ಲಿ ಇನ್ನೂ ಕಂಟಿನ್ಯೂಡ್ ಆಗಿ ಹೋದ್ವಿ ಅಂದರೆ ಅದನ್ನು ನಾನು ಮತ್ತೆ ಸಪ್ರೇಟಾಗಿ ಇಲ್ಲಿ ತೋರಿಸ್ಕೊಂಡಿದ್ದೀನಿ ಅಷ್ಟೇ. ಏನಪ್ಪ ಅಂತಂದರೆ ಈಗ ನಮಗೇನು ಎಸ್ಟರ್ ಸಿಕ್ಕಿರುತ್ತಲ್ಲ ಅದಕ್ಕೆ ನಾನು ಬೇಸನ್ನು ಹಾಕಿದ್ರೆ ಕನ್ವರ್ಟೆಡ್ ಬ್ಯಾಕ್ ಟು ಆಲ್ಕೋಹಾಲನ್ನು ಕೊಟ್ಟು ಮತ್ತು ಸೋಡಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡನ್ನು ಕೊಡುತ್ತೆ. ಆ್ಯಂಡ್ ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ಆಸ್ ಸಪೋನಿಫಿಕೇಷನ್. ಸೋಪ್ ಹೆಂಗೆ ರೆಡಿ ಮಾಡ್ತಾರೆ, ದಿಸ್ ಈಸ್ ದ ವೇ ಅಷ್ಟೇ. ಸೊ ಸೋಪ್ಸನ್ನು ನಾವು ಹಾಗಿದ್ರೆ ಸೈಂಟಿಫಿಕ್ಕಾಗಿ ಹೇಗೆ ಸೈನ್ಸಲ್ಲಿ ನಾನು ಹೇಗೆ ಡಿಫೈನ್ ಮಾಡಬೇಕು ಅಂತಂದರೆ ಸೋಡಿಯಂ ಆರ್ ಪೊಟ್ಯಾಷಿಯಮ್ ಸಾಲ್ಟ್ಸ್ ಆಫ್ ಲಾಂಗ್ ಚೈನ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ದಟ್ ಈಸ್ ಕಾಲ್ಡ್ ಆಸ್ ಸೋಪ್. ಇದರಲ್ಲಿ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಗ್ರೂಪಲ್ಲಿ ಏನಾಗಿರುತ್ತೆ, ಸೋಡಿಯಂ ಅಥವಾ ಪೊಟ್ಯಾಷಿಯಮ್ ಸಾಲ್ಟ್ಸ್ಗಳದಕ್ಕೆ ಆ್ಯಡ್ ಆಗಿರುತ್ತೆ. ಇಲ್ಲಿ ನಾವು ಒಂದು ಎಸ್ಟರನ್ನು ತೊಗೊಂಡಿದ್ದೀವಿ, ಇದಕ್ಕೆ ಹಾಗಿದ್ರೆ NaOH ಹಾಕಿದಾಗ ಸೊ ಆ್ಯಸ್ ವಿ ಡಿಸ್ಕಸ್ಡ್ ಅರ್ಲಿಯರ್ ಇಲ್ಲಿ H ಅಥವಾ ಹೀಗೆ ಆ್ಯಕ್ಚುಲಿ ಲೈಕ್ ದಿಸ್ ಇಲ್ಲಿ OH ಆ್ಯಡ್ ಆಗುತ್ತೆ ಆ್ಯಂಡ್ ಇಲ್ಲಿ Na ಆ್ಯಡ್ ಆಗುತ್ತೆ NaOH ಅಲ್ಲಿ. ಸೊ ಸಾರಿ ಓಕೆ. ಸೊ ಹಾಗಿದ್ರೆ ಇಲ್ಲಿ CH3COO C2H5OH ಈ ರೀತಿಯಾಗಿ ನೀವು ನೋಡ್ಕೋಬೋದು. ಸೊ ಸೋಪಲ್ಲಿ 2 ಎಂಡ್ ಇರುತ್ತೆ, ಒಂದು ಹೈಡ್ರೋಫಿಲಿಕ್ ಎಂಡ್ ಇನ್ನೊಂದು ಹೈಡ್ರೋಫೋಬಿಕ್ ಎಂಡ್. ಸೊ ಲೈಕ್ ದಿಸ್ ಈ ಇದನ್ನು ಹೈಡ್ರೋಫಿಲಿಕ್ ಎಂಡ್ ಅಂತೀವಿ, ಈ ಲೂಸ್ ಎಂಡ್ ಏನಿದೆ ಅದನ್ನು ಹೈಡ್ರೋಫೋಬಿಕ್ ಎಂಡ್ ಅಂತೀವಿ. ಅದರ ಅರ್ಥ ಹೈಡ್ರೋಫಿಲಿಕ್ ಅಂತ ಅಂದರೆ ಇದು ವಾಟ್ರನ್ನ ಲವ್ ಮಾಡ್ತಾ ಇರುತ್ತೆ. ಫಿಲಿಕ್ ಅಂದರೆ ಲವಿಂಗ್ ಅಂತ ಹೇಳಿ, ಹೈಡ್ರೋ ಮೀನ್ಸ್ ವಾಟರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಇಟ್ಸ್ ವಾಟರ್ ಲವಿಂಗ್, ಸೊ ಇಟ್ ರಿಯಾಕ್ಟ್ ವಿತ್ ವಾಟರ್. ಹೈಡ್ರೋಫೋಬಿಕ್ ಅಂದರೆ ಹೇಟಿಂಗ್ ಅಂತ. ಸೊ ವಾಟ್ರನ್ನ ಅವಾಯ್ಡ್ ಮಾಡುತ್ತೆ, ವಾಟ್ರನ್ನ ಹೇಟ್ ಮಾಡುತ್ತೆ. ದಟ್ಸ್ ವೈ ಇಟ್ ವಿಲ್ ರಿಯಾಕ್ಟ್ ವಿತ್ ಗ್ರೀಸ್ ಆ್ಯಂಡ್ ಆಯಿಲ್ ಅಥವಾ ಒಂದು ಡರ್ಟ್ ಜೊತೆಗೆ ರಿಯಾಕ್ಟ್ ಮಾಡುತ್ತೆ. ಸೊ ಈ ಥರ ಎಲ್ಲ ಒಂದು ಹೈಡ್ರೋಫೋಬಿಕ್ ಎಂಡ್ ಬಂದುಬಿಟ್ಟು ಡರ್ಟ್ ಸುತ್ತ ಸೇರಿಕೊಳ್ಳುತ್ತೆ. ಆ್ಯಂಡ್ ದಿಸ್ ಸ್ಟ್ರಕ್ಚರ್ ಇಸ್ ಕಾಲ್ಡ್ ಆಸ್ ಮಿಸೆಲ್ ಸ್ಟ್ರಕ್ಚರ್ ಅಂತ ಹೇಳಿ ಕರಿತೀವಿ. ಸೋಪ್ ಮತ್ತು ಡಿಟರ್ಜೆಂಟ್ನ ಒಂದು ಡಿಫ್ರೆನ್ಸ್ ಬೇಕಾಗುತ್ತೆ. ಅಟ್ಲೀಸ್ಟ್ ಒಂದು 5 to 6 ಆರು ನೆನಪಲ್ಲಿ ಇಟ್ಕೊಳ್ಳೋಕೆ ಟ್ರೈ ಮಾಡಿ. ಇನ್ ಯುವರ್ ಓನ್ ವೇ, ಯಾವುದು ರಿಸ್ಟ್ರಿಕ್ಟೆಡ್ ಇಲ್ಲ, ನಿಮಗೆ ಯಾವ್ದು ಈಸಿ ಆಗುತ್ತೆ ಅದನ್ನು ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಅಥವಾ ಟಫ್ ಅನಿಸ್ತಂದರೆ ಯು ಕ್ಯಾನ್ ಯೂಸ್ ದಿಸ್ ಆ್ಯಸ್ ವೆಲ್. ಆ್ಯಂಡ್ ಹಿಯರ್ ವಿ ಹ್ಯಾವ್ ದ ಟೆಲಿಗ್ರಾಮ್ ಗ್ರೂಪ್ ನೇಮ್ಡ್ ಕರ್ನಾಟಕ SSLC ಸ್ಟೇಟ್ ಸೈನ್ಸ್ ಅಂತ ಹೇಳಿ, ಸೈನ್ಸ್ ಮ್ಯಾಥ್ಸ್ ಅಂತ ಹೇಳಿ ಕೊಟ್ಟಿದ್ದೀನಿ. ನನ್ನ ನಂಬರು ಸಹಿತ ನಿಮಗೆ ಅದರಲ್ಲಿ ಸಿಗುತ್ತೆ. ಈವನ್ ಐ ಟೀಚ್ ವೇದಿಕ್ ಮ್ಯಾಥ್ಸ್ ಆ್ಯಸ್ ವೆಲ್ 8660910896. ವೇದಿಕ್ ಮ್ಯಾಥ್ಸನ್ನು ಹೇಳ್ಕೊಡ್ತೀನಿ. ಈಸಿ ಟ್ರಿಕ್ಸ್ ವೇದಿಕ್ ಮ್ಯಾಥ್ಸ್ ಮೂಲಕ ಕಲ್ತ್ಕೋಬೋದು. ಕ್ವೆಶ್ಚನ್ ಪೇಪರ್ಸ್ಗಳು ಇದರಲ್ಲಿ ಸೆಂಡ್ ಮಾಡಿದ್ದೀನಿ, ನೀವು ಮೀಡಿಯಾದಲ್ಲಿ ಚೆಕ್ ಮಾಡ್ಕೋಬೋದು. ನಿಮ್ಗೆ ಕೆಲವ್ರಿಗೆ ಅರ್ಥ ಆಗಲಿಲ್ಲ ಅಂತಂದರೆ ನಾನು ಈ ಥರ ವಿಡಿಯೋ ಮಾಡಿಬಿಟ್ಟು ಅವ್ರು ಕೆಲವ್ರಿಗೆ ಕಳಿಸಿದ್ದೀನಿ. ಈವನ್ ಪೇಯ್ಡ್ ಕ್ಲಾಸಸನ್ನು ನಾವು ಕಂಡಕ್ಟ್ ಮಾಡ್ತೀವಿ. ಸೊ ಇಫ್ ಯು ನೀಡ್ ಇಟ್ ಪ್ಲೀಸ್ involve and take advantage of it. Thank you so much for joining, and I hope you all enjoy this video. Let's meet in the next video with physics content. Okay, next physics na discuss maduva or biology. Thank you, bye bye.